Hello everyone, my name is Irfan. I'm a maths lecturer. So ನಿಮ್ಗೆಲ್ಲರಿಗೂ ಟಾರ್ಗೆಟ್ 80 ಔಟ್ ಆಫ್ 80 ಸೀರೀಸ್ ವಿಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ MCQs ಇಂಪಾರ್ಟೆಂಟ್ MCQ ಸಾಲ್ವ್ ಮಾಡಿಸ್ತೀನಿ. ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ MCQs. ಯಾಕಂದರೆ ನಿಮಗೆ ಸೊ ಔಟ್ ಆಫ್ ಔಟ್ ಬರಬೇಕಂದ್ರೆ ಆಲ್ಮೋಸ್ಟ್ ಬಹಳ ಜನ ಬಹಳ ಜನ ನಿಮಗೆ 1 ಮಾರ್ಕ್ಸು 2 ಮಾರ್ಕ್ಸ್ 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಮಿಸ್ ಮಾಡ್ತಾರೆ. ಓಕೆ, ಆ ಪೇನ್ ಆಗಬಾರ್ದು. ಓಕೆ, ಆ 1 ಮಾರ್ಕ್ಸು 2 ಮಾರ್ಕ್ಸ್ ಮಿಸ್ ಆಗೋ ಪೇನು ನಿಮ್ಗೆ ಇರಬಾರ್ದು ಅಂತೇಳಿ ನಾನು ಏನು ಮಾಡ್ತೀನಿ, ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ MCQs ಸಾಲ್ವ್ ಮಾಡ್ತೀನಿ. ಓಕೆ, ಸೊ ನಾನು ಆ MCQs ನಾನು ಮಾಡಿಸಿರೋ MCQs ಯಾಕೆ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನೋಡಿ, ಆ MCQs ನಾನು ಈ ಗೌರ್ಮೆಂಟ್ ವೆಬ್ಸೈಟಲ್ಲಿ ಬಿಟ್ಟಿರೋದು. ಓಕೆ, ಗೌರ್ಮೆಂಟ್ ವೆಬ್ಸೈಟಲ್ಲಿ ಬಿಟ್ಟಿರೋದು. ಸೊ ನಮಗೆ PDF ಇಂದ ನಾನು ಸಾಲ್ವ್ ಮಾಡ್ತೀನಿ. ನೋಡಿ, ಪ್ರತಿಯೊಂದು ಚಾಪ್ಟರಿಂದ ಮಿನಿಮಮ್ ಒಂದು 70-80 ಕ್ವಶನ್ಸ್ ಇದಾವೆ MCQs. ಸೊ ಅವು ಕ್ವಶನ್ಸ್ ಸಾಲ್ವ್ ಮಾಡಿಬಿಟ್ರೆ ಸಾಕು. ಅವು ಕ್ವಶನ್ಸ್ ನಾನು ಸಾಲ್ವ್ ಮಾಡಿಸ್ತೀನಿ. ಸೊ ನೀವು ಅದೇ ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ನೀವು ಬೇರೆ ಕ್ವಶನ್ಸ್ ಬೇಕಾಗಿಲ್ಲ. ಬೇರೆ ಕ್ವಶನ್ಸ್ ಕೊಟ್ಟರು ಇದ್ರದ್ದು ಕಾನ್ಸೆಪ್ಟ್ ನೀವು ಚೆನ್ನಾಗಿ ಗೊತ್ತಿದ್ರೆ ಅವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ತೀರ. ಸೊ ಇಲ್ಲಿ ನೋಡಿ, ನಾನು ಇಲ್ಲಿ ಕಾನ್ಸೆಪ್ಟ್ ವೈಸ್ ನೀಟಾಗಿ ಪ್ರತಿಯೊಂದು ಕ್ವಶನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ನೋಡಿ ಇವೆಲ್ಲ ಕ್ವಶನ್ಸ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಿಮಗೆ ನಾನು 1 ಮಾರ್ಕ್ಸ್ 2 ಮಾರ್ಕ್ಸ್ ನಿಜವಾಗ್ಲೂ ಅದು ಬಹಳ ಪೇನ್ ಆಗುತ್ತೆ. ಐ ಫೆಲ್ಟ್ ದಟ್ ವೆನ್ ಐ ವಾಸ್ ಇನ್ PUC. 1 ಮಾರ್ಕ್ಸ್ 2 ಮಾರ್ಕ್ಸ್ ನಿಮಗೆ ಹೋದ್ರೆ ನಿಮಗೆ 10 ಮಾರ್ಕ್ಸ್ 12 ಮಾರ್ಕ್ಸ್ ಹೋದ್ರೆ ಪರವಾಗಿಲ್ಲ, ಏನು ಅನ್ಸೋದಿಲ್ಲ. ಬಟ್ 1 ಮಾರ್ಕ್ಸ್ ಔಟ್ ಆಫ್ ಔಟ್ ಮಿಸ್ ಆಗೋಕ್ಕೆ, ಔಟ್ ಆಫ್ ಔಟ್ಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಮಿಸ್ ಆಗ್ತಿದೆ ಅಂದರೆ ಅದು ಬಹಳ ಕಷ್ಟ ಆಗುತ್ತೆ. ಸೊ ಆ ಕಷ್ಟ ನಿಮ್ಗೆ ಆಗ್ಬಾರ್ದು ಅಂತೇಳಿ ನಾನು ಈ ವಿಡಿಯೋ ಸೀರೀಸ್ನ ತಂದಿದ್ದೀನಿ. ಓಕೆ, ಸೊ ನೋಡಿ ಇಲ್ಲಿ ಚಾಪ್ಟರ್ ನಮ್ಗೆ ಏನು ಮಾಡೋಣ, ಚಾಪ್ಟರ್ 9 ಡಿಫರೆನ್ಷಿಯಲ್ ಇಕ್ವೇಷನ್ಸ್ದು MCQs ಸಾಲ್ವ್ ಮಾಡೋಣ. ಓಕೆ, ಬೇರೆ ಚಾಪ್ಟರ್ಸ್ದು ನಾನು ಮಾಡಿದ್ದೀನಿ, ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲಿದೆ. ಆ್ಯಂಡ್ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಮಾಡಿಸಿದ್ದೀನಿ. ಪ್ರತಿಯೊಂದು ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಮಾಡಿಸಿದ್ದೀನಿ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲಿದೆ, ಅಲ್ಲಿಂದ ಚೆಕ್ ಮಾಡ್ಕೊ. ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಸಪೋಸ್ ಈಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ ಯಾವ್ಯಾವ ಥರದ್ದು ಕ್ವಶನ್ ಕೇಳ್ತಾನೆ. MCQs ನಮಗೆ 3 ಮಾರ್ಕ್ಸ್ ಕ್ವಶನ್ ಮತ್ತು 5 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಒಂದು ವಿಡಿಯೋ, 5 ಮಾರ್ಕ್ಸ್ ಕ್ವಶನ್ ಒಂದು ವಿಡಿಯೋ. MCQದು ಇದು ಈಗ ಮಾಡ್ತಿದ್ದೀನಿ ಸಪ್ರೇಟಾಗಿ. ಓಕೆ, ಅದು ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲಿದೆ, ಅಲ್ಲಿಂದ ನೀವು ಚೆಕ್ ಮಾಡಿಕೊಂಡು ನೀವು ವಿಡಿಯೋನ ನೋಡ್ಬೋದು. ಅದನ್ನು ಅರ್ಥ ಮಾಡ್ಕೊಂಡು ನೋಡಿದರೆ ನಿಮಗೆ ಬಹಳ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ. ನೀವು ಸುಮ್ಮನೆ ನಿಮ್ಗೆ ಬಯೋಟ್ ಹಾಕೊಂಡು ಹೋಗ್ತೀವಿ ಅಂದರೆ ನಮಗೆ ಏನು ಮಾಡೋಕ್ಕಾಗಲ್ಲ ಅದನ್ನು. ಓಕೆ, ನಾಳೆ ನೆನಪಿರುತ್ತೆ ಹಬ್ಬ ಅಂದರು ನಿಮಗೆ ಎಕ್ಸಾಮಲ್ಲಿ ನೆನಪು ಆಗಲ್ಲ ಅದು. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ ಅಂದರೆ ಈಗ ಡಿಫರೆನ್ಷಿಯಲ್ ಇಕ್ವೇಷನ್ಸ್ದು ನಾವು MCQs ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ ಯಾವ ಥರದ್ದು ಕೇಳ್ತಾನೆ. ಇಲ್ಲಿ ಡಿಫರೆನ್ಷಿಯಲ್ ಇಕ್ವೇಷನ್ಸಲ್ಲಿ ಯಾವ ಥರದ್ದು ಕ್ವಶನ್ ಕೇಳ್ತಾರೆ ಅಂದರೆ ನಮಗೆ ಆರ್ಡರ್ ಮತ್ತು ನಮಗೆ ಡಿಗ್ರಿ ಕೇಳ್ತಾರೆ. ಡಿಫರೆನ್ಷಿಯಲ್ ಇಕ್ವೇಷನ್ಸಲ್ಲಿ ಯಾವ ಥರದ್ದು ಕ್ವಶನ್ ಕೇಳ್ತಾರೆ ಅಂದರೆ ಒಂದು ಆರ್ಡರ್ ಕೇಳ್ತಾನೆ, ಇನ್ನೊಂದು ಡಿಗ್ರಿ ಕೇಳ್ತಾನೆ. ಸೊ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ದು ಆರ್ಡರ್ ಏನು ಬರುತ್ತೆ ಮತ್ತು ಡಿಗ್ರಿ ಏನು ಬರ್ತದೆ. ಸೊ ನಮಗೆ ಫಸ್ಟ್ ಆಫ್ ಆಲ್ ವಾಟ್ ಈಸ್ ನಮಗೆ ಡಿಫರೆನ್ಷಿಯಲ್ ಇಕ್ವೇಷನ್, ವಾಟ್ ಈಸ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಂತ ಕೇಳ್ತಾರೆ. ಸೊ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಇನ್ ದ ಫಾರ್ಮ್ ಆಫ್ ನಮಗೆ ದ ಫಂಕ್ಷನ್ ಅಥವಾ ಯಾವ್ದಾರ ಈಕ್ವೇಷನ್ ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ dy by dx ದಟ್ ಈಸ್ ಈಕ್ವಲ್ ಟು f of x, y. ಈ ಫಾರ್ಮೆಟ್ಲಿರೋ ಎಲ್ಲ ಫಂಕ್ಷನ್ಸ್ ಏನಂತೀವಿ ಡಿಫರೆನ್ಷಿಯಲ್ ಇಕ್ವೇಷನ್. ಈ ಫಾರ್ಮೆಟ್ಲಿರೋ ಎಲ್ಲ ಫಂಕ್ಷನ್ಸ್ ಏನಂತೀವಿ ನಾವು ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಂತಂತೀವಿ. ಫಸ್ಟ್ ಆಫ್ ಆಲ್ ನಮಗೆ ಆರ್ಡರ್ ಹೆಂಗೆ ಕೇಳ್ತಿದ್ದೀವಿ, ಆರ್ಡರ್ ಮತ್ತು ಡಿಗ್ರಿ ಹೆಂಗೆ ಕಂಡುಹಿಡಿತೀವಿ ಅಂದರೆ ಅದಕ್ಕೋಸ್ಕರ ನೋಡಿ ಆಲ್ಮೋಸ್ಟ್ ಇಲ್ಲಿ ಆರ್ಡರ್ ಮತ್ತು ಡಿಗ್ರಿ ಅಂತ ಮಾತ್ರ ಕೇಳೋದು. ಓಕೆ, ಈ ಡಿಫರೆನ್ಷಿಯಲ್ ಇಕ್ವೇಷನ್ಸ್ನ ಬಹಳ ಈಸಿ, ನಿಮಗೆ ಕ್ಯಾಲ್ಕುಲೇಷನ್ಸ್ ಮಾಡೋದು ಇರೋದ್ರಲ್ಲ ಭಾಳ. ಓಕೆ, ಅದಕ್ಕೋಸ್ಕರ ಆರ್ಡರ್ ಮತ್ತು ಡಿಗ್ರಿ ನಿಮ್ಗೆ ಭಾಳ ಈಸಿಯಾಗಿ ಬಂದ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ಈ ಕ್ವಶನ್ಸು ನಿಮಗೆ ಭಾಳ ಈಸಿಯಾಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ವಿಡಿಯೋ ಕಂಪ್ಲೀಟ್ ಆಗೋವರೆಗೆ ನೋಡಿ. ಓಕೆ, ನಿಮ್ಗೆ ಈ ವಿಡಿಯೋ ನೋಡಿಬಿಟ್ರೆ ಸಾಕು, ಡಿಫರೆನ್ಷಿಯಲ್ ಇಕ್ವೇಷನ್ಸ್ನ 1 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಓಕೆ, ನಾವು ಯಾವ ಇಕ್ವೇಷನ್ಸ್ ಈ ಫಾರ್ಮೆಟಲ್ಲಿ ಇರ್ತವೆ, ದೋಸ್ ಇಕ್ವೇಷನ್ಸ್ ವಿ ಕಾಲ್ಡ್ ಆಸ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೋಡಿ. ಸೊ ನಮಗೆ dy by dx ದಟ್ ಈಸ್ ಈಕ್ವಲ್ ಟು 3x + 4y. ಓಕೆ, ಈ ಫಾರ್ಮೆಟ್ಲಿ ಐತೆ. ಸೊ ದಿಸ್ ಇಕ್ವೇಷನ್ ಕಾಲ್ಡ್ ಆಸ್ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ಆ್ಯಂಡ್ ಒನ್ ಮೋರ್ ಇಕ್ವೇಷನ್ ಐ ವಿಲ್ ರೈಟ್ ಇಟ್. ಸೊ d² y divided by dx² plus dy by dx plus 3. Okay, so this is also a differential equation. Okay, this is also a differential equation. And one more equation I will write it as d² y divided by dx² whole square plus d³ divided by dx³ whole power 4 ಇದೆ ಅನ್ಕೊಳ್ಳಿ, whole power 4 plus sin of x that is equal to 0. ಓಕೆ, ಅದೇ ಥರ ನಮಗೆ e to the power dy by dx plus d² y divided by dx² that is equal to 0. So this is also a differential equation.
ಓಕೆ, ಇವೆಲ್ಲ ಡಿಫರೆನ್ಷಿಯಲ್ ಇಕ್ವೇಶನ್. ನಮಗೆ ಆರ್ಡರ್ ಮತ್ತೆ ಡಿಗ್ರಿ ಹೆಂಗ್ ಕಂಡುಹಿಡಿಯೋದು? ಆರ್ಡರ್ ಮತ್ತೆ ಡಿಗ್ರಿ, ಆರ್ಡರ್ ಅಂಡ್ ಡಿಗ್ರಿ. How will you find out the order and degree of the differential equation? ಓಕೆ, ಆರ್ಡರ್ ಮತ್ತೆ ಡಿಗ್ರಿ ಹೆಂಗ್ ಕಂಡುಹಿಡಿಯೋದಂದ್ರೆ, ಓಕೆ, ನಾವು ಫಸ್ಟ್ ಆಫ್ ಆಲ್ ನೋಡಿ, ನಿಮಗೆ ಇದ್ರದ್ದು ಇನ್ನೊಂದು ಎಕ್ಸಾಂಪಲ್ ಬರ್ಕೊಳ್ತೀನಿ ನೋಡಿ. ಸಪೋಸ್ ನಮಗೆ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್, ಓಕೆ, ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಸೈನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು 0. ಓಕೆ, ಇದು ಒಂದು ಡಿಫರೆನ್ಷಿಯಲ್. ಇವೆಲ್ಲ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಇವೆಲ್ಲ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಇದ್ರದ್ದು ಆರ್ಡರ್ ಮತ್ತೆ ಡಿಗ್ರಿ ಹೆಂಗ್ ಕಂಡುಹಿಡಿಯೋದಂದ್ರೆ, ಒಂದು ಸೆಕೆಂಡ್, ಇದನ್ನೆಲ್ಲ ಈ ಕಡೆ ಬರ್ಕೊಂಡ್ಬಿಡ್ತೀನಿ, ನಮಗೆ ಇಲ್ಲ ಮತ್ತೆ ಕಾಣೋದಲ್ಲ ಇದು. ಓಕೆ, ಸೊ ಇದ್ರದ್ದು ಆರ್ಡರ್ ಮತ್ತೆ ಡಿಗ್ರಿ ಹೆಂಗ್ ಕಂಡುಹಿಡಿಯೋದಂದ್ರೆ, ಸೊ ಈಗ ನೋಡಿ, ಫಸ್ಟ್ ಆಫ್ ಆಲ್ ಇದು ನೋಡಬೇಕು. ಫಸ್ಟ್ ಆಫ್ ಆಲ್ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಎಷ್ಟನೇ ಆರ್ಡರ್ ಡೆರಿವೇಟಿವ್? ಸೊ ದಿಸ್ ವಿ ಕಾಲ್ಡ್ ಆಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್. ಇದೇನು ಫಸ್ಟ್ ಆರ್ಡರ್ ಡೆರಿವೇಟಿವ್, ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂತೀವಿ ಇದನ್ನ. ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂತೀವಿ. ಬರೀ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಫಸ್ಟ್ ಆರ್ಡರ್ ಡೆರಿವೇಟಿವ್. ಅದೇ ತರ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ ಅಂತ ಅನ್ಕೊಳ್ಳಿ. ಸೊ ಇದನ್ನ ಏನಂತೀವಿ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ದಿಸ್ ವಿ ಕಾಲ್ಡ್ ಆಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಅದೇ ತರ ಸೊ ನಮಗೆ ಡಿ ಕ್ಯೂಬ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಕ್ಯೂಬ್ ಇದೆ ಅಂತ ಅನ್ಕೊಳ್ಳಿ. ಸೊ ದಿಸ್ ವಿ ಕಾಲ್ಡ್ ಆಸ್ ಥರ್ಡ್ ಆರ್ಡರ್ ಡೆರಿವೇಟಿವ್. ಓಕೆ, ಸೊ ಅದೇ ತರ ಡೆರಿವೇಟಿವ್ ಅದೇ ತರ ಸೊ ಆನ್ ಅಪ್ ಟು ಸೊ ಡಿ ಎನ್ತ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಹೋಲ್ ಪವರ್ ಎನ್ ಇದೆ ಅಂತಂದ್ರೆ, ಸೊ ದಿಸ್ ವಿ ಕ್ಯಾನ್ ಆಸ್ nth ಆರ್ಡರ್ ಡೆರಿವೇಟಿವ್ ಅಂತ ಅರ್ಥ. ಓಕೆ, ಸೊ ನಿಮ್ಗೆ ಎಷ್ಟು ಗೊತ್ತಿರ್ಬೇಕು. ಸೊ ಇದರ ಪ್ರಕಾರ ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀನಿ, ಆರ್ಡರ್ ಮತ್ತೆ ಡಿಗ್ರಿ ಕಂಡುಹಿಡಿಯಕ್ಕೆ ಬರುತ್ತೆ ನೋಡಿ. ಸೊ ನಾವು ಜಸ್ಟ್ ಈ ಫಸ್ಟ್ ಕ್ವಶನ್ ಏನಿದೆ ನಮಗೆ, ಓಕೆ, ಇದ್ರದ್ದು ಆರ್ಡರ್ ಮತ್ತೆ ಡಿಗ್ರಿ ನಾವು ಇದು ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ? ಇದ್ರದ್ದು ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ? ನಮಗೆ 1 ಐತೆ, ಹೌದಾ? ಹೈಯೆಸ್ಟ್ ಡೆರಿವೇಟಿವ್ 1 ಇದೆ, ಅದಕ್ಕೋಸ್ಕರ 1 ಬರ್ಕೊಳ್ಳಿ. ನಮಗೆ ಡಿಗ್ರಿ ಆರ್ಡರ್ ಎಷ್ಟು ಬರುತ್ತೆ? 1 ಬರುತ್ತೆ. ಓಕೆ, ಈ ಆರ್ಡರ್ದು ನಮಗೆ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ಚೆಕ್ ಮಾಡಿ. ಇಲ್ಲಿ ಪವರ್ ಏನಿದೆ, ಬೇಕಾದ್ರೆ ಬೇರೆ ಪೆನ್ ಯೂಸ್ ಮಾಡ್ತಾರೆ. ಓಕೆ, ನಾವು ಇದು ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ? 1 ಇದೆ, ಹೌದಾ? ಇಲ್ಲಿ 1 ಇದೆ ಅಂದ್ರೆ ಸೊ ದಿಸ್ ಇಸ್ ಡಿಗ್ರಿ ಏನ್ ಬರುತ್ತೆ? 1 ಬರುತ್ತೆ. ಅದೇ ತರ ಇಲ್ಲಿ ನೋಡಿ, ನೆಕ್ಸ್ಟ್ ಇಕ್ವೇಶನ್ ನೋಡಿ, ನೆಕ್ಸ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ ಇದರಲ್ಲಿ ನಮಗೆ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅದ. ಇಲ್ಲಿ ನೋಡಿ, ಹೈಯೆಸ್ಟ್ ಡೆರಿವೇಟಿವ್ ಏನಿದೆ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಅದಕ್ಕೋಸ್ಕರ ಆರ್ಡರ್ ಏನಾಗುತ್ತೆ? ಇದ್ರದ್ದು 2 ಆಗುತ್ತೆ. ಆರ್ಡರ್ ಏನಾಗುತ್ತೆ? ನಮಗೆ 2 ಆಗುತ್ತೆ. ಓಕೆ, ಆರ್ಡರ್ 2 ಆಗುತ್ತೆ. ಇದ್ರದ್ದು ಪವರ್ ಏನಿದೆ? ಇದು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಪವರ್ ಏನಿದೆ? 1 ಐತೆ, ಹೌದಾ? ಅದಕ್ಕೋಸ್ಕರ ಇದು ಡಿಗ್ರಿ ಏನಾಗುತ್ತೆ? 1 ಆಗುತ್ತೆ. ಇಷ್ಟ ನೋಡಿ. ನೆಕ್ಸ್ಟ್ ಅದೇ ತರ ಈ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ನೋಡಿ, ಇದ್ರದ್ದು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿದೆ? ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಡಿ ಕ್ಯೂಬ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಕ್ಯೂಬ್ ಅಂದ್ರೆ ಥರ್ಡ್ ಆರ್ಡರ್ ಡೆರಿವೇಟಿವ್ ಅಂದ್ರೆ ನಮಗೆ ಆರ್ಡರ್ ಎಷ್ಟಾಗುತ್ತೆ? ನಮಗೆ 3 ಆಗುತ್ತೆ, ಹೌದಾ? 3 ಬರುತ್ತೆ. ಇದ್ರ ಹೈಯೆಸ್ಟ್ ಡೆರಿವೇಟಿವ್ ಅಂದ್ರೆ ಥರ್ಡ್ ಆರ್ಡರ್ ಡೆರಿವೇಟಿವ್, ನಮಗೆ ಆರ್ಡರ್ ಎಷ್ಟು ಬರುತ್ತೆ? 3 ಬರುತ್ತೆ. 3 ಬರುತ್ತೆ. ನೆಕ್ಸ್ಟ್ ಇದಾಯ್ತಾ? ನೆಕ್ಸ್ಟ್ ಇದಾದ್ಮೇಲೆ ಈ ಥರ್ಡ್ ಆರ್ಡರ್ ಡೆರಿವೇಟಿವ್ ಪವರ್ ಏನಿದೆ? ಥರ್ಡ್ ಆರ್ಡರ್ ಇದು ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ? ನಮ್ಗೆ ಇಲ್ಲಿದೆ ನೋಡಿ. ಸೊ ಇದು ನಮಗೆ 4 ಇದೆ. ಸೊ ದಟ್ ಈಸ್ ವೈ ಇದು 4 ಆಗುತ್ತೆ, ಹೌದಾ? ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಇದು ನೋಡಿ, ನೆಕ್ಸ್ಟ್ ಇದು ಇಕ್ವೇಶನ್ ಐತೆ. ಓಕೆ, ನೆಕ್ಸ್ಟ್ ಇದು ಡಿಫರೆನ್ಷಿಯಲ್ ಇಕ್ವೇಶನ್. ನಮ್ಗೆ ಇದ್ರ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿದೆ? ನಮಗೆ 2 ಇದೆ. ಸೊ ದಟ್ ಈಸ್ 2 ಬರ್ಕೊಳ್ಳಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ನಮಗೆ ಇದು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ 2 ಇದೆ, ಹೌದಾ? ಆರ್ಡರ್ 2 ಬಂತು ಅಂದ್ರೆ ವಾಟ್ ಈಸ್ ಡಿಫರೆನ್ಷಿಯಲ್ ಇಕ್ವೇಶನ್? ಡಿಫರೆನ್ಷಿಯಲ್ ಇಕ್ವೇಶನ್ ನಮಗೆ ಡಿಗ್ರಿ ಏನಾಗುತ್ತೆ ಅಂದ್ರೆ, ಸೊ ಡಿಗ್ರಿ ಇಟ್ ಈಸ್ ನಾಟ್ ಡಿಫೈನ್ಡ್. ವೈ? ಬಿಕಾಸ್ ನಮ್ಗೆ ಇಲ್ಲಿ ಏನಿದೆ ನಮಗೆ, ಸೊ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇ ಟು ದಿ ಪವರ್ ಡಿ ವೈ ಬೈ ಡಿ ಎಕ್ಸ್. ಇದು ಇಲ್ಲಿ ಕಾಣಲ್ತಡ್ರಿ, ಇ ಟು ದಿ ಪವರ್ ಡಿ ವೈ ಬೈ ಡಿ ಎಕ್ಸ್ ಐತಲ್ಲ. ಓಕೆ, ಇದು ಸ್ವಲ್ಪ ಇ ಟು ದಿ ಪವರ್ ಡಿ ವೈ ಬೈ ಡಿ ಎಕ್ಸ್ ಇದೆ ನೋಡಿ. ಇ ಟು ದಿ ಪವರ್ ಡಿ ವೈ ಡಿ ಎಕ್ಸ್, ಈ ಡಿ ವೈ ಬೈ ಡಿ ಎಕ್ಸ್ ಒಂದು ಫಂಕ್ಷನ್ ಒಳಗಡೆ ಇದೆ. ಡಿ ವೈ ಬೈ ಡಿ ಎಕ್ಸ್ ಏನಿದೆ? ಒಂದು ಫಂಕ್ಷನ್ ಒಳಗಡೆ ಇದೆ. ಸೊ ದೆನ್ ಇದೇನಾಗುತ್ತೆ ನಮಗೆ? ದಟ್ ದಿ ಸ್ಕ್ವೇರ್. ಅದಕ್ಕೋಸ್ಕರ ಇದೇನಾಗುತ್ತೆ? ಡಿಗ್ರಿ ನಾಟ್ ಡಿಫೈನ್ಡ್ ಆಗುತ್ತೆ. ಡಿಗ್ರಿ ಏನಾಗುತ್ತೆ? ನಾಟ್ ಡಿಫೈನ್ಡ್ ಆಗುತ್ತೆ. ಇದು ಗೊತ್ತಿರಬೇಕು. ಇದ್ರ ಮೇಲೆನೆ ನಾವು ಈಗ ಒಂದು 30 ಕ್ವಶನ್ ಸಾಲ್ವ್ ಮಾಡ್ತೀವಿ. ಮೋರ್ ದನ್ 30 ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ? ಡಿಗ್ರಿ ಇದೇನಾಗುತ್ತೆ? ನಾಟ್ ಡಿಫೈನ್ಡ್ ಆಗುತ್ತೆ. ಅದೇ ತರ ಇಲ್ಲಿ ನೋಡಿ, ಸೊ ಇಲ್ಲಿ ಡೆರಿವೇಟಿವ್ ಆರ್ಡರ್ ಎಷ್ಟಾಗುತ್ತೆ? ಇದ್ರು ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ? ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಆರ್ಡರ್ ಎಷ್ಟಾಗುತ್ತೆ? 2 ಆಗುತ್ತೆ. 2 ಬರ್ಕೊಳ್ಳಿ. ಅದೇ ತರ ನಿಮಗೆ ಡಿಗ್ರಿ ಏನಾಗುತ್ತೆ? ಡಿಗ್ರಿ ಇಲ್ಲಿ ನೋಡಿ, ಫಂಕ್ಷನ್ ಒಳಗಡೆ ನಮಗೆ ಡೆರಿವೇಟಿವ್ ಬಂದಿದೆ. ಈ ಸೈನ್ ಒಳಗಡೆ ಐತಾ ಇದು? ಸೊ ಸೈನ್ ಒಳಗಡೆ ಡಿ ವೈ ಬೈ ಡಿ ಎಕ್ಸ್ ಬಂದಿದೆ. ಅದಕ್ಕೋಸ್ಕರ ಇದೇನಾಗುತ್ತೆ? ಡಿಗ್ರಿ ಈಸ್ ನಾಟ್ ಡಿಫೈನ್ಡ್ ಅಂತ ಹೇಳ್ಬೋದು. ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಓಕೆ, ಇಷ್ಟು ಗೊತ್ತಿದ್ರೆ ಆಲ್ಮೋಸ್ಟ್ ನಿಮಗೆ
80% ಬಂದೇ ಬರುತ್ತೆ ಮಾರ್ಕ್ಸು. ಓಕೆ 80% ಅಂದರೆ ನಮ್ಗೆ ಆಲ್ಮೋಸ್ಟ್ 80% ನಿಮ್ಗೆ 90% ಇದ್ರ ಮೇಲೆನೇ ಕ್ವಶನ್ಸ್ ಬರೋದು. ಓಕೆ ಆರ್ಡರ್ ಮತ್ತು ಡಿಗ್ರಿ. ಬಟ್ ಇದು ಕೊಟ್ಟಿಲ್ಲ ಅಂದರೆ ನಿಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಗ್ಗೆ ಕ್ವಶನ್ ಕೇಳ್ತಾನೆ. ಓಕೆ ನಾವು ಈಗ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ನೋಡಿ ಒಂದೊಂದೇ ಕ್ವಶನ್ ಸಾಲ್ವ್ ಮಾಡೋಕೆ ತೊಗೊಂಡಂತೆ. ಓಕೆ ಈ PDF ಇಂದಾನೆ ತಗೊಳ್ಳೋಣ. ಸ್ವಲ್ಪ ನೆಗಡಿ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ನೋಡಿ ಕ್ವಶನ್ ನಂಬರ್ 1 ನೋಡಿ ಏನು ಕೊಟ್ಟಿದ್ರೆ, ದಿ ಆರ್ಡರ್ ಅಂಡ್ ಡಿಗ್ರಿ. ಓಕೆ ಫಸ್ಟ್ ಏನ್ ಕೇಳಿದ್ರೆ ಆರ್ಡರ್ ಕೇಳಿದ್ರೆ ಫಸ್ಟ್ ಆರ್ಡ್ರೇ ಬರಿಬೇಕು ನೀವು. ಫಸ್ಟ್ ಏನ್ ಕೇಳಿದ್ರೆ ಆರ್ಡರ್ ಕೇಳಿದ್ರೆ ಫಸ್ಟ್ ಆರ್ಡ್ರೇ ಬರಿಬೇಕು. ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ನಾವು ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ ನಮಗೆ? ಫಸ್ಟ್ ಆರ್ಡರ್ ಡೆರಿವೇಟಿವ್ ಇದೆ. ಅದಕ್ಕೋಸ್ಕರ ನಮಗೆ ಆರ್ಡರ್ ಏನಾಗುತ್ತೆ 1 ಆಗುತ್ತೆ, 1 ಬರ್ಕೊಳ್ಳಿ ಅಷ್ಟೇ. ಅದೇ ತರ ಡಿಗ್ರಿ ಇಲ್ಲಿ ನೋಡಿ, ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನಮಗೆ 1 ಐತೆ, ಹೌದಾ? ಅದಕ್ಕೋಸ್ಕರ ಡಿಗ್ರಿನೂ ಏನಾಗುತ್ತೆ 1 ಆಗುತ್ತೆ. ಓಕೆ ಸೊ ನಮಗೆ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಸೊ ದಟ್ ಈಸ್ 1,1 ಇಸ್ ದ ಕರೆಕ್ಟ್ ಆನ್ಸರ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ? ಆಪ್ಷನ್ ಸಿ, ದಟ್ ಈಸ್ 1,1. ಫೈಲ್ ನೋಡಿ, ಫಸ್ಟ್ ಏನು ಆರ್ಡರ್ ಕೊಟ್ಟಿದ್ರೆ ಫಸ್ಟ್ ಆರ್ಡರ್ ಬರ್ಕೊಳ್ಳಿ, ನೆಕ್ಸ್ಟ್ ಡಿಗ್ರಿ ಕೊಟ್ಟಿದ್ರೆ ಡಿಗ್ರಿ ಬರ್ಕೊಳ್ಳಿ. ಓಕೆ ಸರ್, ಫಸ್ಟ್ ಕ್ವಶನ್ ಆನ್ಸರ್ ಏನಾಗುತ್ತೆ ನಮಗೆ? ಫಸ್ಟ್ ಆಪ್ಷನ್ ಸಿ ಆಗುತ್ತೆ. ನೋಡಿ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ ದಿ ಆರ್ಡರ್ ಅಂದ್ರೆ ನೋಡಿ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ? ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನೋಡಿ, ಹೈಯೆಸ್ಟ್ ಡೆರಿವೇಟಿವ್ ನಮ್ಗೆ ಏನಿದೆ ಅಂದ್ರೆ ನಮಗೆ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಅಂದ್ರೆ ಆರ್ಡರ್ ಎಷ್ಟಾಗುತ್ತೆ? 2 ಆಗುತ್ತೆ. ಆರ್ಡರ್ 2 ಆಗುತ್ತೆ. ಡಿಗ್ರಿ ಎಷ್ಟಾಗುತ್ತೆ ನಮಗೆ? ಸೊ ಡಿಗ್ರಿ ನಮ್ಗೆ ಎಷ್ಟಾಗುತ್ತೆ ಅಂದ್ರೆ, ಸೊ ಡಿಗ್ರಿ ದಟ್ ಈಸ್ ಈಕ್ವಲ್ ಟು ಇದು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ನಮಗೆ ಪವರ್ ಏನಿದೆ? 1 ಐತೆ, ಹೌದಾ? ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಪವರ್ ಏನಿದೆ ನಮಗೆ? 1 ಇದೆ. ಅದನ್ನ ಡಿಗ್ರಿ ಏನಾಗುತ್ತೆ? ಡಿಗ್ರಿನೂ ನಮಗೆ 1 ಆಗುತ್ತೆ, ಹೌದಾ? ಸೊ ನಮಗೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ನಮ್ಗೆ ಎಷ್ಟಿದೆ? ನಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ, ಅದರದ್ದು ಪವರ್ ಏನಿದೆ? 1 ಇದೆ. ಸೊ ದಟ್ ಈಸ್ ವೈ ನಾವು ಏನು ಬರ್ತಿದೆ ರಿಸಲ್ಟ್? 2,1 ಬರುತ್ತೆ ನೋಡಿ. 2, ನೀವು 1,2 ಬರುತ್ತೆ, ತಪ್ಪಾಗುತ್ತೆ. ವೈ? ಬಿಕಾಸ್ ಫಸ್ಟ್ ಏನು ಕೊಟ್ಟಿದ್ರು ಅವರು? ಆರ್ಡರ್ ಕೇಳಿದ್ರು. ಫಸ್ಟ್ ಆರ್ಡರ್ ಬರ್ಬೇಕು. ಆರ್ಡರ್ ಎಷ್ಟಿದೆ? 2 ಇದೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಡಿಗ್ರಿ ಕೇಳಿದ್ರೆ ಡಿಗ್ರಿ. ನೀವು 1,2 ಬರೆದ್ರೆ ಅದು ನಮಗೆ ಫಸ್ಟ್ ಡಿಗ್ರಿ ಬರ್ದಂಗೆ ಆಗುತ್ತೆ, ಆಮೇಲೆ ಆರ್ಡರ್ ಬರ್ದಂಗೆ. ಅದಕ್ಕೋಸ್ಕರ ಇದೇ ಕರೆಕ್ಟ್ ಆಗುತ್ತೆ. ಸೊ ವಿಚ್ ಮೀನ್ಸ್ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ? ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ ಅವರು? ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ಇದ್ರ ನೋಡಿ, ಇದ್ರ ಹೈಯೆಸ್ಟ್ ಡೆರಿವೇಟಿವ್ ಏನು? ಇದರ ಹೈಯೆಸ್ಟ್ ಡೆರಿವೇಟಿವ್ ನೋಡಿ ನಮಗೆ ಡಿ ಕ್ಯೂಬ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಕ್ಯೂಬ್, ಹೌದಾ? ಅಂದ್ರೆ ಅಯ್ಯೋ ಇದ್ರ ಆಪ್ಷನ್ನೇ ಬರ್ಕೊಂಡಿಲ್ಲ. ಓಕೆ ಕ್ವಶನ್ ನಂಬರ್ 3 ನೋಡಿ ಏನು ಕೊಡ್ತಾರೆ? ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಸ್. ಇದ್ರ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ? ಹೈಯೆಸ್ಟ್ ಡೆರಿವೇಟಿವ್ ನಮಗೆ 3 ಇದೆ. ಸೊ ದಟ್ ಈಸ್ ವೈ ಆರ್ಡರ್ ಏನು ಬರುತ್ತೆ? ಆರ್ಡರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಿಮಗೆ? 3 ಬರುತ್ತೆ. ವಾಟ್ ಅಬೌಟ್ ಡಿಗ್ರಿ ನೋಡಿ, ಡಿಗ್ರಿ ಏನು ಬರುತ್ತೆ ಇದು ನೋಡಿ, ಕೇರ್ಫುಲ್ ಆಗಿ ಥಿಂಕ್ ಮಾಡಿ ಹೇಳಿ. ಬೇಕಾದ್ರೆ ನೀವು ಕಮೆಂಟ್ ಮಾಡಿ ನಮ್ಗೆ ಏನು ಬರುತ್ತೆ ಅಂದ್ರೆ. ಸೊ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿದೀವಿ ನಮಗೆ ಆ ಡಿಗ್ರಿ ಏನು ಬರುತ್ತೆ ಅಂತೇಳಿ. ಸೊ ನಾವು ಜಸ್ಟ್ ಇಲ್ಲಿ ಡಿಗ್ರಿ ಏನು ಬರುತ್ತೆ ಅಂದ್ರೆ ನಿಮಗೆ, ಸೊ ಇಲ್ಲಿ ನೋಡಿ ಹಿಯರ್ ಇ ಟು ದಿ ಪವರ್ ಒಳಗಡೆ, ಇಲ್ಲಿ ಒಳಗಡೆ ನಮಗೆ ಪವರ್ ಒಳಗಡೆ ನಮಗೆ ಡೆರಿವೇಟಿವ್ ಬಂದಿದೆ. ಈ ತರ ಪವರ್ ಒಳಗಡೆ ಡೆರಿವೇಟಿವ್ ಬಂದ್ರೆ ನಮ್ಗೆ ಡಿಗ್ರಿ ಏನಾಗುತ್ತೆ? ನಾಟ್ ಡಿಫೈನ್ಡ್ ಆಗುತ್ತೆ. ಡಿಗ್ರಿ ಏನಾಗುತ್ತೆ? ನಾಟ್ ಡಿಫೈನ್ಡ್ ಆಗುತ್ತೆ. ಓಕೆ ಅದಕ್ಕೋಸ್ಕರ ನಮಗೆ ಇದ್ರದ್ದು ಆನ್ಸರ್ ಏನಾಗುತ್ತೆ? ನಮಗೆ ಇದ್ರದ್ದು ಆನ್ಸರು ನಮಗೆ ಡಿಗ್ರಿ 3 ಆರ್ಡರ್ 3 ಆಗುತ್ತೆ. ಡಿಗ್ರಿ ಏನಾಗುತ್ತೆ? ನಾಟ್ ಡಿಫೈನ್ಡ್. ಅಂದ್ರೆ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಆಪ್ಷನ್ ಡಿ ಇದೆ ನೋಡಿ. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನಮ್ಗೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಇದೇ ತರ ಕ್ವಶನ್ ಇರ್ತಾವೆ ನೋಡಿ ಅಷ್ಟೇ.
ಸಿಂಪಲ್ ಕ್ವಶನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ, ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನೋಡಿ. ಸೊ ಡಿಗ್ರಿದ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ, ಸೊ ಇಲ್ಲಿ ಸಾರಿ ಈ ಡಿಫರೆನ್ಷಿಯಲ್ ಇಕ್ವೇಶನ್ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ಅಂದ್ರೆ ನಮಗೆ ಅದು ಇಸ್ ಫೋರ್ತ್ ಆರ್ಡರ್ ಡೆರಿವೇಟಿವ್. ಫೋರ್ತ್ ಆರ್ಡರ್ ಡೆರಿವೇಟಿವ್ ಅಂದ್ರೆ ನಮಗೆ ಆರ್ಡರ್ ಏನು ಬರುತ್ತೆ, ಫೋರ್ತ್ ಆರ್ಡರ್ ಡೆರಿವೇಟಿವ್ ಇಸ್ ನಥಿಂಗ್ ಬಟ್ ಆರ್ಡರ್ ನಮಗೆ 4 ಬರುತ್ತೆ, ಹೌದಾ. ಫೋರ್ತ್ ಆರ್ಡರ್ ಡೆರಿವೇಟಿವ್ ಅಂದ್ರೆ ಆರ್ಡರ್ 4 ಬರುತ್ತೆ. ಡಿಗ್ರಿ ಏನು ಬರುತ್ತೆ, ಇಲ್ಲಿ ನೋಡಿ ಸೈನ್ ಒಳಗಡೆ ಡೆರಿವೇಟಿವ್ ಇದೆ, ಇಲ್ಲಿ ಸೈನ್ ಒಳಗಡೆ ಡೆರಿವೇಟಿವ್ ಇದೆ, ಹೌದಾ. ಇಲ್ಲಿ ಸೈನ್ ಒಳಗಡೆ ಡೆರಿವೇಟಿವ್ ಇದೆ, ಅದಕ್ಕೋಸ್ಕರ ಡಿಗ್ರಿ ಏನಾಗುತ್ತೆ, ಡಿಗ್ರಿ ಇಟ್ ಈಸ್ ನಾಟ್ ಡಿಫೈನ್ಡ್. ಡಿಗ್ರಿ ಏನಾಗುತ್ತೆ ನಮಗೆ, ಡಿಗ್ರಿ ಇಟ್ ಈಸ್ ನಾಟ್ ಡಿಫೈನ್ಡ್. ಡಿಗ್ರಿ ಏನಾಗುತ್ತೆ, ಇಟ್ ಈಸ್ ನಾಟ್ ಡಿಫೈನ್ಡ್. ಓಕೆ, ಸೊ ವಿಚ್ ಮೀನ್ಸ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನಮಗೆ ಫೈಂಡ್ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್. ಇಷ್ಟು ಈಸಿ ಇದೆ ನೋಡಿ. ಸೊ ನಮಗೆ ಆರ್ಡರ್ ಏನಿದೆ, ನಮಗೆ ಆರ್ಡರ್ ದಟ್ ಈಸ್ 1 ಇದೆ, ಹೌದಾ. ಆರ್ಡರ್ ದಟ್ ಈಸ್ ಈಕ್ವಲ್ ಟು ಏನಿದೆ 1 ಇದೆ, 1 ಇಲ್ಲ. ವೈ ಬಿಕಾಸ್ ಹೈಯೆಸ್ಟ್ ಡೆರಿವೇಟಿವ್ 1 ಇದೆ, ಅದಕ್ಕೋಸ್ಕರ ಇದ್ರದ್ದೇ ನಮಗೆ ಪವರ್ ಏನಿದೆ, ಈ ಆರ್ಡರ್ದು ನಮಗೆ ಪವರ್ ಏನಿದೆ, ನಮಗೆ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನಮಗೆ 1 ಇದೆ, ಅದಕ್ಕೋಸ್ಕರ ಡಿಗ್ರಿನೂ ಏನು ಬರುತ್ತೆ ನಮಗೆ, ಡಿಗ್ರಿ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 1. ಸೊ ವಿಚ್ ಮೀನ್ಸ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋ ನಾವು ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಇದನ್ನು ಎಕ್ಸಾಕ್ಟ್ಲಿ ಕ್ವಶನ್ ನಂಬರ್ 6 ನೋಡಿ, ಎಕ್ಸಾಕ್ಟ್ಲಿ ಅದೇ ತರ ಇದೆ. ಫೈಂಡ್ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಹೌದಾ, ಡಿ ಸ್ಕ್ವೇರ್ ಎಸ್ ಡಿವೈಡೆಡ್ ಬೈ ಡಿ ಟಿ ಸ್ಕ್ವೇರ್, ಹೌದಾ, ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ಇಲ್ಲಿ ನೋಡಿ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾನೆ, ಡಿ ಎಸ್ ಬೈ ಡಿ ಟಿ ಹೋಲ್ ಟು ದಿ ಪವರ್ 4 ಅಂತ ಹೇಳಿ ಕನ್ಫ್ಯೂಸ್ ಮಾಡ್ತಾನೆ. ಕನ್ಫ್ಯೂಸ್ ಆಗಬಾರ್ದು, ಹೈಯೆಸ್ಟ್ ಡೆರಿವೇಟಿವ್ ಚೆಕ್ ಮಾಡಬೇಕು. ಹೈಯೆಸ್ಟ್ ಡೆರಿವೇಟಿವ್ ನಮ್ಗೆ ಏನಿದೆ, ನಮಗೆ 2 ಇದೆ. ಸೊ ದಟ್ ಈಸ್ ಆರ್ಡರ್ ಏನು ಬರುತ್ತೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ 2 ಬರುತ್ತೆ. ಓಕೆ, ಅದೇ ತರ ನಮ್ಗೆ ಡಿಗ್ರಿ ನೋಡಿ, ಡಿಗ್ರಿ ಏನು ಬರುತ್ತೆ ಅಂದ್ರೆ, ಸೊ ಡಿಗ್ರಿ ದಟ್ ಈಸ್ ಈಕ್ವಲ್ ಟು, ಸೊ ಡಿಗ್ರಿ ದಟ್ ಈಸ್ ಈಕ್ವಲ್ ಟು ನಮಗೆ ಈ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ, ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ 1 ಇದೆ, ಹೌದಾ. ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನಮಗೆ 1 ಇದೆ, ಅದಕ್ಕೋಸ್ಕರ 1 ಬರ್ಬೇಕು. ಸೊ ನಮಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ, ಸೊ ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಫಸ್ಟ್ ಆರ್ಡರ್ ಕೇಳಿದ್ರೆ ಆಮೇಲೆ ಡಿಗ್ರಿ ಕೇಳಿದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಷ್ಟು ವಿಡಿಯೋ ನಾವು ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದೆ, ಕ್ವಶನ್ ನಂಬರ್ 7. ಫೈಂಡ್ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್. ಇದೊಂದು ಆರ್ಡರ್ ಮತ್ತೆ ಆರ್ಡರ್ ನೋಡಿ, ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ಇದರಲ್ಲಿ, ಹೈಯೆಸ್ಟ್ ಡೆರಿವೇಟಿವ್ ನಮ್ಗೆ ಏನಿದೆ ಅಂದ್ರೆ ಹೈಯೆಸ್ಟ್ ಡೆರಿವೇಟಿವ್, ಸೊ ದಟ್ ಈಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನಮ್ಗೆ ಆರ್ಡರ್ ಏನು ಬರುತ್ತೆ ನಮಗೆ 2 ಬರುತ್ತೆ, 2 ಬರ್ಕೊಳ್ಳಿ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಅದ್ರದ್ದು ಪವರ್ ಏನಿದೆ ನಮಗೆ, ಅದ್ರದ್ದು ಪವರ್ ನಮಗೆ 2 ಇದೆ, ಬಟ್ ನಮ್ಗೆ ಇಲ್ಲಿ ಕಾಸ್ ಒಳಗಡೆ ಡೆರಿವೇಟಿವ್ ಇದೆ ನೋಡಿ. ಕಾಸ್ ಒಳಗಡೆ ಡೆರಿವೇಟಿವ್ ಇದೆ ಅಂತಂದ್ರೆ ಇಲ್ಲಿ, ಕಾಸ್ ಒಳಗಡೆ ಡೆರಿವೇಟಿವ್ ಇದೆ ಅಂದ್ರೆ ಇಲ್ಲಿ, ಸೊ ದಟ್ ಈಸ್ ವೈ ದ ಗಿವನ್ ಫಂಕ್ಷನ್, ದಿ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ ಈಸ್ ಏನ್ ಬರುತ್ತೆ ನಮಗೆ, ನಾಟ್ ಡಿಫೈನ್ಡ್. ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ ಏನಾಗುತ್ತೆ ನಮಗೆ, ನಾಟ್ ಡಿಫೈನ್ಡ್ ಆಗುತ್ತೆ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ನಮಗೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋ ನಾವು ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಡಿದ್ರೆ, ಫೈಂಡ್ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ನಮಗೆ ಇಲ್ಲಿ ನೋಡಿ ಆರ್ಡರ್ ಅಂಡ್ ಡಿಗ್ರಿ ಏನು ಬರ್ತಾ, ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ಫಸ್ಟ್ ಆರ್ಡರ್ ತುಂಬಕ್ಕೆ, ಇಲ್ಲಿ ಡಿಗ್ರಿ ತುಂಬಕ್ಕೆ ಏನು ಬರ್ಬೇಕಂದ್ರೆ, ಇದು ಹೈಯೆಸ್ಟ್ ಡೆರಿವೇಟಿವ್ ಏನು, ಹೈಯೆಸ್ಟ್ ಡೆರಿವೇಟಿವ್ ನಮಗೆ 2 ಇದೆ, ಹೌದಾ. ದಟ್ ಈಸ್ ವೈ ನಮಗೆ ಆರ್ಡರ್ ಏನು ಬರುತ್ತೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ 2 ಬರುತ್ತೆ, 2 ಬರುತ್ತೆ. ಓಕೆ, ಅದೇ ತರ ನಮಗೆ ಡಿಗ್ರಿ ಏನು ಬರುತ್ತೆ, ಡಿಗ್ರಿ ದಟ್ ಈಸ್ ಈಕ್ವಲ್ ಟು
ಈ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ದು ನಮಗೆ ಪವರ್ ಏನಿದೆ, ಹೈಯೆಸ್ಟ್ ಆರ್ಡರ್ ಪವರ್ ಏನಿದೆ ನಿಮಗೆ 1 ಇದೆ. ಸೊ ದಟ್ ಈಸ್ ಡಿಗ್ರಿ ಏನು ಬರುತ್ತೆ, ಡಿಗ್ರಿ ದಟ್ ಈಸ್ ಆಲ್ಸೋ ಕೂಡ ಇಕ್ವಲ್ ಟು 1 ಬರುತ್ತೆ. ನಮಗೆ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ನಮಗೆ 2, 1 ಎಲ್ಲಿದೆ ನೋಡಿ, ದಟ್ ಈಸ್ 2, 1, 2, 1, ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡಿ. ಫೈಂಡ್ ದಿ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಫೈಂಡ್ ದಿ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಕೇಳಿದ್ರೆ, ಇಲ್ಲಿ ನೋಡಿ ಈಗ ಇದು ನಮಗೆ ಡಿ ಸ್ಕ್ವೇರ್ ವೈ ಕೊಟ್ಟಿಲ್ಲ ಅಂದ್ರೆ, ಸೊ ನಾವು y ಡ್ಯಾಶ್ ಇಸ್ ಆಲ್ಸೋ ನಥಿಂಗ್ ಬಟ್ dy ಬೈ dx ಅಂತ ಅರ್ಥ. y ಡ್ಯಾಶ್ ಇಸ್ ಆಲ್ಸೋ ನಥಿಂಗ್ ಬಟ್ dy ಬೈ dx. ಅದೇ ತರ y ಡಬಲ್ ಡ್ಯಾಶ್ ಇಸ್ ಆಲ್ಸೋ ನಥಿಂಗ್ ಬಟ್ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಅಂತ ಕೇಳ್ತಾರೆ. ಓಕೆ, ದಿಸ್ ವಿ ಕ್ಯಾನ್ ಆಲ್ಸೋ ರೈಟ್ ಆಸ್ ಕೆಲವೊಂದ್ಸಲ ಈ ತರ y1 ಅಂತಾನು ಕೊಟ್ಟಿರ್ತಾರೆ, ಇದನ್ನ ಕೆಲವೊಂದ್ಸಲ y2 ಅಂತಾನು ಕೊಟ್ಟಿರ್ತಾರೆ ಈ ತರ. ಓಕೆ, ಇವೆರಡು ಒಂದೇ ಮೀನಿಂಗ್. ಓಕೆ, ಸೊ ನಮಗೆ ಇವೆಲ್ಲ ಒಂದೇ ಮೀನಿಂಗ್ ಅಂತ ಅರ್ಥ. ಓಕೆ, ಸೊ ನಾವು ಇದ್ರ ಮೇಲೆ ನೋಡಿ ಇಲ್ಲಿ y ಡಬಲ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ಇಲ್ಲಿ ನೋಡಿ ಇದನ್ನ ಏನ್ ಬರಿಬಹುದು, ನಾವು ಇದ್ರ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ, ನಮಗೆ ಹೈಯೆಸ್ಟ್ ಡೆರಿವೇಟಿವ್ 3 ಇದೆ. ಹೌದಾ, ಹೈಯೆಸ್ಟ್ ಡೆರಿವೇಟಿವ್ ಥರ್ಡ್ ಆರ್ಡರ್ ಡೆರಿವೇಟಿವ್ ಅಂದ್ರೆ ಆರ್ಡರ್ ಏನ್ ಬರುತ್ತೆ ನಮಗೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ 3 ಬರುತ್ತೆ ಅಂತ. ಇದು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಹೈಯೆಸ್ಟ್ ಡೆರಿವೇಟಿವ್ ನಮ್ಮ ಪವರ್ ಏನಿದೆ, ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ 2 ಇದೆ ನೋಡಿ, ಇಲ್ಲಿ ಬೇಕಾದ್ರೆ ನೋಡಿ ಇದೆಲ್ಲ ಹೈಯೆಸ್ಟ್ ಡೆರಿವೇಟಿವ್ ಇದು. ಓಕೆ, ಇದು ನಮಗೆ ಇದು ಪವರ್ ಏನಿದೆ 2 ಇದೆ. ಹೌದಾ, ಸೊ ದಟ್ ಈಸ್ 2. ನಮ್ಗೆ ಅದಕ್ಕೋಸ್ಕರ ಡಿಗ್ರಿ ಏನಾಗುತ್ತೆ, ಡಿಗ್ರಿ ದಟ್ ಈಸ್ ಈಕ್ವಲ್ ಟು 2. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ನಮಗೆ 3, 2 ಎಲ್ಲಿ ಬರುತ್ತೆ ನೋಡಿ, 3, 2. ಸೊ ವಿಚ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾರೆ ನಮಗೆ. ಅದೇ ಫೈಂಡ್ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಫೈಂಡ್ ದ ಆರ್ಡರ್ ಆಫ್ ದಿ, ಇದು ಡಿಫರೆನ್ಷಿಯಲ್ ಆರ್ಡರ್ ಮತ್ತೆ ಡಿಗ್ರಿ. ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ ನಮಗೆ, 3 ಇದೆ. ಹೌದಾ, ಹೈಯೆಸ್ಟ್ ಡೆರಿವೇಟಿವ್ ನಮಗೆ 3 ಇದೆ. ಇಲ್ಲೇ ಹೈಯೆಸ್ಟ್ ಡೆರಿವೇಟಿವ್ 3 ಇದೆ. ಓಕೆ, ಅದಕ್ಕೋಸ್ಕರ ಆರ್ಡರ್ ಏನಾಗುತ್ತೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ಅಂದ್ರೆ ದಟ್ ಈಸ್ 3 ಆಗುತ್ತೆ. ಓಕೆ, ಈ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ, ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿಲ್ಲ ಅಂದ್ರೆ 1 ಇರ್ತದೆ. ಸೊ ದಟ್ ಈಸ್ ವೈ ನಮ್ಗೆ ಇದು ಡಿಗ್ರಿ ಏನಾಗುತ್ತೆ ಅಂದ್ರೆ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನಮಗೆ 1 ಇದೆ. ಸೊ ದಟ್ ಈಸ್ ವೈ ಡಿಗ್ರಿ ಏನಾಗುತ್ತೆ 1 ಅಂದ್ರೆ ನಮ್ಗೆ ಏನ್ ಬರಬೇಕು 3, 1. ಸೊ 3, 1 ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್, ದಟ್ ಈಸ್ ಆಪ್ಷನ್ ಎ ನೋಡಿ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾರೆ, ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಇದರ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ dy ಬೈ dx ಇದೆ. ಅದಕ್ಕೋಸ್ಕರ ಆರ್ಡರ್ ಏನಾಗುತ್ತೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ 1 ಬರುತ್ತೆ. ಓಕೆ, ಅದೇ ತರ ಡಿಗ್ರಿ ಏನ್ ಬರುತ್ತೆ ನಮಗೆ, ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಇದು ಹೈಯೆಸ್ಟ್ ಡೆರಿವೇಟಿವ್ ಏನಿದೆ, ಫಸ್ಟ್ ಆರ್ಡರ್ ಡೆರಿವೇಟಿವ್. ಇದ್ರ ಪವರ್ ಏನಿದೆ ನಮಗೆ 1 ಇದೆ. ಹೌದಾ, ಪವರ್ 1 ಇದೆ. ದಟ್ ಈಸ್ ವೈ ನಮಗೆ ಡಿಗ್ರಿನೂ ಏನಾಗುತ್ತೆ 1 ಆಗುತ್ತೆ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ನಮಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ ನಿಮಗೆ 40 ಕ್ವಶನ್ಸ್ ಏನೋ ಇದಾವೆ ಅಷ್ಟೇ. ಈ 40 ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ನೀವು ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕೇ ಆಗಿಲ್ಲ. ಓಕೆ, ಅದಕ್ಕೋಸ್ಕರ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿದೆ ನಮಗೆ, ದಟ್ ಈಸ್ d ಸ್ಕ್ವೇರ್ ಬೈ dx ಸ್ಕ್ವೇರ್ ಇಲ್ಲಿದೆ ನೋಡಿ. ಓಕೆ, ಸೊ ದಟ್ ಈಸ್ d ಸ್ಕ್ವೇರ್ ಬೈ dx ಸ್ಕ್ವೇರ್ ಅಂದ್ರೆ ಆರ್ಡರ್ ಏನಾಗುತ್ತೆ ನಮಗೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು ನಮಗೆ 2 ಆಗುತ್ತೆ. ಓಕೆ, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಾಗುತ್ತೆ ನಮಗೆ, ಪವರ್ ಏನಿದೆ 1 ಇದೆ. ಹೌದಾ, ಅದಕ್ಕೋಸ್ಕರ ನಮ್ಮ ಡಿಗ್ರಿ ಏನಾಗುತ್ತೆ ನಮಗೆ, ಪವರ್ 1 ಇದ್ದರೆ ಡಿಗ್ರಿ ಏನಾಗುತ್ತೆ ಅಂದ್ರೆ ನಮಗೆ, ಸೊ ದಟ್ ಈಸ್ ಆಲ್ಸೋ ಈಕ್ವಲ್ ಟು 1 ಬರುತ್ತೆ.
ಓಕೆ, ನಮಗೆ ಆರ್ಡರ್ ಏನು ಬರುತ್ತೆ 2 ಬರುತ್ತೆ, ಡಿಗ್ರಿ ಏನು ಬರುತ್ತೆ 1 ಬರುತ್ತೆ, ವಿಚ್ ಮೀನ್ಸ್ ನಮಗೆ ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಸೊ ದಟ್ ಈಸ್ ಫಸ್ಟ್ ಆಪ್ಷನ್ ನೋಡಿ, ಕ್ವಶನ್ ನಂಬರ್ ಎ, ಸಾರಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋದಂತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಫೈಂಡ್ ದಿ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ನಾವು y ಡಬಲ್ ಡ್ಯಾಶ್ ಪ್ಲಸ್ 2y ಡ್ಯಾಶ್ ಪ್ಲಸ್ ಸೈನ್ y ದಟ್ ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ y ಡಬಲ್ ಡ್ಯಾಶ್ ಅಂದ್ರೆ ಸೊ ನಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದ್ರೆ ಹೈಯೆಸ್ಟ್ ಡೆರಿವೇಟಿವ್ ಏನಂದ್ರೆ ನಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ. ದಟ್ ಈಸ್ ವೈ ಆರ್ಡರ್ ಏನು ಬರುತ್ತೆ ನಮಗೆ ಆರ್ಡರ್ ದಟ್ ಈಸ್ ಈಕ್ವಲ್ ಟು 2 ಬರುತ್ತೆ, 2 ಬರ್ಕೊಳ್ಳಿ. ಅದೇ ತರ ನಮಗೆ ಈ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಪವರ್ ಏನಿದೆ ನೋಡಿ, ಪವರ್ ಏನಿದೆ ನಮಗೆ 1 ಇದೆ. ಸೊ ದಟ್ ಈಸ್ ವೈ ಡಿಗ್ರಿ ಏನು ಬರುತ್ತೆ ನಮಗೆ, ಸೊ ದ ಡಿಗ್ರಿ ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ ನೋಡಿ. ಸೊ ವಿಚ್ ಮೀನ್ಸ್ ನಮಗೆ ಇದ್ರ ಆನ್ಸರ್ ಇಂದ 2,1 ಬರುತ್ತೆ. 2,1 ಇಲ್ಲಿ ಆಪ್ಷನ್ ಇದೆ ನೋಡಿ, ಇಟ್ ಈಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಎಷ್ಟನೇ ಕ್ವಶನ್ ಮಾಡಿವಿ ಇಲ್ಲಿ? 13th ಮಾಡಿವಿ, 14th. ಓಕೆ, ಕ್ವಶನ್ ನಂಬರ್ 14 ನೋಡಿ ಏನು ಕೊಡಿದ್ರೆ. ಫೈಂಡ್ ದ ಡಿಗ್ರಿ ಅಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್. ಬರೀ ಏನು ಕೇಳಿದ್ರೆ, ಬರೀ ಡಿಗ್ರಿ ಅಷ್ಟೇ ಕೇಳಿದರೆ. ಬಟ್ ಇಲ್ಲಿ ಆನ್ಸರ್ ನೋಡಿದ್ರೆ ಎರಡೇ ಇದೆ. ಇಲ್ಲಿ ಆರ್ಡರ್ ಅಂತ ಬರಬೇಕಿತ್ತು, ಫೈಂಡ್ ದ ಆರ್ಡರ್ ಆ್ಯಂಡ್ ಡಿಗ್ರಿ ಅಂತ ಬರಬೇಕಿತ್ತು. ಇಲ್ಲಿ ಮಿಸ್ ಮಾಡಿದ್ದಾರೆ ಅವರು ಪ್ರಿಂಟ್ ಮಾಡುವಾಗ. ಓಕೆ, ಟೈಪ್ ಮಾಡುವಾಗ ಮಿಸ್ ಮಾಡಿದ್ದಾರೆ. ಓಕೆ, ನಾವು ಫೈಂಡ್ ದ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಇಲ್ಲಿ ನೋಡಿ ಆಪ್ಷನ್ಸ್ ನಮಗೆ ಆರ್ಡರ್ ಡಿಗ್ರಿ 2 ಕೊಟ್ಟಿದ್ದಾರೆ. ಆರ್ಡರ್ ಇಸ್ ನಥಿಂಗ್ ಬಟ್ ಹೈಯೆಸ್ಟ್ ಡೆರಿವೇಟಿವ್. ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ಡಿ ಸ್ಕ್ವೇರ್ ವೈ ಡಿ ಎಕ್ಸ್ ಸ್ಕ್ವೇರ್ ಐತೆ, ಹೌದಾ? ಓಕೆ, ಅದರದ್ದು ನಮಗೆ ಅಂದ್ರೆ ಹೈಯೆಸ್ಟ್ ಡೆರಿವೇಟಿವ್ ಡಿ ಸ್ಕ್ವೇರ್ ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದ್ರೆ ನಮಗೆ ಆರ್ಡರ್ ಎಷ್ಟಾಗುತ್ತೆ 2 ಆಗುತ್ತೆ. ಅದೇ ತರ ಡಿಗ್ರಿ ನೋಡಿ. ಸೊ ಡಿಗ್ರಿ ನಮಗೆ ಇಲ್ಲಿ ನಮ್ಗೆ ಡೆರಿವೇಟಿವ್ ಎಲ್ಲಿದೆ ಅಂದ್ರೆ ಫಂಕ್ಷನ್ ಒಳಗಡೆ ಬಂದಿದೆ. ಓಕೆ, ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಬಂದಿದೆ, ವಿಚ್ ಮೀನ್ಸ್ ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಬಂದ್ರೆ ನಮಗೆ ಡಿಗ್ರಿ ಏನಾಗುತ್ತೆ, ನಾಟ್ ಡಿಫೈನ್ಡ್ ಆಗಿರುತ್ತೆ ಅಂತ ಅರ್ಥ. ಸೊ ವಿಚ್ ಮೀನ್ಸ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ನಮಗೆ? ದಟ್ ಈಸ್ 2, ನಾಟ್ ಡಿಫೈನ್ಡ್ ಬರಬೇಕು. 2, ನಾಟ್ ಡಿಫೈನ್ಡ್ ಅಂದ್ರೆ ಯಾವ ಆಪ್ಷನ್? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ನೋಡಿ, ಸ್ವಲ್ಪ ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ನೆಕ್ಸ್ಟ್ ನೋಡಿ, ಫಸ್ಟ್ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ ಏನಿದೆ ಅಂದ್ರೆ ನಮಗೆ ಆರ್ಡರ್ ಅಂಡ್ ಡಿಗ್ರಿ, ಇಲ್ಲಿ ಮತ್ತೆ ಡಿಗ್ರಿ ಮಿಸ್ ಮಾಡ್ರಿ, ಇಲ್ಲಿ ಡಿಗ್ರಿ ಬರಬೇಕು. ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್, ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ ನಮ್ಗೆ ಏನು ಬರುತ್ತೆ ಅಂತ ಕಂಡಿಡಿ ಅಂದ್ರೆ, ಸೊ ನಮಗೆ ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ಚೆಕ್ ಮಾಡಿ. ಹೈಯೆಸ್ಟ್ ಡೆರಿವೇಟಿವ್ ನಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಹೌದಾ? ಸೊ ದಟ್ ಈಸ್ ವೈ ಆರ್ಡರ್ ಏನು ಬರುತ್ತೆ ನಮಗೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು 2 ಬರುತ್ತೆ, 2 ಬರ್ಕೊಳ್ಳಿ. ಅದೇ ತರ ಈ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನಮಗೆ, ಹೈಯೆಸ್ಟ್ ಡೆರಿವೇಟಿವ್ ಪವರ್ 1 ಇತ್ತು, ಹೌದಾ? ಸೊ ನಮ್ಗೆ ಅದಕ್ಕೋಸ್ಕರ ಡಿಗ್ರಿ ಏನು ಬರುತ್ತೆ ನಮಗೆ, ಡಿಗ್ರಿ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 1 ಬರುತ್ತೆ, 1 ಬರ್ಕೊಳ್ಳಿ. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿದೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನಮಗೆ ಪವರ್ ಏನಿದೆ ಅದರದ್ದು ನಮಗೆ 1 ಇದೆ, ಅದಕ್ಕೋಸ್ಕರ ಡಿಗ್ರಿ 1 ಬರುತ್ತೆ ನೋಡಿ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ನಮಗೆ 2,1 ಬರಬೇಕು. 2, ಯಾವ ಆಪ್ಷನ್ ಬರುತ್ತೆ? ಆಪ್ಷನ್ ಎ ಇದೆ ನೋಡಿ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇದು ಸರಿಯಾಗಿ ಬಂದಿರ್ತಾಳ್ರಿ, ನಾಟ್ ಡಿಫೈನ್ಡ್ ಬಂದೇ ಇಲ್ಲ. ಇಲ್ಲಿ ಇನ್ನೊಂದ್ಸಲ ಹಾಕೊಂತೀನಿ.
ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಕ್ವಶನ್. ಸೇಮ್ ಕ್ವಶನ್. ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ? ಹೈಯೆಸ್ಟ್ ಡೆರಿವೇಟಿವ್ ನಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇಲ್ಲಿದೆ ನೋಡಿ, ಈಗ ಡಿ ಸ್ಕ್ವೇರ್ ಬೈ ಡಿ ಸ್ಕ್ವೇರ್. ಅದಕ್ಕೋಸ್ಕರ ನಮಗೆ ಆರ್ಡರ್ ಏನಾಗುತ್ತೆ, ನಮಗೆ ಆರ್ಡರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ಅಂದ್ರೆ ದಟ್ ಈಸ್ 2 ಆಗುತ್ತೆ. ಹೌದಾ? ಸೊ ಇದೇ ತರ ಡಿಗ್ರಿ ಏನಾಗುತ್ತೆ, ಡಿಗ್ರಿ ಆಫ್ ದಿ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ ನೋಡಿ, ಇಲ್ಲಿ ನಮಗೆ ಇದು ಹೈಯೆಸ್ಟ್ ಡೆರಿವೇಟಿವ್ ಇದು. ಹೌದಾ? ಇದ್ರದ್ದು ಪವರ್ ಏನಿದೆ ನಮಗೆ, ಇದ್ರ ಪವರ್ 1 ಇದೆ. ಅದಕ್ಕೋಸ್ಕರ ಡಿಗ್ರಿ ಏನಾಗುತ್ತೆ, ಡಿಗ್ರಿ ದಟ್ ಈಸ್ ಆಲ್ಸೋ ಈಕ್ವಲ್ ಟು 1. Okay, so which means which option is correct? That is, which option is correct? Option B. Option B. 2, 1 is the correct answer. Okay. Just video na pause ಮಾಡ್ಕೊಂಡು ಬರ್ಕೊಳ್ಳಿ. Next we will go for next question. Okay, question number 18 ನೋಡಿ, ಏನಿದೆ ನಮಗೆ question number 18. Find the order and degree of the differential equation. Okay. So ನಮಗೆ ಇದು ನೋಡಿ, ಆರ್ಡರ್ ಮತ್ತೆ ಡಿಗ್ರಿ ಕಂಡುಹಿಡಿಯಬೇಕು. ಇದು ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ, ಹೈಯೆಸ್ಟ್ ಡೆರಿವೇಟಿವ್ ಡಿ ಸ್ಕ್ವೇರ್ ಡಿ ಟು ದಿ ಪವರ್ 4 ಡಿವೈಡೆಡ್ ಬೈ ಸೊ ಡಿ ಎಕ್ಸ್ ಟು ದಿ ಪವರ್ 4 ಇದೆ. ಹೌದಾ? ಸೊ ವಿಚ್ ಮೀನ್ಸ್ ಡಿಗ್ರಿ ಏನಾಗುತ್ತೆ ನಮಗೆ, ಸೊ ದಟ್ ಸಾರಿ ಆರ್ಡರ್ ಏನಾಗುತ್ತೆ ನಮಗೆ, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಫೋರ್ತ್ ಆರ್ಡರ್ ಡೆರಿವೇಟಿವ್ ಅಂದ್ರೆ ಆರ್ಡರ್ ಎಷ್ಟಾಗುತ್ತೆ, 4 ಆಗುತ್ತೆ. 4 ಬರ್ಕೊಳ್ಳಿ. ಡಿಗ್ರಿ ಏನಾಗುತ್ತೆ, ಸೊ ಡಿಗ್ರಿ ನೋಡಿ ನಮ್ಗೆ ಏನಾಗುತ್ತೆ ಅಂದ್ರೆ, ಡಿಗ್ರಿ ಇಲ್ಲಿ ಸೈನ್ ಒಳಗಡೆ ಫಂಕ್ಷನ್ ಒಳಗಡೆ ನಮ್ಗೆ ಏನ್ ಮಾಡಿ ಡೆರಿವೇಟಿವ್, ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಬಂದ್ರೆ ಡಿ ಕ್ಯೂಬ್ ಬೈ ಡಿವೈಡ್ ಬೈ ಡಿ ಎಕ್ಸ್ ಕ್ಯೂಬ್ ಬಂದ್ರೆ ಏನ್ ಬರುತ್ತೆ ನಮಗೆ. ಸೊ ಇದು ಫಂಕ್ಷನ್ ಒಳಗಡೆ ಡೆರಿವೇಟಿವ್, ಅದಕ್ಕೋಸ್ಕರ ಏನಾಗುತ್ತೆ ಡಿಗ್ರಿ ಇಟ್ ಈಸ್ ನಾಟ್ ಡಿಫೈನ್ಡ್. ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಬಂದ್ರೆ ಏನಾಗುತ್ತೆ, ಡಿಗ್ರಿ ಏನಾಗುತ್ತೆ ದಟ್ ಈಸ್ ನಾಟ್ ಡಿಫೈನ್ಡ್ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಸೊ ದಿಸ್ ಈಸ್ ನಾಟ್ ಡಿಫೈನ್ಡ್ ಅಂತ ಬರೀರಿ, ಡಿಗ್ರಿ ಇಟ್ ಈಸ್ ನಾಟ್ ಡಿಫೈನ್ಡ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 19 ಸಾಲ್ವ್ ಮಾಡೋಣ ನೋಡಿ, ಏನ್ ಬರುತ್ತೆ ನಮಗೆ. ಓಕೆ, ಕ್ವಶನ್ ನಂಬರ್ 19 ನೋಡಿ, ಏನ್ ಕೊಡಿದ್ರೆ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್, ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ dy by dx that is equal to e to the power 2x. ಹೌದಾ? ಈ ತರ ಇದನ್ನ, ಸೊ ನಮಗೆ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ ಈ ತರ ಇದ್ದಾಗ, ಸೊ ನಾವ್ ಏನ್ ಮಾಡೋಣ ಅಂದ್ರೆ, ಸೊ ಇದ್ರದ್ದು ಡಿಗ್ರಿ ಮತ್ತು ಆರ್ಡರ್ ಅಷ್ಟೇ ಕೇಳಿದ್ರೆ, ಬಟ್ ಇಲ್ಲಿ ಎರಡದ ಆನ್ಸರ್ ಕೊಟ್ಟಿದ್ದಾರೆ, ವಿಚ್ ಮೀನ್ಸ್ ಇದು ಆರ್ಡರ್ ಅಂಡ್ ಡಿಗ್ರಿ ಅಂತ ಬರ್ಬೇಕಿತ್ತು ಇಲ್ಲಿ, ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ನಾವ್ ಏನ್ ಮಾಡೋಣ ಆರ್ಡರ್, ಸೊ ಇದನ್ನ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ 1 ಇದೆ. ಅದಕ್ಕೋಸ್ಕರ ಆರ್ಡರ್ ಏನಾಗುತ್ತೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 1 ಆಗುತ್ತೆ. 1 ಬರ್ಕೊಳ್ಳಿ. ಅದೇ ತರ ಡಿಗ್ರಿ ಏನಾಗುತ್ತೆ ನಮಗೆ, ಸೊ ಡಿಗ್ರಿ ದಟ್ ಈಸ್ ಈಕ್ವಲ್ ಟು ನಮಗೆ ಇದು ಹೈಯೆಸ್ಟ್ ಡೆರಿವೇಟಿವ್ ನಮಗೆ ಪವರ್ ಏನಾಗುತ್ತೆ 1 ಆಗುತ್ತೆ. ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಾಗುತ್ತೆ 1 ಆಗುತ್ತೆ. ಅದಕ್ಕೋಸ್ಕರ ನಮಗೆ ಡಿಗ್ರಿ ಏನಾಗುತ್ತೆ ಅಂದ್ರೆ ನಮಗೆ 1 ಆಗುತ್ತೆ ನೋಡಿ. ಹೈಯೆಸ್ಟ್ ನಮಗೆ ಡೆರಿವೇಟಿವ್ ಪವರ್ ಏನಿದೆ 1 ಆಗುತ್ತೆ. ಅದಕ್ಕೋಸ್ಕರ ಡಿಗ್ರಿ ಏನಾಗುತ್ತೆ ನಮಗೆ 1 ಆಗುತ್ತೆ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ನಮಗೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಏನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಆರ್ಡರ್ ಅಂಡ್ ಡಿಗ್ರಿ ಬರ್ಬೇಕಿತ್ತು ಇಲ್ಲಿ, ಆರ್ಡರ್ ಅಂಡ್ ಡಿಗ್ರಿ ಅಂತ ಬರ್ಬೇಕಿತ್ತು, ಬರೀ ಅವ್ರು ಆರ್ಡರ್ ಅಂತ ಅಷ್ಟು ಕೊಟ್ಟಿದ್ದಾರೆ. ಇದ್ರದ್ದು ಆರ್ಡರ್ ಮತ್ತೆ ಡಿಗ್ರಿ ಏನ್ ಬರ್ತಂದ್ರೆ, ಸೊ ಇದ್ರ ಅಷ್ಟು ಹೈಯೆಸ್ಟ್ ಡೆರಿವೇಟಿವ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಹೌದಾ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದ್ರೆ ಆರ್ಡರ್ ಏನ್ ಬರುತ್ತೆ ನಮಗೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು ನಮಗೆ 2 ಬರ್ಬೇಕು. ಓಕೆ, ಈ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಹೈಯೆಸ್ಟ್ ಪವರ್ ಏನಿದೆ ನಮಗೆ 1 ಇದೆ. ಹೌದಾ? ದಟ್ ಈಸ್ ಡಿಗ್ರಿ ದಟ್ ಈಸ್ ಈಕ್ವಲ್ ಟು ಹೈಯೆಸ್ಟ್ ಪವರ್ ಏನಿದೆ ನಮಗೆ 1 ಇದೆ. ದಟ್ ಈಸ್ ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಪವರ್ ಏನಿದೆ ನಮಗೆ ದಟ್ ಈಸ್ 1 ಇದೆ. 1 ಮಾರ್ಕ್ ನಮಗೆ ವಿಚ್ ಆಪ್ಷನ್ ಇಸ್ ಕರೆಕ್ಟ್, 2, 1 ಎಲ್ಲಿ ಬಂದಿರೋ 2, 1 ಅಂದ್ರೆ ವಿಚ್ ಮೀನ್ಸ್ ಫಸ್ಟ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಏನ್ ಕೊಟ್ಟಿದ್ದಾರೆ ನಮಗೆ, ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಕೊಟ್ಟರೆ ನಮಗೆ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ, ಹೈಯೆಸ್ಟ್ ಡೆರಿವೇಟಿವ್ ನಮಗೆ ಡಿ ಕ್ಯೂಬ್ ವೈ ಡಿವೈಡ್ ಬೈ ಡಿ ಎಕ್ಸ್ ಕ್ಯೂಬ್ ಆಯ್ತಾ. ಹೌದಾ? ಅಂದ್ರೆ ಥರ್ಡ್ ಆರ್ಡರ್ ಡೆರಿವೇಟಿವ್. ಸೊ ವಿಚ್ ಮೀನ್ಸ್ ಅದಕ್ಕೋಸ್ಕರ ಆರ್ಡರ್ ಏನಾಗುತ್ತೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ, ನಮಗೆ ಥರ್ಡ್ ಆರ್ಡರ್ ಡೆರಿವೇಟಿವ್ ಆಗುತ್ತೆ. ಅದೇ ತರ ಈ ಥರ್ಡ್ ಆರ್ಡರ್ ಡೆರಿವೇಟಿವ್ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನಮ್ಗೆ 1 ಐತೆ. ಹೌದಾ? ಸೊ ಪವರ್ ಏನಿದೆ ನಮಗೆ ಬರೀ ಆರ್ಡರ್ ಕೇಳಿದ್ರೆ ನಮಗೆ 1 ಎ ಮುಗೀತು. ಹೌದಾ? ಬರೀ ಆರ್ಡರ್ ಕೇಳಿದ್ರೆ ಆರ್ಡರ್ ಏನಾಗುತ್ತೆ ನಮಗೆ 3 ಆಗುತ್ತೆ, ಮುಗೀತು. ಅಂದ್ರೆ ಡಿಗ್ರಿ ಹೇಳಿದ್ರೆ ಏನ್ ಬರ್ತಿತ್ತು, ಡಿಗ್ರಿ ಹೇಳಿದ್ರೆ ನಮ್ಗೆ ಏನ್ ಬರ್ತಿತ್ತು, ನಮಗೆ ಪವರ್ 1 ಬರ್ತಿತ್ತು. ಇದು ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನಮಗೆ 1 ಇದೆ. ಅದಕ್ಕೋಸ್ಕರ ಡಿಗ್ರಿ 1 ಬರ್ತಿತ್ತು. ಓಕೆ, ನಮಗೆ ಸೊ 21st ಆಪ್ಷನ್ ಯಾವ್ದಾಗುತ್ತೆ, ನಮಗೆ ಆಪ್ಷನ್ ಎ ಆಗುತ್ತೆ.
ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ ಎಷ್ಟು ಸಾಲ್ವ್ ಮಾಡಿದ್ದು ಈಗ? 21, 22 ಮಾಡಬೇಕು ಈಗ. ಓಕೆ, ನಾವು ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ ಇದ್ರದ್ದೇನು ಡಿಗ್ರಿ ಕಂಡುಹಿಡಿಯಬೇಕು. ಸೊ ಇಲ್ಲಿ ನೋಡಿ, ಇಯರ್ ಫಂಕ್ಷನ್ ಒಳಗಡೆ ಏನ್ ಬಂದಿದೆ ನಮಗೆ? ಫಂಕ್ಷನ್ ಒಳಗಡೆ ನಮ್ಗೆ ಏನ್ ಬಂದಿದೆ? ಡಿಗ್ರಿ ಬಂದಿದೆ, ಹೌದಾ? ಸಾರಿ, ಫಂಕ್ಷನ್ ಒಳಗಡೆ ನಮ್ಗೆ ಏನ್ ಬಂದ? ಡೆರಿವೇಟಿವ್ ಬಂದು. ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಬಂದ್ರೆ ದ ಡಿಗ್ರಿ ಈಸ್ ಏನ್ ಬರುತ್ತೆ? ನಾಟ್ ಡಿಫೈನ್ಡ್ ಅಂತ ಅರ್ಥ. ಡಿಗ್ರಿ ಏನ್ ಬರುತ್ತೆ? ನಾಟ್ ಡಿಫೈನ್ಡ್ ಅಂತ ಅರ್ಥ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ? ಇದು ಫಂಕ್ಷನ್ ಈಸ್ ದ ಡಿಗ್ರಿ ಆಫ್ ದಿ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ ಈಸ್ ನಾಟ್ ಡಿಫೈನ್ಡ್ ಅಂತ ಅರ್ಥ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನು? ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಇದ್ರ ಡಿಗ್ರಿ ಏನ್ ಬರ್ತದೆ ಅಂದ್ರೆ, ಸೊ ನಾವು ಫಸ್ಟ್ ಆಫ್ ಆಲ್ ಆರ್ಡರ್ ಏನ್ ಬರುತ್ತೆ ನಮಗೆ? ಆರ್ಡರ್ ದಟ್ ಇಸ್ ಈಕ್ವಲ್ ಟು ಆರ್ಡರ್. ನಮಗೆ ಆರ್ಡರ್ ನೋಡಿ, ಅವ್ರ ಆರ್ಡರ್ ಕೇಳಿಲ್ಲ. ಆರ್ಡರ್ ಅಂದ್ರೆ 3 ಬರುತ್ತೆ, ಹೌದಾ? ಬಟ್ ಡಿಗ್ರಿ ಏನ್ ಬರುತ್ತೆ? ಆರ್ಡರ್ ಕೇಳಿಲ್ಲ, ಇದು ಕೇಳಿಲ್ಲ, ಅವರು ಡಿಗ್ರಿ ಕೇಳಿದ್ದಾರೆ. ಸುಮ್ಮನೆ ಮತ್ತೆ ಕನ್ಫ್ಯೂಸ್ ಆಗಿ ಮತ್ತೆ ಆರ್ಡರ್ ಬರ್ದು ಬಂದ್ರಿ. ಓಕೆ, ಇದ್ರದ್ದು ಹೈಯೆಸ್ಟ್ ಪವರ್ ಏನಿದೆ ನಮಗೆ? ಅದು ಕನ್ಫ್ಯೂಸ್ ಮಾಡಕ್ ನೋಡಿ, ಆನ್ಸರ್ 3 ಇರುತ್ತೆ, ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಮಾಡಿರ್ತಾರೆ ಅವರು. ಓಕೆ, ನಮ್ಗೆ ಹೈಯೆಸ್ಟ್ ಪವರ್ ಡಿಗ್ರಿ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ? ಥರ್ಡ್ ಆರ್ಡರ್ ಡೆರಿವೇಟಿವ್. ಅದ್ರದ್ದು ಪವರ್ ಏನಿದೆ? ನಮ್ಗೆ 1 ಇದೆ, ಹೌದಾ? ಸೊ ನಮಗೆ ಈ ತರ ಇದೆಲ್ಲ. ಸೊ ಅದ್ರ ಹೈಯೆಸ್ಟ್ ಪವರ್ ಏನಿದೆ? 1 ಇದೆ. ಅದಕ್ಕೋಸ್ಕರ ಡಿಗ್ರಿನೂ ಏನ್ ಬರುತ್ತೆ? 1 ಬರುತ್ತೆ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ನಮಗೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ರೆ. ಸೊ ಇದ್ರದ್ದು ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ ಫಸ್ಟ್ ಆಫ್ ಆಲ್ ಆರ್ಡರ್ ಏನ್ ಬರುತ್ತೆ ಅಂತ ಕಂಡುಹಿಡ್ಕೊಂಡ. ದಟ್ ಈಸ್ ಆರ್ಡರ್ ದಟ್ ಈಸ್ ಈಕ್ವಲ್ ನಮಗೆ 2 ಬರುತ್ತೆ, 1 ಬರುತ್ತೆ. ಬಿಕಾಸ್ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ? 1 ಇದೆ, ಅದಕ್ಕೋಸ್ಕರ 1 ಬರುತ್ತೆ. ಇದು ಕೇಳಿಲ್ಲ ಅವರು. ಸೊ ಅದಕ್ಕೋಸ್ಕರ ನಾವೇನ್ ಮಾಡೋಣ? ಇದು ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನೋಡಿ, ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ? ನಮಗೆ 2 ಇದೆ. ಅದಕ್ಕೋಸ್ಕರ ನಮ್ಗೆ ಡಿಗ್ರಿ ಏನ್ ಬರುತ್ತೆ? ಡಿಗ್ರಿ ದಟ್ ಈಸ್ ಈಕ್ವಲ್ ಟು, ಸೊ ಡಿಗ್ರಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ? ನಮಗೆ ಹೈಯೆಸ್ಟ್ ಡೆರಿವೇಟಿವ್ 1 ಇದೆ, ಅದರದ್ದು ಪವರ್ ಏನಿದೆ? ನಮಗೆ 2 ಬರುತ್ತೆ. 2 ಬರ್ಕೊಂಡು ಅಂದ್ರೆ ಡಿಗ್ರಿ ಏನ್ ಬರುತ್ತೆ? ನಮಗೆ 2 ಬರುತ್ತೆ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಕ್ವಶನ್ ನಂಬರ್ 24 ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಹೋಮೋಜಿನಿಯಸ್ ಫಂಕ್ಷನ್ ನೋಡಿ. ದ ಡಿಫರೆನ್ಷಿಯಲ್ ಇಕ್ವೇಶನ್ ಇಸ್ ಅ ಫಾರ್ಮ್ dy by dx that is equal to f of x, y is said to be homogeneous if f of x, y is a homogeneous function of degree 0 ಇರಬೇಕು. ಇದು ನಿಮಗೆ ಡಿಗ್ರಿ 0 ಇರಬೇಕು. ಇದು ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಡೆಫಿನೇಷನ್ ಟೈಪ್ ಕೊಟ್ಟಿದ್ದಾರೆ. ಓಕೆ, ಡಿಫರೆನ್ಷಿಯಲ್ ಇಕ್ವೇಶನ್ ಇಸ್ ದ ಫಾರ್ಮ್ ಆಫ್ dy by dx that is equal to f of x, y is said to be homogeneous if f of x, y is ನಮಗೆ ಹೋಮೋಜಿನಿಯಸ್ ಫಂಕ್ಷನ್. ನಾವು ಯಾವ ತರದ್ದು ಹೋಮೋಜಿನಿಯಸ್ ಫಂಕ್ಷನ್ ನಾವು ಸಾಲ್ವ್ ಮಾಡ್ತಿದ್ವಿ ಅಂದ್ರೆ, ಸೊ ನಮಗೆ ಡಿಫರೆನ್ಷಿಯಲ್ ಇಕ್ವೇಶನ್ ಸಾಲ್ವ್ ಮಾಡ್ತೀವಿ. ಯಾವ ಡಿಫರೆನ್ಷಿಯಲ್ ಇಕ್ವೇಶನ್? ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಸಾಲ್ವ್ ಮಾಡ್ತೀವಿ. ಓಕೆ, ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಸಾಲ್ವ್ ಮಾಡ್ತೀವಿ. ಅದ್ರದ್ದು ಡಿಗ್ರಿ ಏನಿರುತ್ತೆ ಅಂದ್ರೆ ನಮಗೆ 0 ಇರುತ್ತೆ. ಆ ತರದ್ ನಾವು ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಸಾಲ್ವ್ ಮಾಡ್ತೀವಿ. ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಡಿಗ್ರಿ ಏನಿರ್ಬೇಕು? ನಮಗೆ 0 ಇರಬೇಕು. ಸೊ ದಟ್ ಈಸ್ ವೈ ನಮಗೆ ಆಪ್ಷನ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದು ಇಂಪಾರ್ಟೆಂಟ್ ನೋಡಿ, ಇದು ಕೇಳಿದ್ದಾರೆ ನಿಮಗೆ ಲಾಸ್ಟ್ ಇಯರ್ ಮಾಡಲ್ ಕ್ವಶನ್ ಪೇಪರ್ಸ್ ಅಲ್ಲೂ ಕೇಳಿದ್ದಾರೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ರು ಅವರು. ವಾಟ್ ಈಸ್ ದ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್? ಓಕೆ, ವಾಟ್ ಈಸ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂದ್ರೆ ಬರೀ ಆರ್ಡರ್ ಅಷ್ಟೇ ಕೇಳಿದ್ರೆ. ಓಕೆ, ಇದರ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ? ಹೈಯೆಸ್ಟ್ ಡೆರಿವೇಟಿವ್ ನಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಅದಕ್ಕೋಸ್ಕರ ಆರ್ಡರ್ ಏನಾಗುತ್ತೆ? ಆರ್ಡರ್ ದಟ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಸೆಕೆಂಡ್ ಡೆರಿವೇಟಿವ್ ಇದ್ರೆ ಅದು ಆರ್ಡರ್ ಏನಾಗುತ್ತೆ? 2 ಆಗುತ್ತೆ.
ಅದಕ್ಕೋಸ್ಕರ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಡಿಗ್ರಿ ಏನಾಗಂದ್ರೆ, ಸೊ ಡಿಗ್ರಿ ದಟ್ ಈಸ್ ಈಕ್ವಲ್ ಟು, ಇದು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಪವರ್ ಏನಿದೆ ನಮ್ಗೆ ಏನಿಲ್ಲಂದ್ರೆ ಏನಿರುತ್ತೆ, 1 ಇರ್ತದ. ಸೊ ವಿಚ್ ಮೀನ್ಸ್ ಡಿಗ್ರಿ ಏನಾಗುತ್ತೆ 1 ಆಗುತ್ತೆ. ಬಟ್ ಅವ್ರು ಇದನ್ನ ಕೇಳಿಲ್ಲ. ಸೊ ಯಾವಾಗ ಆರ್ಡರ್ ಎಷ್ಟು ಕೇಳಿದ್ರೆ ಆರ್ಡರ್ ಏನು ಬರುತ್ತೆ 2 ಬರುತ್ತೆ, 2 ಬರುತ್ತೆ ಬಂದ್ಬಿಡಿ. ಓಕೆ ನೋ. ಸೊ ಇಷ್ಟ ಆಯ್ತಾ? ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತ ನೋಡಿ. ಓಕೆ ನೌ ವಾಟ್ ಈಸ್ ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್? ಓಕೆ, ಇದ್ರ ನೋಡಿ ಡಿಗ್ರಿ ಏನ್ ಬರ್ತದೆ ನಮಗೆ. ಫಸ್ಟ್ ಆರ್ಡರ್ ಏನ್ ಬರ್ತದೆ, ಸೊ ದಟ್ ಈಸ್ ಆರ್ಡರ್ ಎಷ್ಟು ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ ನಮಗೆ, ಹೈಯೆಸ್ಟ್ ಡೆರಿವೇಟಿವ್ ನಮಗೆ ಇಲ್ಲಿ ನೋಡಿ, ಇದು ಥರ್ಡ್ ಆರ್ಡರ್ ಡೆರಿವೇಟಿವ್, ಇದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಫಸ್ಟ್ ಆರ್ಡರ್ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ಥರ್ಡ್ ಆರ್ಡರ್ ಡೆರಿವೇಟಿವ್ ಇದೆ. ಅದಕ್ಕೋಸ್ಕರ ಆರ್ಡರ್ ಏನ್ ಬರ್ತದೆ ನಮಗೆ, ಆರ್ಡರ್ 3 ಬರುತ್ತೆ. ಬಟ್ ಅವ್ರು ಇದಕ್ಕೆ ಕೇಳಿಲ್ಲ, ಅವ್ರು ಏನ್ ಡಿಗ್ರಿ ಕೇಳಿದ್ರು. ಓಕೆ, ಡಿಗ್ರಿ ದಟ್ ಈಸ್ ಈಕ್ವಲ್ ಟು ಇದು ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನಮಗೆ, ಹೈಯೆಸ್ಟ್ ಡೆರಿವೇಟಿವ್ ಪವರ್ ನಮಗೆ ಇದು 4, ಇದು ಈ ತರ ನೋಡಿ, ಇದು ಈ ತರ ನೋಡಿ, ಅವರು ಇಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ y ಥರ್ಡ್ ಆರ್ಡರ್ ಡೆರಿವೇಟಿವ್ ಟು ದಿ ಪವರ್ 4 ಪ್ಲಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟು ದಿ ಪವರ್ 3, ನೆಕ್ಸ್ಟ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಟು ದಿ ಪವರ್ 2 ಪ್ಲಸ್ y ಟು ದಿ ಪವರ್ 5 ದಟ್ ಈಸ್ ಈಕ್ವಲ್ ಟು 0. ಬಟ್ ಇಲ್ಲಿ ನಾವು ಪಕ್ಕದಲ್ಲೇ ಕೊಟ್ಟಿದ್ದಾರೆ. ಸೊ ಬಟ್ ಇದು ಆಕ್ಚುಲ್ ಆಗಿ ಕ್ವಶನ್ ಅದು. ಓಕೆ, ಸೊ ವಿಚ್ ಮೀನ್ಸ್ ಡಿಗ್ರಿ ಇದ್ರದ್ದು ಡಿಗ್ರಿ ಏನಿದೆ ಹೈಯೆಸ್ಟ್ ಡೆರಿವೇಟಿವ್ ಇದು ಹೈಯೆಸ್ಟ್ ಡೆರಿವೇಟಿವ್ ಇದು ದ ಡಿಗ್ರಿ ಏನಿದೆ ನಮಗೆ 4 ಇದೆ. ಆರ್ ದಿಸ್ ದೇ ಹ್ಯಾವ್ ಆಸ್ಕ್ಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಆಗುತ್ತೆ ನಮಗೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಕ್ವಶನ್ ನಂಬರ್ 28 ನೋಡಿ, ಕ್ವಶನ್ ನಂಬರ್ 28 ಏನಿದೆ. ಓಕೆ, ನೌ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಓಕೆ, ಸೊ ಇಲ್ಲಿ ನೋಡಿ, ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇನ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ ನಮಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಈಗ ನಾರ್ಮಲ್ ಆಗಿ ನೋಡಿ, ನಮಗೆ ಯಾವ್ದಾರ ಡಿಫರೆನ್ಷಿಯಲ್ ಇಕ್ವೇಶನ್ ಇದೆ ಅಂತ. ಸಪೋಸ್ dy by dx ದಟ್ ಈಸ್ ಈಕ್ವಲ್ ಟು dy by dx ದಟ್ ಈಸ್ ಈಕ್ವಲ್ ಟು ನಮಗೆ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ ಒಂದು ಸೊಲ್ಯೂಷನ್ ಬರುತ್ತೆ. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ ಒಂದು ಸೊಲ್ಯೂಷನ್ ಬರುತ್ತೆ. ಆ ಸೊಲ್ಯೂಷನ್ ಅಲ್ಲಿ ನಮಗೆ ಎಷ್ಟು ಕಾನ್ಸ್ಟೆಂಟ್ಸ್ ಬರ್ತದೆ, ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಬರುತ್ತೆ ಅಂತ ಕೇಳ್ತದೆ. ಬೇಕಾದ್ರೆ ಇದನ್ನ ಸಾಲ್ವ್ ಮಾಡ್ತೀನಿ ನೋಡಿ, ಇದನ್ನ ನಾರ್ಮಲ್ ವೇರಿಯಬಲ್ ಸಪರೇಬಲ್ ಮೆಥಡ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ. ಓಕೆ, ಡಿ ಎಸ್ ನ ಕೇಳ್ತಾನೆ, ದಟ್ ಈಸ್ dy by ಓಕೆ dy ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ ನಮಗೆ, dy ದಟ್ ಈಸ್ ಈಕ್ವಲ್ ಟು ಎಕ್ಸ್ ಡಿ ಎಕ್ಸ್. ಇದನ್ನ ಎರಡನ್ನ ಇಂಟಿಗ್ರೇಟ್ ಮಾಡಿ. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡಿ. ಸೊ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು y ಮಾಡಬೇಕು, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಇಲ್ಲಿ ಏನಂದ್ರೆ 1 ಇರುತ್ತೆ, 1 ಇಂಟಿಗ್ರೇಟ್ ಮಾಡಿದ್ರೆ y ಬರುತ್ತೆ, y ಬರ್ಕೊಳ್ಳಿ ದಟ್ ಈಸ್ ಈಕ್ವಲ್ ಟು ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ. This is what the solution of this differential equation. Now idena this solution of differential equation, d na differential equation anta barthe. Idenidella idu, this is what the solution of differential equation. Okay, now ಈಗ ನೋಡಿ, find the arbitrary constant of differential equation having third order. Okay, ಆರ್ಡರ್ ಥರ್ಡ್ ಆರ್ಡರ್ ಇದ್ರೆ ನಮಗೆ ಡಿಫರೆಂಟ್. ಇಲ್ಲಿ ನೋಡಿ, ಎಷ್ಟು ಆರ್ಡರ್ ಇದು. ಓಕೆ, ಎಷ್ಟನೇ ಆರ್ಡರ್ ಇದು ನಮಗೆ, ಫಸ್ಟ್ ಆರ್ಡರ್ ಡೆರಿವೇಟಿವ್. ಹೌದಾ, ಫಸ್ಟ್ ಆರ್ಡರ್ ಹೈಯೆಸ್ಟ್ ಆರ್ಡರ್, ನಮಗೆ ಹೈಯೆಸ್ಟ್ ಡೆರಿವೇಟಿವ್ ಇದೆ, ಫಸ್ಟ್ ಆರ್ಡರ್ ಡೆರಿವೇಟಿವ್ ಇದೆ. ಅಂದ್ರೆ ಇದ್ರ ಆರ್ಡರ್ ಏನ್ ಬರುತ್ತೆ 1 ಬಂದ ಕಾನ್ಸ್ಟೆಂಟ್ ಏನ್ ಬಂದಿತ್ತು 1 ಬಂದಿತ್ತು. ಬಟ್ ನಮಗೆ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಅಲ್ಲಿ ಕಾನ್ಸ್ಟೆಂಟೇ ಇರಲ್ಲ. ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಅಲ್ಲಿ ಏನು ಕಾನ್ಸ್ಟೆಂಟ್ ಇರಲ್ಲ. ಕಾನ್ಸ್ಟೆಂಟ್ ಯಾಕಿರಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಿರ್ತಾರೆ, ಕಾನ್ಸ್ಟೆಂಟ್ ತೆಗೆದು ನಮಗೆ, ಈಗ ನಮ್ಗೆ ಸಪೋಸ್ ಕಾನ್ಸ್ಟೆಂಟ್ ಯಾಕಿರಲ್ಲ ಅಂದ್ರೆ ಈಗ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ತೆಗೆದು ಕಾನ್ಸ್ಟೆಂಟ್ ವ್ಯಾಲ್ಯೂನು ಕಂಡಿಡಿ ಅಂತ ತಿಂದಿರ್ತಾರೆ. ಈಗ ಮತ್ತೆ ಇದು ಬೇಕಾದ್ರೆ ಇದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಕಂಡುಹಿಡ್ಬೇಕಾದ್ರೆ ನೋಡಿ ಏನ್ ಬರ್ತದೆ ಅಂದ್ರೆ, ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಳ್ಳಿ. ನಾವು ಎಕ್ಸ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 0, ವೈ ದಟ್ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿರ್ತಾರೆ. ಅವಾಗ ನೋಡಿ ಸಿ ವ್ಯಾಲ್ಯೂ ಕಂಡು ಹಿಡ್ಕೋಬೇಕು. ಅವಾಗ ಇದ್ರ ವ್ಯಾಲ್ಯೂ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನ್ ಬರ್ತದೆ, ವೈ ವ್ಯಾಲ್ಯೂ 1 ದಟ್ ಈಸ್ ಈಕ್ವಲ್ ಎಕ್ಸ್ ವ್ಯಾಲ್ಯೂ 0 ಅಂದ್ರೆ 0 ಸ್ಕ್ವೇರ್ ಬಿಟ್ಟು 2 ಅಂದ್ರೆ ದಟ್ ಈಸ್ 0 ಆಗುತ್ತೆ, ಪ್ಲಸ್ ಸಿ ಬರ್ಕೊಳ್ಳಿ. ಅಂದ್ರೆ ಸಿ ದಟ್ ಈಸ್ ಈಕ್ವಲ್ ಟು ಏನ್ ಬಂತು 1 ಬಂತು. ಈ ಸಿ ನ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ 1, ಇದು ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನ್ ಬರುತ್ತೆ, y that is equal to x square divided by 2 plus 1. This is what the particular solution. ಇದೇನು, so this is general solution. ಇದೇನು ಕಂಡುಹಿಡಿದು, this is general solution. ಇದು ಬೇಕಾದ್ರೆ ಇಲ್ಲಿ general solution ಅಂತ ಬರ್ಕೊಳ್ಳಿ, general solution of differential equation. Okay, but ಇಲ್ಲಿ ಇದೆ ಅಲ್ಲ, so ಇದ್ರದ್ದು ಇದೇನಲ್ಲ, this is what the particular solution of the differential equation. This is particular solution.
ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್. ನಾವು ಈ ಜನರಲ್ ಸೊಲ್ಯೂಷನ್ ಮತ್ತೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕಂಪೇರ್ ಮಾಡಿ. ಸೊ ಜನರಲ್ ಸೊಲ್ಯೂಷನ್ ಇಲ್ಲಿ ಕಾನ್ಸ್ಟೆಂಟ್ ಇದೆ, ಹೌದಾ? ಕಾನ್ಸ್ಟೆಂಟ್ ಇದೆ. ಬಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಇಲ್ಲಿ ಕಾನ್ಸ್ಟೆಂಟ್ ಐತೆ? ಇಲ್ಲಲ್ಲ. ಸೊ ದಟ್ ಈಸ್ ವೈ ನಂಬರ್ ಆಫ್ ಆರ್ಬಿಟರಿ ಕಾನ್ಸ್ಟೆಂಟ್ ಎಷ್ಟೇ ಆರ್ಡರ್ ಡೆರಿವೇಟಿವ್ ಇರಲಿ, ನಂಬರ್ ಆಫ್ ಆರ್ಬಿಟರಿ ಕಾನ್ಸ್ಟೆಂಟ್ ಏನಿರ್ತಾವೆ? 0 ಇರ್ತಾವೆ ಪರ್ಟಿಕ್ಯುಲರ್ ಸೊಲ್ಯೂಷನ್. ಪರ್ಟಿಕ್ಯುಲರ್ ಸೊಲ್ಯೂಷನ್ ಇಲ್ಲಿ ನಂಬರ್ ಆಫ್ ಆರ್ಬಿಟರಿ ಕಾನ್ಸ್ಟೆಂಟ್ ಅಂದ್ರೆ ಏನಿರ್ತಾವೆ ನಮಗೆ? ಆರ್ಬಿಟರಿ ಕಾನ್ಸ್ಟೆಂಟ್ ಅಂದ್ರೆ ಇದು ಸಿ. ಇದು ಸಿ ಇಸ್ ನಥಿಂಗ್ ಬಟ್ ಇಲ್ಲಿ ಈ ಕಡೆ ಬರೀತೀನಿ. ಸಿ ಈಸ್ ನಥಿಂಗ್ ಬಟ್ ಆರ್ಬಿಟರಿ ಕಾನ್ಸ್ಟೆಂಟ್. ಆರ್ಬಿಟ್ರರಿ ಕಾನ್ಸ್ಟೆಂಟ್. ಓಕೆ, ಆರ್ಬಿಟ್ರರಿ ಕಾನ್ಸ್ಟೆಂಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಅಲ್ಲಿ ಎಷ್ಟಿರ್ತಾ ಅಂದ್ರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಏನಿರಲ್ಲ, ಅದಕ್ಕೋಸ್ಕರ ನಮಗೆ ಏನ್ ಬರುತ್ತೆ? ನಮಗೆ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇನ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಏನ್ ಬರುತ್ತೆ? ಜಬ್ಜಿರ್. ಎಷ್ಟೇ ಆರ್ಡರ್ ಡೆರಿವೇಟಿವ್, ಇಲ್ಲಿ ಥರ್ಡ್ ಆರ್ಡರ್ ಕೊಟ್ಟಿದ್ರೆ ಇಲ್ಲಿ ಬೇಕಾದ್ರೆ ನೋಡಿ, ಇಲ್ಲಿ ಥರ್ಡ್ ಆರ್ಡರ್ ಕೊಟ್ಟಿದ್ದು. ಬಟ್ ಎಷ್ಟೇ ಆರ್ಡರ್ ಡೆರಿವೇಟಿವ್ ಇದೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಇಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಏನಿರ್ತವೆ? 0 ಇರ್ತವೆ. ಸೊ ವಿಚ್ ಮೀನ್ಸ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಎಸ್ ವಿಡಿಯೋ ನಾವು ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, next question only. Question number 29. Which of the following is a homogeneous homogeneous differential? Homogeneous differential equation ಅಂದ್ರೆ ಯಾವ ತರ ಇರಬೇಕಂದ್ರೆ, homogeneous differential equation ಅಂದ್ರೆ, ಸೊ ನಮಗೆ here dy by dx that is equal to, okay, dy by dx that is equal to ನಮಗೆ ಎಲ್ಲ in terms of f of y divided by x ಫಾರ್ಮೆಟ್ ಅಲ್ಲಿ ಇರಬೇಕು, ಅಥವಾ dx divided by dy that is equal to f of x divided by y ಫಾರ್ಮೆಟ್ ಅಲ್ಲಿ ಇರಬೇಕು. ಈ ತರ ನಮಗೆ ಫಾರ್ಮೆಟ್ ಅಲ್ಲಿ ಇರೋ ನಮಗೆ ಎಲ್ಲಾ ಈಕ್ವೇಶನ್ ನಮಗೆ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಈ ತರ ಫಾರ್ಮೆಟ್ ಅಲ್ಲಿ ಇರಬೇಕು. ಬೇಕಾದ್ರೆ ನೋಡಮ್ಮ ಯಾವ ತರ ಫಾರ್ಮೆಟ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ರೆ ಆಪ್ಷನ್ ಎ ಅಲ್ಲಿ, ದಟ್ ಈಸ್ 4x plus 6y plus 5 dy minus of 3y plus 2x plus 4 plus 4 dx that is equal to 0. ಫಸ್ಟ್ ಆಪ್ಷನ್ ಚೆಕ್ ಮಾಡ್ತಿದ್ದೀನಿ. ಓಕೆ, ಇದು ನೋಡಿ dx ನ ಆ ಕಡೆ ಕಳಿಸ್ಬಿಡಿ, ದಟ್ ಈಸ್ ಈಕ್ವಲ್ ಟು 0 ಇದೆ. dx ನ ಆ ಕಡೆ ಕಳಿಸಿ, ಅವಾಗ ಏನು ಬರುತ್ತೆ ನಮಗೆ? ದಟ್ ಈಸ್ 4x plus 6y plus 5y. ಓಕೆ, ಸರಿ, ಇಲ್ಲಿ ಬ್ರಾಕೆಟ್ ಇಲ್ಲಿ ಬರಬೇಕಿತ್ತು. 5 dy that is equal to ಇಲ್ಲಿ 3y plus 2x plus 4 dx. ಓಕೆ, ಈ dx ನ ಇಲ್ಲಿ ತನ್ನಿ, ಅವಾಗ ಏನು ಬರುತ್ತೆ? dy by dx that is equal to dy by dx that is equal to ನಮ್ಗೆ ಏನು ಬರುತ್ತೆ? ಇದು ಹೆಂಗಿದ್ದು ಹಂಗೆ ಇಟ್ಕೊಳ್ಳಿ. ಇಲ್ಲಿ ದಟ್ ಈಸ್ 3y plus 2x plus 4 divided by so that is 4x plus 6y plus 5. ಓಕೆ, ನಮ್ಗೆ ಈ ಫಾರ್ಮೆಟ್ ಅಲ್ಲಿ ತರಕ್ಕೆ ಟ್ರೈ ಮಾಡೋಕಂದ್ರೆ ಫಸ್ಟ್ ಏನ್ ಮಾಡ್ತೀನಿ, ಈ ಫಾರ್ಮೆಟ್ ಅಲ್ಲಿ ತರಕಂದ್ರೆ ಎಲ್ಲ ಕಡೆ ಎಕ್ಸ್ ನ ಕಾಮನ್ ತೊಗೊಳ್ತೀನಿ. ಈ ಎಕ್ಸ್ ನ ಕಾಮನ್ ತೊಗೊಂಡ್ರೆ ನಮ್ಗೆ ಏನ್ ಬರುತ್ತೆ? ಎಕ್ಸ್ ನ ಕಾಮನ್ ತೊಗೊಂಡ್ರೆ ದಟ್ ಈಸ್ 3 times of y divided by x plus 2 plus 4 by x ಬಂತು. ಅದೇ ತರ ಇಲ್ಲಿ ಏನ್ ಮಾಡೋಣ? ಎಕ್ಸ್ ನ ಕಾಮನ್ ಡಿನಾಮಿನೇಟರ್, ಎಕ್ಸ್ ನ ಕಾಮನ್ ತೊಗೊಂಡ್ರೆ ಏನ್ ಬರುತ್ತೆ ನಮ್ಗೆ? ದಟ್ ಈಸ್ 4x ನ ಕಾಮನ್ 4 ಬರುತ್ತೆ ಅಷ್ಟೇ. ಇಲ್ಲಿ 6y divided by x ಬರುತ್ತೆ. ನೆಕ್ಸ್ಟ್ ಇಲ್ಲಿ 5 divided by x ಬರುತ್ತೆ. ಈ x ನ ಕ್ಯಾನ್ಸಲ್ ಮಾಡಿ, dy by dx ಅಂದ್ರೆ ಇಷ್ಟು ಬಂತು. ನೋಡಿ ಹಿಯರ್ ನಮ್ಗೆ ಏನಾಗುತ್ತೆ? 4 by x ಬಂದಿದೆ, y by x ಬರ್ಬೇಕಿತ್ತು, y by x ಬರ್ಬೇಕಿತ್ತು. ಬಟ್ ಇಲ್ಲಿ 1 by x ಬಂದಿದೆ. 1 by x ಅಂದ್ರೆ ನಮ್ಗೆ ಈ ಫಾರ್ಮೆಟ್ ಅಲ್ಲಿ ಬರಲ್ಲ. ಎಲ್ಲಾ ಫಂಕ್ಷನ್ಸ್ ಏನಿದಾವೆ ಇನ್ ಟರ್ಮ್ಸ್ ಆಫ್ y by x ಫಾರ್ಮೆಟ್ ಅಲ್ಲಿ 1 by x ಬರಬಾರ್ದಿತ್ತು. ಸೊ ದಟ್ ಈಸ್ ವೈ ಇದೇನಾಗುತ್ತೆ ನಮಗೆ? ದಿಸ್ ಇಸ್ ನಾಟ್ ಎ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್, ಇದು ಆಗಲ್ಲ. ಓಕೆ, ಅದೇ ತರ ಸೆಕೆಂಡ್ ಆಪ್ಷನ್ ನೋಡೋಣ. ಸೆಕೆಂಡ್ ಆಪ್ಷನ್ ನೋಡಿ ಏನಿದೆ ನಮಗೆ? ಆಪ್ಷನ್ ಸೆಕೆಂಡು x into y dx that is equal to, so minus ಇದನ್ನ minus of x cube plus y cube dy that is equal to 0. Okay, now you just see ಇದನ್ನ ಏನು ಮಾಡ್ತೀನಿ ಅಂದ್ರೆ ಈ ಮೈನಸ್ ಇರೋದು ಆ ಕಡೆ ತೊಗೊಂಡು ಹೋಗ್ತೀನಿ, ಅಥವಾ ಮೈನಸ್ ಇರೋದು ಆ ಕಡೆ ತೊಗೊಂಡೋಗಿ ಯಾವಾಗ ಏನಾಗುತ್ತೆ ನಮಗೆ? ಸೊ ದಟ್ ಈಸ್ x dy that is equal to x cube, ಇದು x dy y ಐತೆ, ಹೌದಾ? ಐತೆ ಇಲ್ಲ,
ಇಲ್ಲಿ ಡಿ ಎಕ್ಸ್ ಐತಿ, ನಾನು ತಪ್ಪು ಬರ್ಕೊಂಡೆ. ಇಲ್ಲಿ ನಾನು ಡಿ ಎಕ್ಸ್ ಬರ್ಕೊಳ್ಳಿ. ಬೇಕಾದ್ರೆ ಅರೇಸ್ ಮಾಡಿ ಬರ್ತೀನಿ ತಡಿ ಇನ್ನೊಂದ್ಸಲ. ಓಕೆ, ಇಲ್ಲಿ ಡಿ ಎಕ್ಸ್ ಇದೆ, ಡಿ ಎಕ್ಸ್ ಬರ್ಕೊಳ್ಳಿ. ಅದೇ ಥರ ಇಲ್ಲಿ ಎಕ್ಸ್ ವೈ, ಎಕ್ಸ್ ಇಂಟು ವೈ ಡಿ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ಇದನ್ನ ಆ ಕಡೆ ಕಳಿಸಿ, ಯಾವಾಗ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಡಿ ವೈ. ಓಕೆ, ಇದು ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಇಲ್ಲ ಅಂದ್ರೆ ಐತಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ಈ ಎಕ್ಸ್ ಇಂಟು ವೈನ ಇಲ್ಲಿ ತನ್ನಿ. ಓಕೆ, ಎಕ್ಸ್ ಇಂಟು ವೈನ ಇಲ್ಲಿ ತನ್ನಿ, ಅವಾಗ ಏನಾಗುತ್ತೆ, ಸೊ ಡಿ ಎಕ್ಸ್ ಬೈ ಡಿ ವೈ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ವೈ. ಓಕೆ, ಇದನ್ನೇನು ಮಾಡ್ತೀನಿ ಅಂದರೆ ನಾನು ಹಿಯರ್ ಇವನ್ನ ಈ ಎಕ್ಸ್ ಇದು ಸಪ್ರೇಟಾಗಿ ಡಿವೈಡ್ ಮಾಡ್ಕೊಳ್ತೀನಿ. ಅವಾಗ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ ಪ್ಲಸ್ ವೈ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ. ನಾವು ಒನ್ ಎಕ್ಸ್ ಕ್ಯಾನ್ಸಲ್ ಮಾಡಿ, ಒನ್ ವೈ ಕ್ಯಾನ್ಸಲ್ ಮಾಡಿ, ನಮ್ಗೆ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಬಂತು, ಪ್ಲಸ್ ಇಲ್ಲೇನು ಬಂತು, ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಬಂತು, ಬಟ್ ನಮ್ಗೇನು ಬರಬೇಕು, ವೈ ಬೈ ಎಕ್ಸ್ ಬರಬೇಕಿತ್ತು ಅಥವಾ ಎಕ್ಸ್ ಬೈ ವೈ ಬರ್ಬೇಕತ್ತ, ಹೌದಾ? ಇವೆರಡರಲ್ಲಿ ಯಾವುದೂ ಬಂದಿಲ್ಲ. ಓಕೆ, ನಾವು ಡಿ ಎಕ್ಸ್ ಬೈ ಡಿ ವೈ ಬಂದರೆ ಎಕ್ಸ್ ಬೈ ವೈ ಬರಬೇಕು, ಎಕ್ಸ್ ಬೈ ವೈ ಇತ್ತೆ ಇಲ್ಲಿ. ಓಕೆ, ಇಲ್ಲಲ್ಲ, ಸೊ ದಟ್ ಈಸ್ ವೈ ಈ ಆಪ್ಷನ್ ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ನಮ್ಗೆ ಇಲ್ಲಿ ಆಪ್ಷನ್ ಸಿ ಚೆಕ್ ಮಾಡೋಣ. ಓಕೆ, ದಟ್ ಈಸ್ ಎಕ್ಸ್ ಕ್ಯೂಬ್ ಪ್ಲಸ್ 2y ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ ಪ್ಲಸ್ 2xy dy ದಟ್ ಈಸ್ ಈಕ್ವಲ್ ಟು 0. ಓಕೆ, ಇದನ್ನ ಆ ಕಡೆ ಕಳಿಸ್ತೀನಿ ನೋಡಿ, ಇದನ್ನ ಆ ಕಡೆ ಕಳಿಸೋಣ. ಅವಾಗ ಏನು ಬರುತ್ತೆ ನಮಗೆ, ಸೊ ದಟ್ ಈಸ್ ಎಕ್ಸ್ ಕ್ಯೂಬ್ ಪ್ಲಸ್ 2y ಸ್ಕ್ವೇರ್ ಎಕ್ಸ್ ಕ್ಯೂಬ್ ಪ್ಲಸ್ 2y ಸ್ಕ್ವೇರ್ ಇಂಟು ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಾವೇನು ಮಾಡೋಣ, ಮೈನಸ್ 2xy dy. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಈ ಮೈನಸ್ 2xyನ ಈ ಕಟ್ತಾನೆ. ಓಕೆ, ಮೈನಸ್ 2xyನ ಇಲ್ಲಿ ತರ್ತೀನಿ ನೋಡಿ, ಅವಾಗ ಏನು ಬರುತ್ತೆ ನಮಗೆ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಮೈನಸ್ 2xy. ಇದು ಸಪ್ರೇಟ್ ಆಗಿ ಇಲ್ಲೇ ಬರ್ಕೊಂಡ್ಬಿಡ್ತೀನಿ, ಇಲ್ಲೇ ಸ್ಪ್ಲಿಟ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಅದೇ ಥರ ಓಕೆ, ನೆಕ್ಸ್ಟ್ ಪ್ಲಸ್ 2y ಸ್ಕ್ವೇರ್ ಡಿವೈಡೆಡ್ ಬೈ ಮೈನಸ್ 2xy. ಓಕೆ, ನಾವು dy by dx I will write as it is to ಇಲ್ಲಿ dx ನ ಇಲ್ತಾನೆ. ಓಕೆ, ನಾವು ಇಲ್ಲಿ 1x ಕ್ಯಾನ್ಸಲ್ ಮಾಡಿ, ಇಲ್ಲಿ 2 ಕ್ಯಾನ್ಸಲ್ ಮಾಡಿ, 1y ಕ್ಯಾನ್ಸಲ್ ಮಾಡಿ, ನಮ್ಗೇನು ಉಳಿತಾ, ಎಕ್ಸ್ ಕ್ಯೂಬ್ ಆಯ್ತಾ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಮೈನಸ್ ವೈ ಉಳಿತು. ಅದೇ ಥರ ಇಲ್ಲಿ ಏನಿರುತ್ತೆ, ನಮಗೆ ವೈ ಸ್ಕ್ವೇರ್ ಇದೆ, ಸೊ ದಟ್ ಈಸ್ 2 ಕ್ಯಾನ್ಸಲ್ ಆಯಿತು. ನಮಗೆ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಬರುತ್ತೆ, ಇಲ್ಲಿ ಮೈನಸ್ ಹಂಗೆ ಬರ್ಕೊಳ್ಳಿ, ದಟ್ ಈಸ್ ಈಕ್ವಲ್ ಟು dy by dx. ಓಕೆ, dy by dx ಇಸ್ ಇನ್ ದ ಫಾರ್ಮ್ ಆಫ್ y by x ಫಾರ್ಮ್ ಅಲ್ಲಿ ಬರಬೇಕಿತ್ತು. ಓಕೆ, ಇಲ್ಲಿ ಎಕ್ಸ್ ಕಾಮನ್ ತೊಗೊಂಡ್ರೆ ಏನು ಬರುತ್ತೆ ನೋಡಿ, ಬರಲ್ಲ. ಓಕೆ, ಇದನ್ನು ಬರಲ್ಲ ನೋಡಿ. ಸೊ ನಮಗೆ ವಿಚ್ ಮೀನ್ಸ್ ಆಪ್ಷನ್ ಸಿ ಇಸ್ ಆಲ್ಸೋ ನಮ್ಗೆ ರಾಂಗ್ ಆಗುತ್ತೆ. ಆಪ್ಷನ್ ಡಿ ನೋಡೋಣ ನೋಡಿ, ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ನಮಗೆ, ಆಪ್ಷನ್ ಡಿ ವೈ ಸ್ಕ್ವಯರ್ ಡಿ ಎಕ್ಸ್, ಇಲ್ಲಿ ಬರ್ಕೊಳ್ತೀನಿ ನೋಡಿ, ವೈ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ ಏನು ಕೊಟ್ಟಿದೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಸ್ಕ್ವೇರ್ ಡಿ ವೈ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಡಿ ವೈ ದಟ್ ಈಸ್ ಈಕ್ವಲ್ ಟು 0. ಓಕೆ, ಇಲ್ಲಿ ವೈ ಸ್ಕ್ವೇರ್ ಇದೆ ನೋಡಿ, ವೈ ಸ್ಕ್ವೇರ್ ಬರ್ಕೊಳ್ಳಿ. ಓಕೆ, ಇಲ್ಲಿ ವೈ ಸ್ಕ್ವೇರ್ ಇಷ್ಟ ಆಯ್ತಾ. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಇದನ್ನ ಸಿಂಪ್ಲಿಫೈ ಮಾಡೋಣ ನೋಡಿ. ಓಕೆ, ಇದನ್ನ ಆ ಕಡೆ ತೊಗೊಂಡೋಗಿ ಏನು ಮಾಡುತ್ತೆ, ಇದನ್ನ ಆ ಕಡೆ ತೊಗೊಂಡು ಏನು ಬರುತ್ತೆ ಅಂದ್ರೆ ನಮಗೆ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಸ್ಕ್ವೇರ್, ಓಕೆ, ಮೈನಸ್ ವೈ ಸ್ಕ್ವೇರ್ ಡಿ ವೈ ದಟ್ ಈಸ್ ಈಕ್ವಲ್ ಟು ಮೈನಸ್ ವೈ ಸ್ಕ್ವೇರ್ ಡಿ ಎಕ್ಸ್ ಬರುತ್ತೆ. ಓಕೆ, ಮೈನಸ್ ವೈ ಸ್ಕ್ವೇರ್ ಎಲ್ಲ ಕಡೆಯಿಂದ ಮೈನಸ್ ವೈ ಸ್ಕ್ವೇರ್ ಇಂದ ಡಿವೈಡ್ ಮಾಡಿ, ಮಾಡ್ತೀನಿ ನೋಡಿ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ನೆಕ್ಸ್ಟ್ ಮೈನಸ್ ಎಕ್ಸ್ ವೈ ಡಿವೈಡೆಡ್ ಬೈ ಮೈನಸ್ ವೈ ಸ್ಕ್ವೇರ್. ಓಕೆ, ಅದೇ ಥರ ಮೈನಸ್ ಆಫ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಮೈನಸ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಡಿ ಎಕ್ಸ್ ಡಿವೈಡೆಡ್ ಬೈ ಈ ಡಿ ವೈನ ಇಲ್ತಾನೆ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಐತೆ, ದಿಸ್ ಯು ಕ್ಯಾನ್ ಇಟ್ ಆಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಸ್ಕ್ವೇರ್, ದಿಸ್ ಯು ಕ್ಯಾನ್ ಇಟ್ ಆಸ್ ಎಕ್ಸ್ ಡಿವೈಡೆಡ್ ಬೈ ವೈ ಹೋಲ್ ಸ್ಕ್ವೇರ್. ಹೌದಾ, ಇಲ್ಲಿ ಮೈನಸ್ ಇಂಟು ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ. ಸೊ ಒನ್ ವೈ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನು ನೋಡುತ್ತೆ, ಎಕ್ಸ್ ಡಿವೈಡೆಡ್ ಬೈ ವೈ ಅಷ್ಟೇ ಉಳಿಯುತ್ತೆ.
ಓಕೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ವೈ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ ವೈ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ 1 ಬರ್ತೌದಾ. ಸೊ ನಮ್ಗೆ ಏನು ಬರುತ್ತೆ ಡಿ ಎಕ್ಸ್ ಬೈ ಡಿ ವೈ. ಓಕೆ ಬೇಕಾದ್ರೆ ಇಲ್ಲಿ ನೋಡಿ ಇದು ಯಾವ ಫಾರ್ಮೆಟ್ ಐತಾ. ಸೊ ವಿಚ್ ಮೀನ್ಸ್ ಡಿ ಎಕ್ಸ್ ಬೈ ಡಿ ವೈ ದಟ್ ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಬೈ ವೈ. ಓಕೆ ಇಲ್ಲಿ ಡಿ ಎಕ್ಸ್ ಬೈ ಡಿ ವೈ ಇದು 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ವೈ ಪ್ಲಸ್ ಸಾರಿ ಮೈನಸ್ ಬರುತ್ತೆ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಹೋಲ್ ಸ್ಕ್ವೇರ್. ಈ ಫಾರ್ಮೆಟ್ ಐತಾ ನೋಡಿ ಡಿ ಎಕ್ಸ್ ಬೈ ಡಿ ವೈ. ಸೊ ಡಿ ಎಕ್ಸ್ ಬೈ ಡಿ ವೈ ಯಾವ ಫಾರ್ಮೆಟ್ ಇರಬೇಕಿತ್ತು ನಮಗೆ ಡಿ ಎಕ್ಸ್ ಬೈ ಡಿ ವೈ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ವೈ ಫಾರ್ಮೆಟ್ ಇರಬೇಕಿತ್ತು. ಆಯ್ತಾ ಇದು. ಓಕೆ ಸೊ ವಿಚ್ ಮೀನ್ಸ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ನಮಗೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ ಪ್ರತಿಯೊಂದು ಸಾಲ್ವ್ ಮಾಡೋದಂತಲ್ಲ, ನೀವು ಒಂದು ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ನಿಮಗೆ ಬೇರೆ ಈ ಥರದ್ದು ಯಾವ್ದಾರ ಕ್ವಶನ್ ಕೊಟ್ಟರೆ ಸಾಲ್ವ್ ಮಾಡೇ ಮಾಡ್ತೀರಾ. ಅದಕ್ಕೋಸ್ಕರ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಎಷ್ಟನೇ ಕ್ವಶನ್ ಸಾಲ್ವ್ ಮಾಡಿದ್ವಿ ಈಗ? ಕ್ವಶನ್ ನಂಬರ್ 29. ಈ ಕ್ವಶನ್ ನಂಬರ್ 30 ಸಾಲ್ವ್ ಮಾಡೋಣ. ಓಕೆ ಕ್ವಶನ್ ನಂಬರ್ ಏನು ಕೊಡಿದ್ರೆ ಫೈಂಡ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಸೊ ನಿಮ್ಗೆ ಗೊತ್ತಿರಬೇಕು. ಸೊ ನಮಗೆ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಸಾಲ್ವ್ ಮಾಡ್ತೀವಿ. ಓಕೆ ಫಸ್ಟ್ ಆಫ್ ಆಲ್ ಯಾವ್ದಾರ ಈಕ್ವೇಶನ್ ಯಾವ ಫಾರ್ಮೆಟ್ಲಿ ಬರ್ಕೋಬೇಕು, ಯಾವ ಫಾರ್ಮೆಟ್ಲಿ ಇದ್ರೆ ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯಕ್ಕೆ ಈಸಿ ಆಗುತ್ತೆ ಅಂದ್ರೆ ಸೊ ಡಿ ವೈ ಬೈ ಡಿ ಎಕ್ಸ್. ಓಕೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಟೈಮ್ಸ್ ಆಫ್ ವೈ ದಟ್ ಈಸ್ ಈಕ್ವಲ್ ಟು ಕ್ಯೂ. ಈ ಫಾರ್ಮೆಟ್ಲಿ ತರಬೇಕು ನಾವು. ಓಕೆ ಈ ಫಾರ್ಮೆಟ್ಲಿ ತಂದಾಗ integrating factor that is equal to e to the power integration of p with respect to x. ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇದು. ಓಕೆ ನಾವು ಈ ತರ ನಮ್ಗೆ ಇಲ್ಲಿ ಪಿ ಏನ್ ಬರುತ್ತೆ ಅದನ್ನ ಅಲ್ಲಿ ತಗೊಳ್ಳಿ. ಓಕೆ ಈ ಫಸ್ಟ್ ಈಕ್ವೇಶನ್ ಈ ಫಾರ್ಮೆಟ್ ಅಲ್ಲಿ ತಗೊಂಡ್ಬನ್ನಿ. ಆಮೇಲೆ ಪಿ ಏನ್ ಬರುತ್ತೆ ಅಂತ ಕಂಡು ಹಿಡ್ಕೊಂಡು ಅದನ್ನ ಇದ್ರಲ್ಲಿ ಹಾಕ್ಬಿಡಿ, ಮುಗೀತಲ್ಲ. ಓಕೆ ನಾವು ಅದನ್ನೇ ಈ ತರ ಬರ್ಕೊಡ್ತೀವಿ ನೋಡಿ. ನಮ್ಗೇನಿದೆ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್. ಸೊ ದಟ್ ಈಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y is equal to x square. ನಾವು ಯು ಜಸ್ಟ್ ಅಬ್ಸರ್ವ್ ಹಿಯರ್, ಇಲ್ಲಿ ಬರೀ ಡಿ ವೈ ಬೈ ಡಿ ಎಕ್ಸ್ ಐತೆ ಹೌದಾ, ಬಟ್ ಇಲ್ಲಿ ಎಕ್ಸ್ ಇದೆ. ಬರೀ ನಮಗೆ ಡಿ ವೈ ಬೈ ಡಿ ಎಕ್ಸ್ ಇದೆ ನಮ್ಗೆ ಇಲ್ಲಿ, ಬರೀ ಇಲ್ಲಿ ಎಕ್ಸ್ ಇದೆ ಅದ್ರ ಜೊತೆ. ಅದಕ್ಕೋಸ್ಕರ ಎಲ್ಲ ಈಕ್ವೇಶನ್ ಏನ್ ಮಾಡೋಣ ಎಕ್ಸ್ ಇಂದ ಡಿವೈಡ್ ಮಾಡೋಣ. ವೈ ಬಿಕಾಸ್ ಇಲ್ಲಿ ಎಕ್ಸ್ ಬರಬಾರ್ದು ನಮ್ಗೆ. ಎಕ್ಸ್ ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಅವಾಗ ನಮಗೆ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಪ್ಲಸ್ 2x ಬೈ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಬರುತ್ತೆ ಹೌದಾ. ಎಕ್ಸ್ ಸ್ಕ್ವೇರ್ ಡಿವೈಡ್ ಎಕ್ಸ್ ಅಂದ್ರೆ 1x ಕ್ಯಾನ್ಸಲ್ ಮಾಡಿ. ಓಕೆ ನೆಕ್ಸ್ಟ್ ನೋಡೋಣ ಅಂತ ಬಟ್ 1x ಕ್ಯಾನ್ಸಲ್ ಮಾಡಿ. ಓಕೆ ನಾವು ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ ಸಪ್ರೇಟ್ ಆಗಿ. ಈ ಎಕ್ಸ್ ಕ್ಯಾನ್ಸಲ್ ಆಯ್ತು. ಅವಾಗ ಏನು ಬಂತು ನಮಗೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ ದಟ್ ಈಸ್ ಈಕ್ವಲ್ ಟು 1x ಕ್ಯಾನ್ಸಲ್ ಮಾಡಿ ವಾಟ್ ಯು ಲೆಫ್ಟ್ ವಿತ್ ಇಸ್ ಎಕ್ಸ್ ಹೌದಾ. ಇಷ್ಟು ಉಳಿತು. ನಾವು ಇದಕ್ಕೆ ಕಂಪೇರ್ ಮಾಡಿ ಬೇಕಾದ್ರೆ ಇಲ್ಲಿ ಪಿ ಪ್ಲಸ್ ಅಲ್ಲಿ ನಮಗೆ ಪಿ ಪ್ಲಸ್ ಅಲ್ಲಿ ನಮ್ಗೆ ಏನಿದೆ 2x ಡಿವೈಡೆಡ್ ಬೈ ಪಿ ಪ್ಲಸ್ ಅಲ್ಲಿ 2 ಡಿವೈಡೆಡ್ ಬೈ ಎಕ್ಸ್ ಇದೆ, 2 ಡಿವೈಡೆಡ್ ಬೈ ಎಕ್ಸ್ ಬರ್ಕೊಳ್ಳಿ ಹೌದಾ. ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಲ್ಲಿ ನಮಗೆ ಹಾಕಿ ನಮ್ಗೆ ನೋಡಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನೋಡಿ ಏನಿದೆ ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಪಿ ಪ್ಲಸ್ ಅಲ್ಲಿ ನಮಗೆ 2 ಡಿವೈಡೆಡ್ ಬೈ ಎಕ್ಸ್. ಓಕೆ ನಾವು 2 ಡಿವೈಡೆಡ್ ಬೈ ಎಕ್ಸ್ ಐತಾ 2 ಡಿವೈಡೆಡ್ ಬೈ ಎಕ್ಸ್ ನಾವು ಈ ಜಸ್ಟ್ ಇ ಟು ದಿ ಪವರ್ 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಏನು ಬರುತ್ತೆ ನಮಗೆ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಅಂದ್ರೆ ನಮಗೆ ಲಾಗ್ ಎಕ್ಸ್ ಬರುತ್ತೆ, ಲಾಗ್ ಎಕ್ಸ್ ಬರ್ಕೊಳ್ಳಿ. ಈ ಪ್ಲಸ್ ಸಿ ಬರ್ಕೊಳ್ಳೋದು ಬೇಕಾಗಿಲ್ಲ ಇಲ್ಲಿ ನಮ್ಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಲ್ಲಿ. ಓಕೆ ಯಾಕಂದ್ರೆ ಅಲ್ಲಿ ನಾವು ಸೊಲ್ಯೂಷನ್ ಮಾಡ್ತೀವಲ್ಲ ಡಿಫರೆನ್ಷಿಯಲ್ ಇಕ್ವೇಶನ್ ಸೊಲ್ಯೂಷನ್ ಮಾಡುವಾಗ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಮಾಡುವಾಗ ಅಲ್ಲಿ ನಾವು ಬರ್ಕೊಳ್ತೀವಿ ಸಿ, ಅದಕ್ಕೋಸ್ಕರ ಇಲ್ಲಿ ಬರೆಯಲ್ಲ. ಓಕೆ ಇದು ಇಲ್ಲಿ ನೋಡಿ ನಮಗೆ ಯು ಶುಡ್ ನೋ ದ ಪ್ರಾಪರ್ಟೀಸ್, ಲಾಗ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ದಟ್ ಈಸ್ ಯು ನೋ ದಟ್ ಲಾಗ್ ಆಫ್ ಎ ಟು ದಿ ಪವರ್ ಬಿ ವಿ ಕ್ಯಾನ್ ಆಲ್ಸೋ ರೈಟ್ ಆಸ್, ಇಲ್ಲಿ ಪವರ್ ಇದ್ದಿದ್ದು ಕೋಎಫಿಷಿಯಂಟ್ ಆಗಿ ಬರಿಬೋದು ನಾವು ಬಿ ಇಂಟು ಲಾಗ್ ಎ ಅಂತ ಬರಿಬೋದು. ಸೊ ಬಿ ಇಂಟು ಲಾಗ್ ಎ ಅಂತ ಬರಿಬೋದು. ಅದೇ ತರ ಇದು ಸೆಕೆಂಡ್ ಆಸ್ ಇ ಟು ದಿ ಪವರ್ ಲಾಗ್ ಎಕ್ಸ್ ಸ್ಕ್ವೇರ್ ಅಂತ ಬರೀತೀವಿ ನೋಡಿ. ಓಕೆ ಇಲ್ಲಿ ಎಲ್ ಅಂದ್ರೆ ಏನಿರುತ್ತೆ ನಮಗೆ ಇ ಇರುತ್ತೆ ಅಂತ ಅರ್ಥ. ಇವಾಗ ಎಲ್ ಅಂದ್ರೆ ಏನಿರುತ್ತೆ ಸೊ ಇದು ಕ್ಯಾನ್ಸಲ್ ಆಗಿ ನಮ್ಗೆ ಏನ್ ಬರುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಉಳಿತು. ಓಕೆ ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಬರುತ್ತೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಮ್ಗೆ ಇದು ಗೊತ್ತಿರ್ಬೇಕು. ಇನ್ನೊಂದು ಲಾಗ್ ಇ ಟು ದಿ ಪವರ್ ಇಲ್ಲಿ ಎ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಎ ಇದ್ದು ಇಲ್ಲಿ ಕೆ ಇದ್ರೆ ನಮ್ಗೆ ಏನ್ ಬರುತ್ತೆ ಇಲ್ಲಿ ಕೆ ಬರುತ್ತೆ ಅಂತ ಅರ್ಥ. ಇಲ್ಲಿ ಎ ಇದ್ದು ಇಲ್ಲಿ ಲಾಗ್ ಬೇಸು ಮತ್ತೆ
ಎಕ್ಸ್ಪೋನೆನ್ಷಿಯಲ್ ಬೇಸ್ ಸೇಮ್ ಇದ್ರೆ ನಮಗೆ ಇಲ್ಲಿ ಏನಿರುತ್ತೆ ಅದು ಬರುತ್ತೆ ಅಂತ ಅದೇ ತರ ಬರ್ದಿದ್ದೀನಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವೇರ್. ಸೊ ವಿಚ್ ಮೀನ್ಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಬಂತು ನಮಗೆ ಎಕ್ಸ್ ಸ್ಕ್ವೇರ್ ಬಂತು. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಅವ್ರು ಏನು ಕೊಟ್ಟಿದ್ದಾರೆ ನೋಡಿ. ಸೊ ಫೈಂಡ್ ಔಟ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕೇಳಿದ್ದಾರೆ. ಓಕೆ, ನಾವು ವೇರಿಯಬಲ್ ಸಪರೇಬಲ್ ಮೆಥಡ್ ಇಂದ ಮಾಡೋಣ, ಈಸಿಯಾಗಿ ಬಂದ್ಬಿಡುತ್ತೆ ನಮಗೆ. ಸೊ ನಮಗೆ ಇದರ ಸೊಲ್ಯೂಷನ್ ಕಂಡುಹಿಡಬೇಕು ನಾವು. y dx y ಇಂಟು ಡಿ ಎಕ್ಸ್ ಮೈನಸ್ ಎಕ್ಸ್ ಇಂಟು ಡಿ ವೈ ಡಿವೈಡೆಡ್ ಬೈ y ಇದೆ ದಟ್ ಈಸ್ ಈಕ್ವಲ್ ಟು 0. ಈ y ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, y ನ ಮಲ್ಟಿಪ್ಲೈ 0 ಬಂದ್ಬಿಡುತ್ತೆ, ಹೌದಾ? ದಟ್ ಈಸ್ y ಇಂಟು ಡಿ ಎಕ್ಸ್ ಮೈನಸ್ ಆಫ್ ಎಕ್ಸ್ ಇಂಟು ಡಿ ವೈ ದಟ್ ಈಸ್ ಈಕ್ವಲ್ ಟು 0. ಅಂದರೆ y ಇಂಟು ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿ ವೈ, ಹೌದಾ? ಓಕೆ, ನಾವು ಈ ಎಕ್ಸ್ ನ ಹೇಳ್ತಾನೆ ಯಾವಾಗ ಏನಾಗುತ್ತೆ ವೈ ಡಿವೈಡೆಡ್ ಬೈ ಅಲ್ಲ ವೇರಿಯಬಲ್ ಸಪರೇಬಲ್ ಮೆಥಡ್ ಅಲ್ಲ. ಓಕೆ, ಸೊ ವೇರಿಯಬಲ್ ಸಪರೇಟ್ ಮಾಡ್ಕೊಳ್ಳಿ, ಎಕ್ಸ್ ವೇರಿಯಬಲ್ ಒಂದ್ ಕಡೆ ಬರ್ಕೊಳ್ಳಿ, ವೈ ವೇರಿಯಬಲ್ಸ್ ಒಂದ್ ಕಡೆ ಬರ್ಕೊಳ್ಳಿ. ಸೊ ಇಲ್ಲಿ ನೋಡಿ ದಿಸ್ ವಿಲ್ ಬಿಕಮ್ ವಾಟ್ ಡಿ ಎಕ್ಸ್ ಬೈ ಎಕ್ಸ್ ಆಗುತ್ತೆ ದಟ್ ಈಸ್ ಈಕ್ವಲ್ ಟು ಡಿ ವೈ ಬೈ ವೈ ಬರ್. ಓಕೆ, ಇಲ್ಲಿ ನಾನು ಮಾಡ್ತೀನಿ ಇದನ್ನ ಈ ಕಡೆ ತೊಗೊಂಡ್ಬರ್ತೀನಿ ನೋಡಿ. ಸೊ ದಟ್ ಈಸ್ ಡಿ ವೈ ಬೈ 1 ಬೈ ವೈ. ಓಕೆ, ದಟ್ ಈಸ್ ಈಕ್ವಲ್ ಟು 1 ಬೈ ಎಕ್ಸ್ ಡಿ ಎಕ್ಸ್. ಈಗ ನೋಡಿ ಎರಡು ಕಡೆ ಏನು ಮಾಡೋಣ, ಇಂಟಿಗ್ರೇಷನ್ ಅಪ್ಲೈ ಮಾಡೋಣ. ಎರಡು ಕಡೆ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ನೋಡಿ ಏನು ಬರುತ್ತೆ. ಸೊ 1 ಬೈ ವೈ ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ ಲಾಗ್ ವೈ ಬರುತ್ತೆ, ಲಾಗ್ ವೈ ಬರ್ಕೊಳ್ಳಿ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಕಾನ್ಸ್ಟೆಂಟ್ ಬರುತ್ತೆ, ಇಲ್ಲಿ ಕಾನ್ಸ್ಟೆಂಟ್ ಬರೆಯಲ್ಲ, ಈ ಕಡೆ ಬರುತ್ತೆ. ಅದೇ ತರ 1 ಬೈ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಲಾಗ್ ಎಕ್ಸ್ ಬರುತ್ತೆ, ಲಾಗ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಓಕೆ, ಪ್ಲಸ್ ಸಿ ನಾನು ಸಿ ವಿ ಕ್ಯಾನ್ ರೈಟ್ ಇಟ್ ಆಸ್ ಲಾಗ್ ಸಿ ಅಂತಾನು ಬರೀಬಹುದು. ಕಾನ್ಸ್ಟೆಂಟ್ ಒಂದೇ ಅಲ್ಲ, ಸಿ ಬರೆದ್ರೆ ಏನು ಲಾಗ್ ಸಿ ಬರೆದ್ರೆ ಕಾನ್ಸ್ಟೆಂಟ್. So that is, you know the formula, that is log of a plus log of b that is equal to log of a plus log of b that is equal to log of a into b ಅಂತ ಗೊತ್ತಿರಬೇಕು. ಓಕೆ, ಅದೇ ತರ ಇದು ಬರೀತೀನಿ log y that is equal to log of x into c. ಓಕೆ, ಈಗ log ಕ್ಯಾನ್ಸಲ್ ಮಾಡಿ ನಮ್ಗೆ ಏನು ಬರುತ್ತೆ. ಸೊ ದಟ್ ಈಸ್ y that is equal to ಏನು ಬರುತ್ತೆ, y that is equal to x into c. y that is equal to x into c. Which option is correct? ಆಪ್ಷನ್ ಸಿ ನೋಡಿ, y that is equal to c x or y is equal to x into c. ಓಕೆ, ಇದು ಕ್ಯಾಪಿಟಲ್ ಮತ್ತೆ. ಓಕೆ, ನಾವು y that is equal to x c. Which option is correct? ಆಪ್ಷನ್ 3 is the correct answer. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ we will go for next question. ಇಲ್ಲಿ fill in the blanks ಆಗಿದೆ. Yes, fill in the blanks. Okay, next question number 32 ನೋಡಿ. Number of arbitrary constant in the general solution of the differential equation. Okay, ನಮ್ಮ ನಂಬರ್ ಆಫ್ ಇಲ್ಲಿ ನೋಡಿ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಷ್ಟು ಬರುತ್ತೆ ನಮಗೆ 4th ಆರ್ಡರ್ ಡೆರಿವೇಟಿವ್ ಇದೆ ಅಂತ. ಅಂದ್ರೆ ನೋಡಿ ಹೈಯೆಸ್ಟ್ ಪವರ್ ನಮಗೆ 4 ಇದೆ ಅಂದ್ರೆ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಷ್ಟು ಬರುತ್ತೆ ಅಂತ ನಮಗೆ ಇಲ್ಲಿ 4 ಇದ್ರೆ 4 ಬರುತ್ತೆ ಅಂತ ಅರ್ಥ ಇಲ್ಲಿ. ಸೊ ನಮಗೆ ಆರ್ಡರ್ ನಮಗೆ 3 ಇದೆ ಅನ್ಕೊಳ್ಳಿ. ನಮಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಂದ್ರೆ ಸಿ ವ್ಯಾಲ್ಯೂ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಷ್ಟು ಬರ್ತಾವ ಅಂದ್ರೆ ನಮಗೆ 3 ಬರ್ತಾವ ಅಂತ. ಈಗ ಅದೇ ನಮಗೆ ಆರ್ಡರ್ 2 ಇದೆ ಅನ್ಕೊಳ್ಳಿ, ಆರ್ಬಿಟ್ರರಿ ಕಾನ್ಸ್ಟೆಂಟ್ 2 ಬರ್ತದೆ. ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಸಪೋಸ್ ಡಿ ಸ್ಕ್ವಯರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ನಮಗೆ ಇದು ಇಷ್ಟು ಕೊಟ್ಟಿದ್ದಾರೆ, ಹೌದಾ? ಇದು ಇಷ್ಟು ಕೊಟ್ಟಿದ್ದಾರೆ ಅಂದ್ರೆ ಸೊ ನಮಗೆ ಇದ್ರ ಜನರಲ್ ಸೊಲ್ಯೂಷನ್ ಮಾಡಿದಾಗ ಇದ್ರ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಷ್ಟು ಬರ್ತಾವ ಅಂತ ಕಂಡು ಇದ್ರದ್ದು ಆರ್ಡರ್ ಎಷ್ಟಿದೆ ನಮಗೆ, ಆರ್ಡರ್ ನಮಗೆ 2 ಇದೆ, ಹೌದಾ? ಸೊ ನಮಗೆ ಈಗ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಷ್ಟು ಬರ್ಬೇಕು ನಮಗೆ, ಅದನ್ನು 2 ಬರ್ತವೆ ನೋಡಿ, ಹೇಳ್ತೀನಿ. ಈಗ ನೋಡಿ ಇದಕ್ಕೆ ಇಂಟಿಗ್ರೇಷನ್ ಅಪ್ಲೈ ಮಾಡಿ. ಇಂಟಿಗ್ರೇಷನ್ ಆಫ್ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎಕ್ಸ್. ಇದಕ್ಕೂ ಇಂಟಿಗ್ರೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ಒಂದ್ಸಲ ಡಿಫರೆನ್ಷಿಯೇಷನ್ ಇಂಟಿಗ್ರೇಷನ್ ಕ್ಯಾನ್ಸಲ್ ಆಗಿ dy by dx ಬರುತ್ತೆ, ದಟ್ ಈಸ್ ಈಕ್ವಲ್ ಟು dy by dx. ಆಮೇಲೆ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಬರುತ್ತೆ ಪ್ಲಸ್ ಸಿ ಬರುತ್ತೆ, ಹೌದಾ? ಓಕೆ, ನಮ್ಗೆ ಒಂದ್ಸಲ ಇಂಟಿಗ್ರೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಯು ಕ್ಯಾನ್ ರಿಟೈನ್ as dy by dx. ಮತ್ತೆ ಇದನ್ನ ಇನ್ನೊಂದ್ಸಲ ಇಂಟಿಗ್ರೇಟ್ ಮಾಡಿ, ಇದನ್ನ c1 ಅಂತ ತಗೊಳ್ಳಿ. ಓಕೆ, ಇದು ಇನ್ನೊಂದ್ಸಲ ಇಂಟಿಗ್ರೇಟ್ ಮಾಡಿ, ಇದು ಜನರಲ್ ಸೊಲ್ಯೂಷನ್ ಏನ್ ಬರುತ್ತೆ, ಇನ್ನೊಂದ್ಸಲ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ dy by dx ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ y ಅಷ್ಟೇ ಉಳಿತು. ಈಗ
ಓಕೆ, ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಕ್ಯಾನ್ಸಲ್ ಮಾಡಿದ್ರೆ y ಎಷ್ಟು ಉಳಿಯುತ್ತೆ, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, x² ಇಂಟಿಗ್ರೇಟ್ ಮಾಡಿದ್ರೆ x³ ಡಿವೈಡೆಡ್ ಬೈ 3 ಬರುತ್ತೆ. ಓಕೆ, ಪ್ಲಸ್ C1 ಇಂಟಿಗ್ರೇಟ್ ಮಾಡಿದ್ರೆ C1 ಇಂಟು ಎಕ್ಸ್ ಬರುತ್ತೆ, ಪ್ಲಸ್ ಅನದರ್ ಕಾನ್ಸ್ಟೆಂಟ್ C2. ಓಕೆ, ನಾವು ಯು ಜಸ್ಟ್ ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟು ಬಂತು, C1 C2 2 ಬಂತ. ನಮಗೆ ಆರ್ಡರ್ ಎಷ್ಟಿದೆ 2 ಇದೆ, ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟು ಬಂದು 2 ಬಂತು. ಅದೇ ತರ ನಮಗೆ ಆರ್ಡರ್ ಎಷ್ಟು ಬರ್ತವೆ ಅಷ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಬರ್ತಾವ ಅಂತ ಅರ್ಥ. ಓಕೆ, ಸೊ ವಿಚ್ ಮೀನ್ಸ್ ಇಲ್ಲಿ ಆರ್ಡರ್ ಎಷ್ಟಿದೆ, 4th ಆರ್ಡರ್ ಇದೆ, ನಮಗೆ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟು ಬರ್ತವೆ, ನಮಗೆ 4 ಬರ್ತದೆ. ದಟ್ ಈಸ್ ವೈ ನಮಗೆ ಇಫ್ ಆರ್ಡರ್ ದಟ್ ಈಸ್ ಈಕ್ವಲ್ ಟು 4 ಇದ್ದಾಗ ಆರ್ಬಿಟ್ರಿ ಕಾನ್ಸ್ಟೆಂಟ್ ಏನಿರುತ್ತೆ 4 ಬರುತ್ತೆ ನೋಡಿ. ಸೊ ವಿಚ್ ಮೀನ್ಸ್ ನಮಗೆ ಸೊ ವಿಚ್ ಆಪ್ಷನ್ ನಮಗೆ ಕ್ವಶನ್ ನಂಬರ್ದು 32 ಆನ್ಸರ್ ಏನು ಬರುತ್ತೆ, ನಮಗೆ 4 ಬರುತ್ತೆ ನೋಡಿ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಅದೇ ತರ ನೋಡಿ, ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಫಾರ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇರಲ್ಲ. ನೀವು ಎಷ್ಟರ ಮಾಡಿ ಸ್ವಲ್ಪ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಏನು ಇರ್ತವೆ, 0 ಇರ್ತವೆ. ಅದಕ್ಕೋಸ್ಕರ ನಾನು ಅವಲೇ MCQ ಮಾಡುವಾಗ ಹೇಳಿದ್ದೀನಿ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಪ್ರತಿಯೊಂದು ಸ್ಟೆಪ್ನ. ಸೊ ಅಂದ್ರೆ ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಎಷ್ಟು ಇರ್ತವೆ, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಬಂದ್ರೆ ಸ್ವಲ್ಪ ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇನ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಎಷ್ಟು ಇರ್ತವೆ, ನಮಗೆ 0 ಇರ್ತವೆ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ 0 ಇರ್ತವೆ. ಅದಕ್ಕೋಸ್ಕರ 0 ಇಸ್ ದಿ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಏನು ಕೊಟ್ಟಿದ್ರೆ ಕ್ವಶನ್ ನಂಬರ್ 32. ಮತ್ತೆ ಯಾಕೆ ಕ್ವಶನ್ ನಂಬರ್ 32 ಮಾಡಿಸ್ತಿದ್ರೆ ಅಂದ್ರೆ, ಸೊ ಇಷ್ಟು ದಿವಸ ನಾನು ಕ್ವಶನ್ಸ್ ಏನು ಸಾಲ್ವ್ ಮಾಡಿಸಿದ್ನಲ್ಲ, ಸೊ ಅದು ನಾನು ಹಳೆ PDF ಇಂದ ಸಾಲ್ವ್ ಮಾಡಿಸಿದ್ದೆ. ಈಗ ರೀಸೆಂಟಾಗಿ ಹೊಸ PDF ನಿಮಗೆ ಕ್ವಶನ್ ಬ್ಯಾಂಕ್ ನಿಮಗೆ ಲಾಂಚ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ನಾನು ಈಗ ಹೊಸ PDF ಆಲ್ಮೋಸ್ಟ್ ಸೇಮ್ ಇದೆ. ಈ ಹೊಸ PDF ಮತ್ತೆ ಹಳೆ PDF ನಡುವೆ ಒಂದು ಕ್ವಶನ್ ಅಲ್ಲಿ ಜಾಸ್ತಿ ಇದೆ ಹಳೆ PDF ಅಲ್ಲಿ. ಓಕೆ, ಸೊ ಅಂಡ್ ಈಗ ಹೊಸ PDF ಇಂದ ನಾನು ಕ್ವಶನ್ಸ್ ಇಲ್ಲಿಂದ ಕಂಟಿನ್ಯೂ ಆಗ್ತಿದೆ ನೋಡಿ. ಅದು ಒಂದು ಕ್ವಶನ್ ಜಾಸ್ತಿ ಇದೆ, ನಾನು ಒಂದು ಕ್ವಶನ್ ಅಲ್ಲಿ ಮಾಡಿಸಿದ್ದೀನಿ, ಬಟ್ ಪರವಾಗಿಲ್ಲ. ಸೊ ಈಗ ಹೊಸ PDF ಇಂದ ಮಾಡ್ಸೋಣ. ಆಲ್ಮೋಸ್ಟ್ ಕ್ವಶನ್ ಸೇಮ್, ಒಂದು ಕ್ವಶನ್ ಏನು ಜಾಸ್ತಿ ಇದೆ ಅಷ್ಟೇ. ಓಕೆ, ಈ ಕ್ವಶನ್ ನಂಬರ್ 32 ಸಾಲ್ವ್ ಮಾಡೋಣ ನೋಡಿ. ಎ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಫಾರ್ಮ್ dy by dx that is equal to h of x comma y can be solved by making substitution. ಇದು ಸೊ dy by dx ಇದೆ ಅಲ್ಲ, ಇದು dx by dy ಬರಬೇಕಿತ್ತು. ಓಕೆ, ಸೊ dx by dy, ಓಕೆ, dx by dy is equal to h of x divided by y. ಈ ಫಾರ್ಮ್ ಇದ್ದಾಗ, ಈ ತರ ಫಾರ್ಮ್ ಇದ್ದಾಗ, ಓಕೆ, ಈ ತರ ಫಾರ್ಮ್ ಇದ್ದಾಗ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ, ಸೊ that is v that is equal to x divided by y ಫಾರ್ಮ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಏನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಇಕ್ವೇಶನ್ ಈ ಡಿಫರೆನ್ಷಿಯಲ್ ಇಕ್ವೇಶನ್ ಸಾಲ್ವ್ ಮಾಡಬಹುದು ಅಂತ ಕೇಳಿದ್ದಾರೆ. ಇದನ್ನ ಓಕೆ, ಇದನ್ನ ಇಲ್ಲಿ ನೋಡಿ, ಇದ್ರ y ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ, x that is equal to v into y ಆಯ್ತು. ಇದು y ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ x that is equal to v into, which means which option is correct? Option C is the correct answer. ಇಲ್ಲಿ ನೋಡಿ, ಇದು dy by dx ಇಲ್ಲ, dx by dy. ಓಕೆ, dx by dy that is equal to h of x divided by y ಅಂತ ಬಂದಾಗ v that is equal to x divided by y ಅಂತ ನಾವು ಸಾಲ್ವ್ ಮಾಡ್ಬೇಕು, ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು, ಹೌದಾ? ಸೊ ದಟ್ ಈಸ್ ವೈ, ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಅದೇ ಸಪೋಸ್ ಇಲ್ಲಿ dy by dx ಅಂತಾನೆ ಅಂತ ಅನ್ಕೊಳ್ಳಿ. ಸೊ dy by dx that is equal to ಇಲ್ಲಿ h of y by x ಬರಬೇಕಿತ್ತು. h of y by x ಇದ್ರೆ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವು? h of y by x ಇದ್ರೆ ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ v that is equal to y by x ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕಿತ್ತು. ಅವಾಗ ನಮ್ಗೆ y that is equal to ಈ x ಇಂದ y that is equal to vx ಅಂತ ಬರ್ತಿತ್ತು. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಿತ್ತು ಅವಾಗ. ಓಕೆ, ಈ ತರ ಕೊಟ್ರೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಈ ತರ ಕೊಟ್ರೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಹೌದಾ? ಓಕೆ, ಈಗ ಕ್ವಶನ್ ನೋಡಿ, dx by dy ಅಂತ ಬಂದ್ರೆ h of x, y ಇದನ್ನ ಸ್ವಲ್ಪ ಚೇಂಜ್ ಮಾಡ್ಬೇಕು ಅಥವಾ ಇದನ್ನ ಚೇಂಜ್ ಮಾಡ್ಬೇಕು. ಸೊ ನನಗೆ ಎರಡು ಹೇಳಿದೀನಿ, ಈ ತರ ಬಂದಾಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಈ ತರ ಬಂದಾಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಗೊತ್ತಿದೆ ನಿಮ್ಗೆ, ಯಾವ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕಂದ್ರೆ ಫಸ್ಟ್ ನಾವು
ಸೊ dy by dx plus y that is equal to q ಫಾರ್ಮೆಟ್ py that plus py that is equal to q ಫಾರ್ಮೆಟ್ ಬರ್ಕೋಬೇಕಿದ್ರು. p ವ್ಯಾಲ್ಯೂ ಏನ್ ಬರುತ್ತೆ, q ವ್ಯಾಲ್ಯೂ ಏನ್ ಬರುತ್ತೆ. ಸೊ p ವ್ಯಾಲ್ಯೂ ಬಂದ್ರೆ ಸಾಕು, ನಮ್ q ವ್ಯಾಲ್ಯೂ ಬೇಕಾಗಿಲ್ಲ. ಓಕೆ, ಅದರಿಂದ ಈಸಿಯಾಗಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಬೇಕು. ಬಟ್ ಫಸ್ಟ್ ನೋಡಿ, ಇಲ್ಲಿ dy by dx ಕೋಎಫಿಷಿಯಂಟ್ ಏನಿದೆ 1 ಇದೆ, ಯಾವ್ದಾ ಏನಾದ್ರೂ 1 ಇದೆ. ಅದೇ ತರ ಇಲ್ಲಿ dy by dx ಕೋಎಫಿಷಿಯಂಟ್ 1 ಬರಬೇಕು. 1 ಬರ್ಬೇಕಂದ್ರೆ ಈ ಎಲ್ಲಾ ಈಕ್ವೇಶನ್ ಎದರಿಂದ ಡಿವೈಡ್ ಮಾಡೋಣ. ಸೊ ಎಲ್ಲಾ ಈಕ್ವೇಶನ್ ನಾವು ಎದರಿಂದ ಡಿವೈಡ್ ಮಾಡೋಣ ಅಂದ್ರೆ ದಟ್ ಈಸ್ ಡಿವೈಡೆಡ್ ಬೈ ಎಕ್ಸ್ ಇಂದ ಡಿವೈಡ್ ಮಾಡೋಣ ಎಲ್ಲಾ ಈಕ್ವೇಶನ್. ಅವಾಗ ಏನಾಗುತ್ತೆ ನಮ್ಗೆ ನೋಡಿ, ಅವಾಗ ಏನ್ ಬರುತ್ತೆ ಅಂದ್ರೆ ಎಕ್ಸ್ dy by dx, ಎಕ್ಸ್ dy by dx ಡಿವೈಡೆಡ್ ಬೈ ಎಕ್ಸ್, ಓಕೆ, ಮೈನಸ್ y by x, ಓಕೆ, ದಟ್ ಈಸ್ ಈಕ್ವಲ್ ಟು 2x² by x. ಈ x ಕ್ಯಾನ್ಸಲ್ ಮಾಡಿ, ಈ x ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ ಸೊ dy by dx, ಓಕೆ, dy by dx minus of 1 by x. ಓಕೆ, ಅವಾಗ ನಮ್ಗೆ ಏನ್ ಬರುತ್ತೆ ನೋಡಿ, ದಟ್ ಈಸ್ dy by dx ಮೈನಸ್ ಆಫ್ 1 by x ಇಂಟು y ದಟ್ ಈಸ್ ಈಕ್ವಲ್ ಟು ಇಲ್ಲಿ 2x ಬರುತ್ತೆ ನೋಡಿ. ನಾವು ಯು ಜಸ್ಟ್ ಕಂಪೇರ್ ದಿಸ್ ಒನ್. ಇದು ಕಂಪೇರ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ y ಕೋಎಫಿಷಿಯಂಟ್ ಏನಿದೆ ನಮ್ಗೆ, ಇಲ್ಲಿ ಪ್ಲಸ್ ಪಿ ವೈ ಇದೆ, ಹೌದಾ, ಪ್ಲಸ್ ಪಿ ಇದೆ. ಇಲ್ಲಿ ಏನಿದೆ y ಕೋಎಫಿಷಿಯಂಟ್ ಮೈನಸ್ 1 by x ಇದೆ. ದಟ್ ಈಸ್ p ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ, p ದಟ್ ಈಸ್ ಈಕ್ವಲ್ ಟು ಮೈನಸ್ 1 by x, ಹೌದಾ, p ದಟ್ ಈಸ್ ಈಕ್ವಲ್ ಟು ಮೈನಸ್ 1 by x ಇದೆ. ಯು ನೋ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ದಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು k ಡಿವೈಡೆಡ್ ಬೈ x ಅಂತ ಕೊಟ್ಟಿದ್ದಾರೆ. ಸನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ k ಕಂಡುಹಿಡಬೇಕು, k ವ್ಯಾಲ್ಯೂ ಏನ್ ಬರುತ್ತೆ ಅಂತ ಕಂಡುಹಿಡಬೇಕು. ಓಕೆ, ಸೊ ನಿಮ್ಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ಏನಿದೆ ಅಂದ್ರೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ p ಇಂಟು p, ಇಂಟಿಗ್ರೇಷನ್ ಆಫ್ p ವಿತ್ ರೆಸ್ಪೆಕ್ಟ್ ಟು x ಅಂತ ಇದೆ. ಓಕೆ, ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ, ದಟ್ ಈಸ್ e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ನಮ್ಗೆ p ಪ್ಲಸ್ ಅಲ್ಲಿ ಇದೆ 1 by ಮೈನಸ್ 1 by x ಇದೆ, ಮೈನಸ್ 1 by x ಬರ್ಕೊಳ್ಳಿ. ಓಕೆ, ನಾವು ಇದನ್ನ ಇಂಟಿಗ್ರೇಟ್ ಮಾಡಿ, ಸೊ ಮೈನಸ್ 1 by x ನ ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ನಮ್ಗೆ ಸೊ ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. 1 by x ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ, ಲಾಗ್ x ಬರುತ್ತೆ, ಲಾಗ್ x ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಮೈನಸ್ ಇದ್ದಿದ್ದು ಪವರ್ ಆಗಿ ಬರ್ಕೋಬಹುದು, ಇಲ್ಲಿ ಮೈನಸ್ ಇದ್ದಿದ್ದು ಇಲ್ಲಿ ಕೋಎಫಿಷಿಯಂಟ್ ಮೈನಸ್ ಇದ್ದು ಇಲ್ಲಿ ಪವರ್ ಆಗಿ ಬರ್ಕೋಬಹುದು. ಸೊ ದಿಸ್ ವಿ ಕ್ಯಾನ್ ಇಟ್ ಆಸ್ e ಟು ದಿ ಪವರ್ ಲಾಗ್ ಟು ದಿ ಪವರ್ ಆಫ್ ಲಾಗ್ x ಟು ದಿ ಪವರ್ ಆಫ್ ಮೈನಸ್ 1. ಓಕೆ, ಈ ಲಾಗ್ ಮತ್ತೆ ಈ ಮತ್ತೆ ಲಾಗ್ ಕ್ಯಾನ್ಸಲ್ ಆಗ್ತವೆ. ಈ ಮತ್ತೆ ಲಾಗ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ ನಮ್ಗೆ, x ಟು ದಿ ಪವರ್ ಮೈನಸ್ 1. x ಟು ದಿ ಪವರ್ ಮೈನಸ್ 1 ಇಸ್ ಬಟ್ 1 by x ಅಂತ ಅರ್ಥ. x ಟು ದಿ ಪವರ್ ಮೈನಸ್ x ಇಸ್ ಬಟ್ 1 by x ಅಂತ ಅರ್ಥ. ಓಕೆ, ಸೊ x ಟು ದಿ ಪವರ್ ಮೈನಸ್ ಅಂದ್ರೆ 1 by x. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಇವೆಲ್ಲ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅದ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅವ್ರು ಏನ್ ಕೊಟ್ಟಿದ್ದಾರೆ ನಮ್ಗೆ, k by x, ಅದಕ್ಕೆ ಈಕ್ವಲ್ ಮಾಡ್ಕೊಳ್ಳಿ k by x. ಈ x ಕ್ಯಾನ್ಸಲ್ ಮಾಡಿದ್ರೆ k ವ್ಯಾಲ್ಯೂ ಎಷ್ಟು ಬರುತ್ತೆ, x ಕ್ಯಾನ್ಸಲ್ ಮಾಡಿದ್ರೆ k ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ, ಹೌದಾ. ಸೊ ನಮ್ಗೆ ಇದ್ರ ಆನ್ಸರ್ ಏನ್ ಬರುತ್ತೆ ನಮ್ಗೆ 1 ಬರುತ್ತೆ ನೋಡಿ. ಸೊ ದಟ್ ಈಸ್ 1 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ಇದ್ರದ್ದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡಿಡಿ ಅಂತ ಹೇಳಿದ್ರೆ, ಓಕೆ, ನಮ್ಗೆ ಈಗ ನೋಡಿ dy by dx ಫಾರ್ಮೆಟ್ ಲಿದ್ದಾಗ ಕಂಡಿಡಿದ್ವಿ. ಈಗ dx by dy ಫಾರ್ಮೆಟ್ ಇದೆ. ಸೊ ನಮ್ಗೆ dx by dy, ಓಕೆ, dx by dy ಪ್ಲಸ್ p ಟೈಮ್ಸ್ ಆಫ್ x ದಟ್ ಈಸ್ ಈಕ್ವಲ್ ಟು q. ಈ ತರ ಇದ್ದಾಗ ನೋಡಿ, ಇದೇ ಫಾರ್ಮೆಟ್ ಇದೆ ಅದು ಸ್ವಲ್ಪ. ಓಕೆ, ಈ ಫಾರ್ಮೆಟ್ ಇದ್ದಾಗ ನಮ್ಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಬರುತ್ತೆ ಅಂದ್ರೆ, ಸೊ ದಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ p ವಿತ್ ರೆಸ್ಪೆಕ್ಟ್ ಟು y ಮಾಡ್ಬೇಕಿಲ್ಲಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಬರ್ತು, ಇಂಟಿಗ್ರೇಷನ್ ಆಫ್ p e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ p ವಿತ್ ರೆಸ್ಪೆಕ್ಟ್ ಟು y ಮಾಡ್ಬೇಕು. ಓಕೆ, ಫಸ್ಟ್ p ಏನ್ ಬರುತ್ತೆ ಅಂತ ಕಂಡಿಡಿಯೋಣ. ಫಸ್ಟ್ ಇದನ್ನ
ಈ ಈಕ್ವೇಶನ್ ಈ ಫಾರ್ಮೆಟ್ ತರ್ಕೊಂಡು ಓಕೆ ಈ ಈಕ್ವೇಶನ್ ಈ ಫಾರ್ಮೆಟ್ ತರೋಣ ನೋಡಿ ಏನಿದೆ ನಮಗೆ ಇಲ್ಲಿ ಎಕ್ಸ್ ಡಿ ಎಕ್ಸ್ ಬೈ ಡಿ ವೈ ಫಾರ್ಮೆಟ್ಲಿ ಈ ಕೋಎಫಿಷಿಯಂಟ್ ಏನಿದೆ ನಿಮಗೆ 1 ಐತೆ ಹೌದಾ ಓಕೆ ಅದೇ ತರ ಇಲ್ಲಿ ಡಿ ಎಕ್ಸ್ ಬೈ ಡಿ ವೈ ಕೋಎಫಿಷಿಯಂಟ್ ಏನ್ ಬೇಕು 1 ಬರ್ಬೇಕು ಕನ್ವರ್ಟ್ ಮಾಡಬೇಕು ಅದಕ್ಕೋಸ್ಕರ ಎಲ್ಲ ಎಂಟೈರ್ ಈಕ್ವೇಶನ್ ಇದರಿಂದ ಡಿವೈಡ್ ಮಾಡೋಣ ನಾವು 1 ಡಿವೈಡೆಡ್ ಬೈ y 1 ಮೈನಸ್ y ಸ್ಕ್ವೇರ್ ನಾವು ಈ ಎಂಟೈರ್ ಈಕ್ವೇಶನ್ 1 ಮೈನಸ್ y ಸ್ಕ್ವೇರ್ ಇಂದ ಡಿವೈಡ್ ಮಾಡೋದು ಓಕೆ ನಮ್ಗೆ ಏನ್ ಬರ್ತದೆ ನೋಡಿ ದಟ್ ಈಸ್ 1 ಮೈನಸ್ y ಸ್ಕ್ವೇರ್ ಇಂಟು dx ಬೈ dy ಪ್ಲಸ್ y ಇಂಟು x ದಟ್ ಈಸ್ ಈಕ್ವಲ್ ಟು ay ಇಷ್ಟಿದೆನಾ ಇದಕ್ಕೆ ಏನ್ ಮಾಡೋಣ 1 ಮೈನಸ್ y ಸ್ಕ್ವೇರ್ ಇಂದ ಡಿವೈಡ್ ಮಾಡಿ ಅವಾಗ ಏನಾಗುತ್ತೆ 1 ಮೈನಸ್ y ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ y ಸ್ಕ್ವೇರ್ ಇಂಟು dx ಬೈ dy ಇಂಟು dx ಬೈ dy ಓಕೆ ಪ್ಲಸ್ y divided by 1 minus y square okay into x that is equal to ay divided by 1 minus y square okay ಎಲ್ಲ ಈಕ್ವೇಶನ್ ಇದರಿಂದ 1 minus y square ಇಂದ ಡಿವೈಡ್ ಮಾಡಿ ಈ ಕ್ಯಾನ್ಸಲ್ ಮಾಡ್ತೀನಿ ನೋಡಿ 1 minus y square 1 minus y square ಕ್ಯಾನ್ಸಲ್ ಮಾಡಿ ಸೊ ನಮಗೆ ಇಷ್ಟೇ ಕ್ಯಾನ್ಸಲ್ ಆಗುತ್ತೆ ಉಳಿಯೋದೇನು ನಮಗೆ dx by dy ಕೋಎಫಿಷಿಯಂಟ್ ಏನು ಬರಬೇಕು 1 ಬರಬೇಕು 1 ಮಾಡ್ಕೊಂಡಿ ಉಳ್ಕಿದ್ದೇನು ನೋಡಿ ದಟ್ ಈಸ್ ಪ್ಲಸ್ y divided by 1 minus y square 1 minus y square into x okay that is equal to a into y divided by 1 minus y square okay now ಈ ಈಕ್ವೇಶನ್ ಗೆ ಕಂಪೇರ್ ಮಾಡಿ ಈ ಈಕ್ವೇಶನ್ ಕಂಪೇರ್ ಮಾಡಿದಾಗ ಇಲ್ಲಿ x ಕೋಎಫಿಷಿಯಂಟ್ ಇದೆ p ಇದೆ ಹೌದಾ ಇಲ್ಲಿ x ಕೋಎಫಿಷಿಯಂಟ್ ಇದೆ ನಮಗೆ x ಕೋಎಫಿಷಿಯಂಟ್ ಏನಿದೆ ಅಂದ್ರೆ ನಮಗೆ y divided by 1 minus y square ಇದೆ ಹೌದಾ ಸೊ ನಮಗೆ y divided by 1 minus y square so that is p that is equal to ಏನು ಬಂದಿದೆ y divided by 1 minus y square ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ that is ಏನು integrating factor that is equal to integrating factor that is equal to e to the power integration of p with respect to y so that is equal e to the power integration of p plus ನಮಗೆ y divided by 1 minus y square ಇದೆ okay dy right as it is okay ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು ನೋಡಿ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ 1 minus y square ನ t ಅಂತ ತಗೊಳ್ಳಿ 1 minus y square you take it as t okay t ಅಂತ ತಗೊಂಡಾಗ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು y ಮಾಡಿ ಅವಾಗ ಏನು ಬರುತ್ತೆ 1 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ ಮೈನಸ್ ಯು ರೈಟ್ ಆಸ್ ಇಟ್ ಈಸ್ y ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2y ಬರುತ್ತೆ 2y ಬರ್ಕೊಳ್ಳಿ t ನ ಡಿಫರೆನ್ಶಿಯೇಟ್ ಮಾಡಿದ್ರೆ dt ಡಿವೈಡೆಡ್ ಬೈ dy ಓಕೆ ಓಕೆ ಆಮೇಲೆ ಏನ್ ಮಾಡಿ ಇಲ್ಲಿ y ಇಂಟು dy ಅದಕ್ಕೋಸ್ಕರ ಇಲ್ಲಿ y ಇಂಟು dy ಈ ಕಡೆ ಬರ್ಕೊಳ್ಳಿ ಉಳ್ಕಿದ್ದೆಲ್ಲ ಈ ಕಡೆ ತಾನೆ ದಟ್ ಈಸ್ y ಇಂಟು dy ದಟ್ ಈಸ್ ಈಕ್ವಲ್ ಟು dt ಡಿವೈಡೆಡ್ ಬೈ -2 ಓಕೆ ಮೈನಸ್ ಅಲ್ಲಿ ಇಲ್ಲಿ ಬರ್ಕೊಳ್ತೀನಿ ನೋಡಿ ದಟ್ ಈಸ್ ನಮ್ಗೆ ಏನಾಗುತ್ತೆ e to the power integration of y dy I can write as dt divided by -2 ಅಂತ ಬರೀಬಹುದು dt divided by -2 ಬರೀರಿ 1 divided by 1 minus y square ಏನು ತಗೊಂಡಿ ನಾವು 1 minus y square t ಅಂತ ತಗೊಂಡಿವಿ t ಮಾಡ್ಕೊಳ್ಳಿ ಓಕೆ ಈ 1 minus 1/2 ನ ಹೊರಗೆ ಬರ್ಕೊಳ್ಳಿ ಓಕೆ e to the power -1/2 ನ ಹೊರಗೆ ಬರ್ಕೊಳ್ಳಿ ಸೊ ಅದೇ ತರ ಈ 1/t ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ log t ಆಗುತ್ತೆ log t ಬರ್ಕೊಳ್ಳಿ ಓಕೆ ನೆಕ್ಸ್ಟ್ ಟಿ ವ್ಯಾಲ್ಯೂ ಏನು ತಗೊಂಡು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಅಥವಾ ಇದನ್ನ ಮೇಲ್ ತಗೊಂಡೋಗಿ ಓಕೆ ನಮ್ಗೆ ಏನಾಗುತ್ತೆ e to the power log t to the power -1/2 ಅಂತ ಬರ್ಕೊಳ್ಳಿ ಓಕೆ ನೋ ಸೊ ಈ ಮತ್ತೆ ಲಾಗ್ ಏನಾಗ್ತವೆ ಕ್ಯಾನ್ಸಲ್ ಆಗ್ತವೆ ಅವಾಗ ನಮ್ಗೆ ಏನು ಉಳಿತು ಅಂದ್ರೆ t to the power -1/2 ಉಳಿತು ಓಕೆ t to the power -1/2 t ಅಂದ್ರೆ ಏನು ಹೇಳಿ ಅಥವಾ 1 divided by t to the power 1/2 ಆಗುತ್ತೆ t ವ್ಯಾಲ್ಯೂ ಏನು ತಗೊಂಡಿ ನಾವು t ವ್ಯಾಲ್ಯೂ we have taken as 1 minus y square so this we can write as the integrating factor that is equal to 1 divided by that sir in power 1/2 ಅಂದ್ರೆ ರೂಟ್ ಅಂತ ಅರ್ಥ power 1/2 ಅಂದ್ರೆ ರೂಟ್ ಅಂತ ಅರ್ಥ ರೂಟ್ ಆಫ್ ನಮಗೆ ಏನು ತಗೊಳ್ಳೋಣ t ಅಂದ್ರೆ ಏನು ತಗೊಳ್ಳಿ 1 minus y square 1 minus y square ಬರೀರಿ 1 minus y square ಹೌದಾ ಇದೇನಾ so that is integrating factor that is equal to 1 divided by root of 1 minus y square so which option is correct option D is the correct answer option correct ಆಗ್ತಾ option D is the correct answer okay just video na pause ಮಾಡ್ಕೊಂಡು ಬರ್ಕೊಳ್ಳಿ next we will go for next question ಓಕೆ ನಿಮ್ಗೆ ನೋಡಿ ಆಲ್ಮೋಸ್ಟ್ ನಿಮಗೆ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಕೇಳ್ತಾರೆ ಈ ಲೆಸನ್ ಇಂದ ಬಟ್ ಕೆಲವೊಂದ್ಸಲ ಹೇಳಕ್ ಬರಲ್ಲ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡಿಡಿ ಅಂತಂದ್ರು ಕೇಳ್ಬೋದು ಓಕೆ ಅದಕ್ಕೋಸ್ಕರ ನಮ್ಗೆ ಗೊತ್ತಿರಬೇಕೆಲ್ಲ ಅದಕ್ಕೋಸ್ಕರ ಎಲ್ಲ ಮಾಡ್ಬಿಡೋಣ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಓಕೆ ಇದರ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡಿಡಿ ಅಂತ ಹೇಳಿದ್ದಾರೆ ಓಕೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಅವ್ರು ಕೊಟ್ಟಿದ್ದಾರೆ ದಟ್ ಈಸ್ ಏನು e to the power k ಅಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಏನಂತ ಕೊಟ್ಟಿದ್ರೆ
ಇ ಟು ದಿ ಪವರ್ ಕೆ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿದ್ರೆ ಸೊ ನಮ್ಗೆ ಇ ಟು ದಿ ಪವರ್ ಎಕ್ಸ್. ಓಕೆ, ಸೊ ಡಿ ವೈ ದಟ್ ಈಸ್ ಈಕ್ವಲ್ ಟು ಇದನ್ನ ಆ ಕಡೆ ತಗೊಂಡೋಗಿ, ಇದನ್ನ ಆ ಕಡೆ ತಗೊಂಡ್ರೆ ಏನಾಗುತ್ತೆ ನಮಗೆ, ಇದನ್ನ ಆ ಕಡೆ ತಗೊಂಡೋದ್ರೆ ನಮಗೆ ಸೊ ಮೈನಸ್ ಆಗುತ್ತೆ, ಮೈನಸ್ ವೈ ಇ ಟು ದಿ ಪವರ್ ಎಕ್ಸ್, ವೈ ಇ ಟು ದಿ ಪವರ್ ಎಕ್ಸ್ ಪ್ಲಸ್ 2x ಡಿ ಎಕ್ಸ್ ಆಗುತ್ತೆ. ಡಿ ಎಕ್ಸ್ ನ ಇಲ್ಲಿ ತನ್ನಿ. ಓಕೆ, ಡಿ ಎಕ್ಸ್ ನ ಇಲ್ಲಿ ತಂದ್ರೆ ಏನಾಗುತ್ತೆ, ಇ ಟು ದಿ ಪವರ್ ಎಕ್ಸ್. ಓಕೆ, ಇ ಟು ದಿ ಪವರ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್. ಇದು ಮೈನಸ್ ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ ಯಾವಾಗ ಆಗುತ್ತೆ, ಮೈನಸ್ ವೈ ಇ ಟು ದಿ ಪವರ್ ಎಕ್ಸ್ ಪ್ಲಸ್ ಮೈನಸ್ ಒನ್ ಆಗುತ್ತೆ, ಇದು ಮೈನಸ್ 2x ಆಗುತ್ತೆ ನೋಡಿ. ಓಕೆ, ಆಮೇಲೆ ನೋಡಿ ನಮ್ಗೆ ಯಾವ ಫಾರ್ಮೆಟ್ ತರಬೇಕು, ದಿಸ್ ವಿ ಶುಡ್ ಬ್ರಿಂಗ್ ಇಟ್ ಇನ್ ದ ಫಾರ್ಮ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ದಟ್ ಈಸ್ ಈಕ್ವಲ್ ಟು ಕ್ಯೂ ಫಾರ್ಮೆಟ್. ಇದು ಫಾರ್ಮೆಟ್ ತರಬೇಕು. ಈ ಫಾರ್ಮೆಟ್ ತರಬೇಕಂದ್ರೆ ಓಕೆ, ಈ ವೈ ಇರೋದನ್ನ ಈ ಕಡೆ ತನ್ನಿ, ಈ ವೈ ಇರೋದನ್ನ ಈ ಕಡೆ ತಂದ್ರೆ ಅವಾಗ ಏನ್ ಬರುತ್ತೆ, ಇ ಟು ದಿ ಪವರ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್. ಓಕೆ, ಡಿ ವೈ ಬೈ ಡಿ ಎಕ್ಸ್. ಓಕೆ, ಮೈನಸ್ ಇದು ಈ ಕಡೆ ತಂದ್ರೆ ಏನಾಗುತ್ತೆ, ಪ್ಲಸ್ ಇ ಟು ದಿ ಪವರ್ ಎಕ್ಸ್ ಇಂಟು ವೈ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು ಮೈನಸ್ 2x ಆಗುತ್ತೆ, 2x ಬರುತ್ತೆ. ಇಲ್ಲಿ ನೋಡಿ ಈ ಫಾರ್ಮೆಟ್ ತರಬೇಕಂದ್ರೆ ನಮ್ಗೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ, 1 ಇದೆ, ಹೌದಾ? ಓಕೆ, ಇಲ್ಲಿ 1 ಇದೆ, ಬಟ್ ಅದನ್ನು 1 ತರಬೇಕು. ಅದಕ್ಕೋಸ್ಕರ ಎಂಟರ್ ಈಕ್ವೇಷನ್ ಇಂದ ಏನ್ ಮಾಡಿ, 1 ಇಂದ ಡಿವೈಡ್ ಮಾಡಿ, ಇ ಟು ದಿ ಪವರ್ ಎಕ್ಸ್ ಇಂದ ಡಿವೈಡ್ ಮಾಡಿ, ಇ ಟು ದಿ ಪವರ್ ಎಕ್ಸ್ ಇಂದ ಡಿವೈಡ್ ಮಾಡ್ತೀವಿ. ಇಲ್ಲಿ ಇ ಟು ದಿ ಪವರ್ ಎಕ್ಸ್, ಇಲ್ಲಿ ಇ ಟು ದಿ ಪವರ್ ಎಕ್ಸ್, ಇಲ್ಲಿ ಇ ಟು ದಿ ಪವರ್ ಎಕ್ಸ್ ಇಂದ ಡಿವೈಡ್ ಮಾಡಿ. ಅವಾಗ ಏನಾಗುತ್ತೆ, ಇಲ್ಲಿ ಇ ಟು ದಿ ಪವರ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಇ ಟು ದಿ ಪವರ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಉಳಿಕಿದ ಹೆಂಗೆ ಬರ್ಕೊಳ್ಳಿ, ಡಿ ವೈ ಬೈ ಡಿ ಎಕ್ಸ್. ಓಕೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ದಟ್ ಈಸ್ ಈಕ್ವಲ್ ಟು ಮೈನಸ್ 2x ಡಿವೈಡೆಡ್ ಬೈ ಇ ಟು ದಿ ಪವರ್ ಎಕ್ಸ್ ಇದೆ. ಓಕೆ, ನಾವು ನೋಡಿ ಹಿಯರ್ ಇಲ್ಲಿ ಇದಕ್ಕೆ ಕಂಪೇರ್ ಮಾಡಿದಾಗ ಇಲ್ಲಿ ವೈ ಕೋಎಫಿಷಿಯಂಟ್ ಏನಿದೆ, ಪಿ ಇದೆ, ಹೌದಾ? ಇಲ್ಲಿ ವೈ ಕೋಎಫಿಷಿಯಂಟ್ ಏನಿಲ್ಲ ಅಂದ್ರೆ 1 ಇರುತ್ತೆ, ಹೌದಾ? ಸೊ ದಟ್ ಈಸ್ ವೈ ನಮ್ ಪಿ ವ್ಯಾಲ್ಯೂ ಏನ್ ಬರುತ್ತೆ, ಪಿ ವ್ಯಾಲ್ಯೂ ಏನ್ ಬಂದಿದೆ ಅಂದ್ರೆ 1 ಬಂದಿದೆ. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ನಮ್ಗೆ ಗೊತ್ತಿದೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫಾರ್ಮುಲಾ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಪಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ನಾವು ಜಸ್ಟ್ ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಏನಿಲ್ಲ, ಪಿ ವ್ಯಾಲ್ಯೂ ಏನಿದೆ, 1 ಇದೆ, ಅದ 1 ಇಂಟಿಗ್ರೇಟ್ ಮಾಡಿ. ಓಕೆ, ನಾವು ಇಂಟಿಗ್ರೇಷನ್ ಆಫ್ 1 ಏನ್ ಬರುತ್ತೆ ನಮಗೆ, ಎಕ್ಸ್ ಬರ್ತದ. ಇಂಟಿಗ್ರೇಷನ್ ಆಫ್ 1 ಏನ್ ಬರುತ್ತೆ, ಎಕ್ಸ್ ಬರ್ಕೊಳ್ಳಿ. ಓಕೆ, ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡಿ, ಅವ್ರ ಏನ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಕೆ ಎಕ್ಸ್, ಇ ಟು ದಿ ಪವರ್ ಕೆ ಎಕ್ಸ್ ಅಂದ್ರೆ ಎಲ್ಲಿಂದ್ರೆ ಇಲ್ಲಿ ಕೆ ಎಕ್ಸ್ ಕೋಎಫಿಷಿಯಂಟ್ ಏನಿದೆ 1 ಇದೆ, ಹೌದಾ? ಅಂದ್ರೆ ನಮಗೆ ಕೆ ವ್ಯಾಲ್ಯೂ ಏನ್ ಬರುತ್ತೆ, ಕೆ ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ. ಕೆ ವ್ಯಾಲ್ಯೂ ಏನ್ ಬರುತ್ತೆ ನಮಗೆ 1 ಬರುತ್ತೆ. ಕೆ ವ್ಯಾಲ್ಯೂ ಇಸ್ ಏನ್ ಬರುತ್ತೆ ನಮಗೆ, ಕೆ ವ್ಯಾಲ್ಯೂ ಇಸ್ 1, ಹೌದಾ? ಸೊ ನಮಗೆ ಸೊ ದ ಕ್ವಶನ್ ನಂಬರ್ 35 ಆನ್ಸರ್ ಏನ್ ಬರುತ್ತೆ ನೋಡಿ, ಸೊ 1 ಬರುತ್ತೆ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 36 ನೋಡಿ ಏನಿದೆ ನಮ್ಗೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡಿಡಿ ಅಂತ ಹೇಳಿದ್ರೆ ಓಕೆ, ಇದು ಡೈರೆಕ್ಟ್ ಕರೆಕ್ಟ್ ಫಾರ್ಮೆಟ್ ಇದೆ ನೋಡಿ. ಇದು ಯಾವ ಫಾರ್ಮೆಟ್ ಇದೆ, ಸೊ ದಟ್ ಈಸ್ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ದಟ್ ಈಸ್ ಈಕ್ವಲ್ ಟು ಕ್ಯೂ ಫಾರ್ಮೆಟ್ ಇದೆ ಎಕ್ಸಾಕ್ಟ್ಲಿ ಇದು. ಓಕೆ, ಸೊ ಬರ್ಕೊಳ್ತೀನಿ ನೋಡಿ, ಡಿ ವೈ ಬೈ ಡಿ ಎಕ್ಸ್. ಓಕೆ, ಇಲ್ಲಿ ಪ್ಲಸ್ ಆಫ್ ಮೈನಸ್ 1 ಇಂಟು ವೈ ಅಂತ ಬರೀಬಹುದು, ಹೌದಾ? ಮೈನಸ್ ಇಂಟು ವೈ ಇಂಟು ಕಾಸ್ ಎಕ್ಸ್. ಓಕೆ, ಬೇಕಾದ್ರೆ ಇದನ್ನ ಕಂಪೇರ್ ಮಾಡಿ ಈಗ. ಸೊ ವೈ ಕೋಎಫಿಷಿಯಂಟ್ ಇಲ್ಲಿ ಪಿ ಇದೆ, ಇಲ್ಲಿ ವೈ ಕೋಎಫಿಷಿಯಂಟ್ ಇದೆ, ಪಿ ಇದೆ, ಹೌದಾ? ವೈ ಪಿ ಪ್ಲಸ್ ಇಲ್ಲಿ ಇದೆ, ಮೈನಸ್ 1 ಇದೆ, ಅಂದ್ರೆ ಪಿ ದಟ್ ಈಸ್ ಈಕ್ವಲ್ ಏನು ಬರುತ್ತೆ, -1 ಬರುತ್ತೆ. ಅವ್ರು ಏನ್ ಕೊಟ್ಟಿದ್ದಾರೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇ ಟು ದಿ ಪವರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಇ ಟು ದಿ ಪವರ್ ಕೆ ಎಕ್ಸ್ ಅಂತ ಕೊಟ್ಟಿದ್ರು, ಅವ್ರು ಕೊಟ್ಟಿದ್ರು. ಸೊ ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋಣ ನೋಡಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ -1. ಓಕೆ, -1. ಓಕೆ, ಇಂಟಿಗ್ರೇಷನ್ ಆಫ್ -1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ನಾವು ಇ ಟು ದಿ ಪವರ್ ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. 1 ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಬರುತ್ತೆ, ಎಕ್ಸ್ ಬರ್ಕೊಳ್ಳಿ. ನಮ್ಗೆ ಇಷ್ಟು ಬಂತ. ಸೊ ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇ ಟು ದಿ ಪವರ್ ಮೈನಸ್ ಎಕ್ಸ್ ಬಂತು, ಮೈನಸ್ ಎಕ್ಸ್ ಬರ್ಕೊಳ್ಳಿ. ಅವ್ರು ಏನ್ ಕೊಟ್ಟಿದ್ದಾರೆ, ಇ ಟು ದಿ ಪವರ್ ಕೆ ಎಕ್ಸ್ ಕೊಟ್ಟಿದ್ದಾರೆ. ಇ ಟು ದಿ ಪವರ್ ಏನ್ ಕೊಟ್ಟಿದ್ದಾರೆ, ಕೆ ಎಕ್ಸ್ ಕೊಟ್ಟಿದ್ದಾರೆ. ನಾವು ಇವೆರಡು ಈಕ್ವೇಷನ್ ಕಂಪೇರ್, ಇವೆರಡು ಈಕ್ವಲ್ ಆಗ್ತವೆ. ಯಾವಾಗ ಈಕ್ವಲ್ ಆಗುತ್ತೆ, ಇಲ್ಲಿ ಅಂದ್ರೆ ಎಕ್ಸ್ ಕೋಎಫಿಷಿಯಂಟ್ ಇರುತ್ತೆ, -1 ಇರುತ್ತೆ. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ, ಕೆ ಇದೆ ಅಂತ ಅರ್ಥ. ವಿಚ್ ಮೀನ್ಸ್ ಕೆ ದಟ್ ಈಸ್ ಈಕ್ವಲ್ ಟು ಎದಕ್ಕೆ ಈಕ್ವಲ್ ಇರುತ್ತೆ, ನಮ್ಗೆ -1 ಈಕ್ವಲ್. ಕೆ ದಟ್ ಈಸ್ ಈಕ್ವಲ್ ಎದಕ್ಕೆ ಈಕ್ವಲ್ ಇರುತ್ತೆ, -1 ಈಕ್ವಲ್ ಇರುತ್ತೆ. So which means question number 36 the answer ಏನು ಬರುತ್ತೆ, that is -1 is the correct answer. Okay, just video na pause ಮಾಡ್ಕೊಂಡು ಬರ್ಕೊಳ್ಳಿ. Next we will go for next question.
ಇದು ಅರ್ಧಂಬರ್ಧ ಬಂತು ಹೇಳ್ರಿ ಕ್ವಶನ್. ಓಕೆ, ಕ್ವಶನ್ ನಂಬರ್ 37 ನೋಡಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಇದು ಯಾವ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕಂದ್ರೆ, ಸೊ ನಾವು ವಿ ಶುಡ್ ರೈಟ್ ದಿಸ್ ಇನ್ ದ ಫಾರ್ಮ್ ಆಫ್ ದಟ್ ಈಸ್ dy by dx ಓಕೆ ಪ್ಲಸ್ p ಇಂಟು y ದಟ್ ಈಸ್ ಈಕ್ವಲ್ ಟು q ಫಾರ್ಮೆಟ್ ಅಲ್ಲಿ ಬರಬೇಕು. ಬಟ್ ಇಲ್ಲಿ ಇಲ್ಲಿ dy by dx ಕೋಎಫಿಷಿಯಂಟ್ ಏನಿದೆ 1 ಇದೆ, ಇಲ್ಲಿ dy by dx ಕೋಎಫಿಷಿಯಂಟ್ ಏನಿದೆ x ಇದೆ. ಸೊ ದಟ್ ಈಸ್ ವೈ ಯು ಕ್ಯಾನ್ ಇಟ್ ಆಸ್ x ಇಂಟು dy by dx, x ಇಂಟು dy by dx ಪ್ಲಸ್ 2y ದಟ್ ಈಸ್ ಈಕ್ವಲ್ ಟು x ಸ್ಕ್ವೇರ್ ನ ನಾವೇನ್ ಮಾಡಬೇಕು ಡಿವೈಡೆಡ್ ಬೈ ಎಕ್ಸ್ ಮಾಡಬೇಕು. ವೈ ಬಿಕಾಸ್ ಇಲ್ಲಿ dy by dx ಕೋಎಫಿಷಿಯಂಟ್ ಏನ್ ಬರಬೇಕು, ನಮ್ಗೆ 1 ಬರ್ಬೇಕು, ಹೌದಾ? ಅದಕ್ಕೋಸ್ಕರ ಇಲ್ಲಿ x ಇಂದ ಡಿವೈಡ್ ಮಾಡಿ, ಇಲ್ಲಿ x ಇಂದ ಡಿವೈಡ್ ಮಾಡಿ, ಇಲ್ಲಿಂದ x ಇಂದ ಡಿವೈಡ್, ಈ x ಕ್ಯಾನ್ಸಲ್ ಮಾಡಿ, ಇಲ್ಲಿ x ಕ್ಯಾನ್ಸಲ್ ಮಾಡಿ. ವಾಟ್ ಯು ಲೆಫ್ಟ್ ವಿತ್ ಇಸ್ dy by dx ಪ್ಲಸ್ 2 ಡಿವೈಡೆಡ್ ಬೈ x. ಓಕೆ, 2 ಡಿವೈಡೆಡ್ ಬೈ x ಇಂಟು y ದಟ್ ಈಸ್ ಈಕ್ವಲ್ ಟು x ಕ್ಯಾನ್ಸಲ್ ಮಾಡಿದ್ರೆ x ಬರುತ್ತೆ, x ಬರ್ಕೊಂಡು. ಓಕೆ, ಇದಕ್ಕೆ ಬೇಕಾದ್ರೆ ಇದನ್ನ ಕಂಪೇರ್ ಮಾಡಿ ನಮಗೆ p ವ್ಯಾಲ್ಯೂ ಏನ್ ಬಂದಿದೆ, p ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 2/x ಬಂದಿದೆ, ಹೌದಾ? p ದಟ್ ಈಸ್ ಈಕ್ವಲ್ ಟು 2/x ಬಂದಿದೆ. ಅದೇ ತರ ನಮ್ಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅವ್ರು ಏನ್ ಕೊಟ್ಟಿದ್ದಾರೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು x ಟು ದಿ ಪವರ್ k ಕೊಟ್ಟಿದ್ದಾರೆ, x ಟು ದಿ ಪವರ್ k ಕೊಟ್ಟಿದ್ದಾರೆ. ನಾವು ಇದನ್ನ ಸಾಲ್ವ್ ಮಾಡೋಣ ನೋಡಿ, ನಮ್ಗೆ ಏನ್ ಬರುತ್ತೆ ಅಂದ್ರೆ, ಸೊ ನಾವು ದಟ್ ಈಸ್ ನಮ್ಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ p ವಿತ್ ರೆಸ್ಪೆಕ್ಟ್ ಟು x ಇದು. ಓಕೆ, ನಾವು ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ e ಟು ದಿ ಪವರ್, ಓಕೆ, e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ p ಪ್ಲಸ್ ಅಲ್ಲಿ ನಮಗೆ 2/x ಇದೆ, 2/x ಬರ್ಕೊಳ್ಳಿ. ಓಕೆ, ನಾವು ಸೊ e ಟು ದಿ ಪವರ್ 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. 1 ಡಿವೈಡೆಡ್ ಬೈ x ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ log x ಬರುತ್ತೆ, log x ಬರ್ಕೊಳ್ಳಿ, ಹೌದಾ? ಓಕೆ, ಈಗ ನೋಡಿ ಇಲ್ಲಿ ಕೋಎಫಿಷಿಯಂಟ್ ಇರೋದು ಪವರ್ ಆಗಿ ಬರ್ಕೋಬಹುದು ನಾವು. ಸೊ ಕೋಎಫಿಷಿಯಂಟ್ ಲಾಗ್ ಈ ತರ ಇದ್ದಾಗ ಕೋಎಫಿಷಿಯಂಟ್ ಇದ್ದಿದ್ದು ಪವರ್ ಆಗಿ ಬರ್ಬೋದು. ನಾನು ಬಹಳ ಸಲ ಹೇಳಿದ್ದೀನಿ ಕ್ಲಾಸ್ ಅಲ್ಲಿ, ಲಾಗ್ a ಪವರ್ b ವಿ ಕ್ಯಾನ್ ರೈಟ್ ಆಸ್ ಲಾಗ್ a ಪವರ್ b ವಿ ಕ್ಯಾನ್ ರೈಟ್ ಆಸ್ b ಇಂಟು ಲಾಗ್ a ಅಂತ ಬರೀಬಹುದು ಅಂತ ಹೇಳಿದ್ದೀನಿ ಬಹಳ ಸಲ ಕ್ಲಾಸ್ ಅಲ್ಲಿ. ಓಕೆ, ಈ ತರ ಬರೀಬಹುದು. ಇಲ್ಲಿ ಕೋಎಫಿಷಿಯಂಟ್ ಇದ್ದಿದ್ದು ಪವರ್ ಆಗಿ ಬರೀಬಹುದು, ಅದೇ ತರ ಇಲ್ಲಿ ಕೋಎಫಿಷಿಯಂಟ್ ಇದ್ದಿದ್ದು ಪವರ್ ಆಗಿ ಬರೀಬಹುದು. ನಾವು ದಿಸ್ e ಟು ದಿ ಪವರ್ ಲಾಗ್ x ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ಅವಾಗ ಈ ಮತ್ತೆ ಲಾಗ್ ಕ್ಯಾನ್ಸಲ್ ಆಗ್ತವೆ, ಈ ಮತ್ತೆ ಲಾಗ್ ಕ್ಯಾನ್ಸಲ್ ಆಗಿ ನಮ್ಗೆ ಏನಾಗುತ್ತೆ, ದಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ, ಅವ್ರು ಏನ್ ಕೊಟ್ಟಿದ್ದಾರೆ x ಟು ದಿ ಪವರ್ k ಕೊಟ್ಟಿದ್ದಾರೆ, x ಟು ದಿ ಪವರ್ k. ನಾವು ಇವೆರಡು ಈಕ್ವಲ್ ಮಾಡಿದಾಗ k ವ್ಯಾಲ್ಯೂ ಎಷ್ಟು ಬರ್ಬೇಕು ನಮಗೆ, k ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 2 ಬರಬೇಕು, k ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರಬೇಕು, 2 ಬರಬೇಕು. ಸೊ ವಿಚ್ ಮೀನ್ಸ್ ಕ್ವಶನ್ ನಂಬರ್ 37 ಆನ್ಸರ್ ಏನಾಗುತ್ತೆ ನಮಗೆ, ದಟ್ ಈಸ್ 2 ಬರುತ್ತೆ ನೋಡಿ. ಓಕೆ, ಕ್ವಶನ್ ನಂಬರ್ 37 ಆನ್ಸರ್ ಏನ್ ಬರುತ್ತೆ, 2 ಬರುತ್ತೆ. ದಿಸ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 38 ನೋಡಿ ಏನ್ ಕೊಟ್ಟಿದ್ದಾರೆ. ಸೊ ದಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ y ಇಂಟು dx. ಓಕೆ, y ಇಂಟು dx ಮೈನಸ್ x ಪ್ಲಸ್ 2y ಸ್ಕ್ವೇರ್ dy ದಟ್ ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಈಸ್ k ಬೈ y ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, k ಡಿವೈಡೆಡ್ ಬೈ y ಫಾರ್ಮೆಟ್ ಅಲ್ಲಿ ಇದೆ. ಓಕೆ, ನಾವು ಸೊ ಇದನ್ನ ಇನ್ ಟರ್ಮ್ಸ್ ಆಫ್ ನಮ್ಗೆ ನೋಡಿ, ಇನ್ ಟರ್ಮ್ಸ್ ಆಫ್ dy by dx ದಟ್ ಈಸ್ ಈಕ್ವಲ್ ಟು dy by dx ಪ್ಲಸ್ ಪಿ ವೈ ದಟ್ ಈಸ್ ಈಕ್ವಲ್ ಟು ಕ್ಯೂ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಕ್ ಟ್ರೈ ಮಾಡೋಣ ನೋಡಿ. ಇದನ್ನ ಆ ಕಡೆ ತಗೊಂಡು ಎಲ್ಲ ಕಂಪ್ಲೀಟ್ ಇಕ್ವೇಶನ್ ಅವಾಗ ಏನ್ ಮಾಡಿ, ಅಥವಾ ದಟ್ ಈಸ್ ಎ ವೈ ಇಂಟು ಡಿ ಎಕ್ಸ್. ಓಕೆ, ದಟ್ ಈಸ್ ಈಕ್ವಲ್, ಇದನ್ನ ಆ ಕಡೆ ತಗೊಂಡೋಗ್ತೇವೆ, ಅವಾಗ ಏನಾಗುತ್ತೆ ಎಕ್ಸ್ ಪ್ಲಸ್ 2y ಸ್ಕ್ವೇರ್ ಇಂಟು ಡಿ ವೈ, ಹೌದಾ? ಓಕೆ, ಈಗ ನೋಡಿ ಇದು ನಾರ್ಮಲ್ ಆಗಿ ಈ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಕ್ ಬರಲ್ಲ. ಓಕೆ, ಈ ಫಾರ್ಮೆಟ್ ಕನ್ವರ್ಟ್ ಮಾಡಕ್ ಬೇಕಾದ್ರೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ನೋಡಿ, ಬೇಕಾದ್ರೆ ಕನ್ವರ್ಟ್ ಮಾಡಕ್ ಟ್ರೈ ಮಾಡ್ತೀನಿ. ಈ ಎಕ್ಸ್ ನ ಹೇಳ್ತಾನೆ ಅಂದ್ರೆ ಇಲ್ಲಿ ವೈ ಉಳಿಯುತ್ತೆ. ಓಕೆ, ಇದನ್ನ ಕಂಪ್ಲೀಟ್ ಆಗಿ ಈ ಕಡೆ ತರ್ತೀನಿ ನೋಡಿ, ಇದನ್ನ ಕಂಪ್ಲೀಟ್ ಆಗಿ ಈ ಕಡೆ ತರ್ತೀನಿ, ಅವಾಗ ಏನಾಗುತ್ತೆ ಎಕ್ಸ್ ಪ್ಲಸ್ 2y ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ವೈ ಬೈ ಡಿ ಎಕ್ಸ್, ಹೌದಾ? ಓಕೆ, ಈ ಡಿ ವೈ ಬೈ ಡಿ ಎಕ್ಸ್ ಈ ಫಾರ್ಮೆಟ್ ಅಲ್ಲಿ ಬರಕ್ ಕುಂತ ನೋಡಿ, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಐತಾ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈ ಫಾರ್ಮೆಟ್ ಅಲ್ಲಿ ಬರಕ್ ಆಗುತ್ತಾ, ಬರೆಯೋಕ್ಕಾಗಲ್ಲ. ವೈ ಬಿಕಾಸ್ ಇಲ್ಲಿ ನ್ಯೂಮರೇಟರ್ ಸ್ಪ್ಲಿಟ್ ಮಾಡಿದ್ರೆ ಏನಾದ್ರು ಮಾಡೋಕ್ಕಾಗುತ್ತೆ, ನ್ಯೂಮರೇಟರ್ ಸ್ಪ್ಲಿಟ್ ಮಾಡೋಕ್ಕಾಗಲ್ಲ. ಓಕೆ, ವಿಚ್ ಮೀನ್ಸ್ ಈ ತರ ನಾವು ಸಾಲ್ವ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇದು ಯಾವ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಳೋಣ ಅಂದ್ರೆ, ಸೊ ದಿಸ್ ವಿ ವಿಲ್ ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ವೈ.
Okay, so dx divided by dy. So plus p times of x that is equal to q. ಈ ಫಾರ್ಮೆಟ್ ಅಲ್ಲಿ ಬರ್ಕೋಬಹುದು. ಓಕೆ, ಸೊ dx divided by dy, dx divided by so dy. ಓಕೆ, ಇಲ್ಲಿ dy ನ ತಂದಿನಿ, y ನ ಇಲ್ಲಿ ಡಿವೈಡ್ ಮಾಡಿದೀನಿ, ಅವಾಗ ಏನಾಗುತ್ತೆ x divided by y plus 2y square divided by y. ಹೌದಾ, ಈ y ಕ್ಯಾನ್ಸಲ್ ಮಾಡಿ, y ಕ್ಯಾನ್ಸಲ್ ಮಾಡಿ, ಅವಾಗ ಏನ್ ಮಾಡಿ ಇಲ್ಲಿ x divided by y ನ ಇಟ್ಟಿರ್ತಾನೆ, ಅವಾಗ ಏನಾಗುತ್ತೆ that is dx divided by dy minus of x divided by y. Okay, x divided by y that is equal to ಇಲ್ಲಿ y ಕ್ಯಾನ್ಸಲ್ ಮಾಡಿ 2y ಉಳಿದು. ಬೇಕಾದ್ರೆ ಇವೆರಡು ಇಕ್ವೇಶನ್ ಕಂಪೇರ್ ಮಾಡಿ, ಇವೆರಡು ಇಕ್ವೇಶನ್ ಕಂಪೇರ್ ಮಾಡಿದ್ರೆ ಇದರಿಂದ p ವ್ಯಾಲ್ಯೂ ಏನ್ ಬರ್ತದೆ ನಮಗೆ, ಇಲ್ಲಿ p x ಕೋಎಫಿಷಿಯಂಟ್ ಏನು ನೋಡಿದ್ರೆ ಏನಿದೆ p ಇದೆ, ಹೌದಾ, ಇಲ್ಲಿ x ಕೋಎಫಿಷಿಯಂಟ್ ಏನಿದೆ ದಟ್ ಈಸ್ -1/y ಇದೆ. ಓಕೆ, -1/, ಇದನ್ನ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನಾಗುತ್ತೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು e to the power ಇಂಟಿಗ್ರೇಷನ್ ಆಫ್ p with respect to x, p with respect to y. ಓಕೆ, ಇಲ್ಲಿ dx by dy ಫಾರ್ಮುಲಾ ಅಂತ ಬಂದಾಗ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು y ಮಾಡಬೇಕು, ಇಲ್ಲಿ ದಟ್ ಈಸ್ ಈಕ್ವಲ್ ಟು e to the power ಇಂಟಿಗ್ರೇಷನ್ ಆಫ್ -1/y with respect to y. Okay, now you just see here minus you write as it is, e to the power minus you write 1/y ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ದಟ್ ಈಸ್ log y ಬರುತ್ತೆ, log y ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೋಎಫಿಷಿಯಂಟ್ ಇದ್ದಿದ್ದು ಪವರ್ ಆಗಿ ಬರಿಬಹುದು ನಾವು, ಇಲ್ಲಿ -1 ಆಯ್ತಾ, -1 ಇದ್ದಿದ್ದು ಪವರ್ ಆಗಿ ಬರಿಬಹುದು. ಸೊ ನಾವೇನು e to the power log to the power log y to the power -1 ಅಂತ ಬರಿಬಹುದು. ಓಕೆ, ಸೊ ದಟ್ ಸೊ ಈ ಮತ್ತೆ ಲಾಗ್ ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ ಇಸ್ y to the power -1. ಹೌದಾ, ಸೊ y to the power -1 is nothing but what 1 divided by y ಅಂತ ಅರ್ಥ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು 1/y ಅಂತ ಅರ್ಥ. ಓಕೆ, ಸೊ ಇಲ್ಲಿ ಅದನ್ನ ಇದಕ್ಕೆ ಈಕ್ವಲ್ ಮಾಡೋಣ, ಇಲ್ಲಿ ಕೊಟ್ಟಿದ್ದಾರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ k into y. ಓಕೆ, ಈ y ಕ್ಯಾನ್ಸಲ್ ಮಾಡಿ, ಅವಾಗ ಕೇವಲ ಬರುತ್ತೆ ನಮಗೆ k ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ, k ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 1 ಬರುತ್ತೆ. ಸೊ ವಿಚ್ ಮೀನ್ಸ್ ಕ್ವಶನ್ ನಂಬರ್ 30 ಆನ್ಸರ್ ಏನಾಗುತ್ತೆ ನಮಗೆ 1 ಆಗುತ್ತೆ. ನೋಡಿ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸ್ವಲ್ಪ ಕೆಮ್ಮಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 39 ನೋಡಿ. ಕ್ವಶನ್ ನಂಬರ್ 39 ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಸೊ ಇದು ಯಾವ ಫಾರ್ಮೆಟ್ ಇದ್ರೆ ಅಂದ್ರೆ ಸೊ dy by dx ಯಾವ ಫಾರ್ಮೆಟ್ ಕನ್ವರ್ಟ್ ಮಾಡುತ್ತೆ, dy by dx ಓಕೆ ಪ್ಲಸ್ p ಟೈಮ್ಸ್ ಆಫ್ y ದಟ್ ಇಸ್ ಈಕ್ವಲ್ ಟು q. ಈ ಫಾರ್ಮೆಟ್ ಕನ್ವರ್ಟ್ ಮಾಡಬೇಕು, ಎಲ್ಲ ಅದೇ ಫಾರ್ಮೆಟ್ ಇದೆ, ಬಟ್ ಈ ಪ್ಲಸ್ ಎಕ್ಸ್ ವೈ ನ ಈ ಕಡೆ ತಂದ್ಬಿಟ್ರೆ ಮುಗೀತು, ಎಕ್ಸಾಕ್ಟ್ಲಿ ಅದೇ ಫಾರ್ಮೆಟ್ ಬಂದ್ಬಿಡುತ್ತೆ dy by dx. ಓಕೆ, ಪ್ಲಸ್ ಎಕ್ಸ್ ವೈ ನ ಈ ಕಡೆ ತಂದ್ರೆ -xy ದಟ್ ಈಸ್ ಈಕ್ವಲ್ ಟು x. ಹೌದಾ, ಓಕೆ, ಅದ್ರದ್ದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾರೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು e to the power kx² ಅಂತ ಕೊಟ್ಟಿದೆ. ಓಕೆ, ನಾವು ಇದನ್ನು ಸಾಲ್ವ್ ಮಾಡೋಣ ನೋಡಿ. ಓಕೆ, ಇಲ್ಲಿ ಇದನ್ನ ಕಂಪೇರ್ ಮಾಡಿದಾಗ ಇಲ್ಲಿ y ಕೋಎಫಿಷಿಯಂಟ್ ಇಂದ p ಇದೆ, ಇಲ್ಲಿ y ಕೋಎಫಿಷಿಯಂಟ್ ಇಂದ x ಇದೆ. ಸೊ ವಿಚ್ ಮೀನ್ಸ್ p ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ -x ಬರುತ್ತೆ. ಓಕೆ, ಅದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು e to the power ಇಂಟಿಗ್ರೇಷನ್ ಆಫ್ p with respect to x. ಓಕೆ, ನೌ ಸೊ ದಟ್ ಈಸ್ e to the power ಇಂಟಿಗ್ರೇಷನ್ ಆಫ್ p ಪ್ಲಸ್ ಇಲ್ಲಿ ಹಾಕಿ -x ಸಬ್ಸ್ಟಿಟ್ಯೂಟ್ ಮಾಡಿ, -x ಓಕೆ dx. ಓಕೆ, ನಾವು e to the power ಮೈನಸ್ ಯು ರೈಟ್ ಆಸ್ ಇಟ್ ಈಸ್, x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ x² ಡಿವೈಡೆಡ್ ಬೈ 2 ಆಗುತ್ತೆ ನೋಡಿ. x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ x² ಡಿವೈಡೆಡ್ ಬೈ 2 ಆಗುತ್ತೆ, x² ಡಿವೈಡೆಡ್ ಬೈ 2 ಬರ್ಕೊಳ್ಳಿ. ಓಕೆ, ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಷ್ಟು ಬಂತು. ಓಕೆ, ಬಟ್ ಅವ್ರು ಏನ್ ಕೊಟ್ಟಿದ್ದಾರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ e to the power kx² ದಟ್ ಈಸ್ ಈಕ್ವಲ್ ಟು e to the power kx² ಕೊಟ್ಟಿದ್ದಾರೆ. ಹೌದಾ, ಓಕೆ, ಇದನ್ನ ಕಂಪೇರ್ ಮಾಡ್ಕೊಳ್ಳಿ. ಈಗ ಇದನ್ನ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ಕೇವಲ ಏನ್ ಬರುತ್ತೆ, ನಮಗೆ ಕೇವಲ ದಟ್ ಈಸ್ ಈಕ್ವಲ್ ಟು -1/2 ಬರುತ್ತೆ ನೋಡಿ. ಕೇವಲ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ -1/2 ಬರುತ್ತೆ. ಸೊ ದಟ್ ಈಸ್ ನಮ್ಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಇದನ್ನ ಏನ್ ಬರುತ್ತೆ -1/2. ಓಕೆ, ಸೊ ನಾವು ಸೊ ವಿಚ್ ಆಪ್ಷನ್ ಏನಿಲ್ಲ, ಸೊ ಆನ್ಸರ್ ಏನ್ ಬರುತ್ತೆ ಕೆ ವ್ಯಾಲ್ಯೂ -1/2 ಬರುತ್ತೆ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, now order of the differential equation whose general solution is, okay, whose general solution is ಕೊಟ್ಟಿದ್ದಾರೆ. Okay, so then arbitrary constant, so that is a and b are arbitrary constant. So order of the differential ನೋಡಿ, ನಾರ್ಮಲ್ ಆಗಿ ಓಕೆ, ನಾರ್ಮಲ್ ಆಗಿ ನಮಗೆ
ಸೊ ನಮ್ಗೆ ಇದ್ರದೇನು ಆರ್ಡರ್ ಅಂತ ಕೇಳಿದ್ರೆ ನಮ್ಗೆ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟಿದಾವೆ ಅಷ್ಟು ನಮ್ಗೆ ಅಷ್ಟ್ರದ್ದು ಆರ್ಡರ್. ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟಿದಾವೆ? ಎ ಮತ್ತೆ ಬಿ ಎಷ್ಟಿದಾವೆ? 2 ಇದಾವ. ಅದಕ್ಕೋಸ್ಕರ ನಂಬರ್ ಆಫ್ ನಮ್ ಆರ್ಡರ್ ಎಷ್ಟಾಗುತ್ತೆ? ಆರ್ಡರ್ನು 2 ಆಗುತ್ತೆ. ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟಾಗ್ತವೆ? ಆರ್ಡರ್ನು ಎಷ್ಟಾಗುತ್ತೆ? ಅಷ್ಟೇ ಆಗುತ್ತೆ. ಓಕೆ, ಸೊ ನಮ್ಗೆ ಇದು ಜನರಲ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಓಕೆ, ಅದ್ರ ನಮ್ಗೆ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ ಎಕ್ಸ್ ಬರುತ್ತೆ. ಇದನ್ನ ಸೊ ಡಿಫರೆನ್ಷಿಯಲ್ ಇಕ್ವೇಶನ್ ಫಾರ್ಮೆಟ್ ಅಲ್ಲಿ ಬರೆದ್ರೆ ಓಕೆ ಅದ್ರ ಆರ್ಡರ್ ಎಷ್ಟು ಬರುತ್ತೆ? 2 ಬರುತ್ತೆ. ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟಿರ್ತವೆ ಅಷ್ಟು ನಮ್ಗೆ ಆರ್ಡರ್ ಆಗುತ್ತೆ. ಓಕೆ, ಸೊ ಸಪೋಸ್ ಇಲ್ಲಿ ನೋಡಿ ಯಾವ್ದಾರ ಈಗ ಜನರಲ್ ಸೊಲ್ಯೂಷನ್ ಕೊಟ್ಟಿದ್ದಾನೆ ಅಂತ ಅನ್ಕೊಡಿ. ಸಪೋಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ C1x ಪ್ಲಸ್ C2 ಎಕ್ಸ್ ಕ್ಯೂಬ್ ಪ್ಲಸ್ C3 ಅಂತ ಕೊಟ್ಟಿದ್ದಾನೆ. ಇಲ್ಲ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟಿದಾವೆ? ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟಿದೆ? 1 2 3. ಓಕೆ, ಇದ್ರದ್ದು ಈ ಸೊಲ್ಯೂಷನ್ ಬಂದಿತ್ತಲ್ಲ, ಯಾವ್ದಾದ್ರು ಡಿಫರೆನ್ಷಿಯಲ್ ಇಕ್ವೇಶನ್ ಸಾಲ್ವ್ ಮಾಡಿದ್ದು ಈ ಸೊಲ್ಯೂಷನ್ ಬಂದಿದೆ. ಈ ಸೊಲ್ಯೂಷನ್ ಬಂದಿದೆ ಅಲ್ಲ, ಆ ಡಿಫರೆನ್ಷಿಯಲ್ ಇಕ್ವೇಶನ್ ಆರ್ಡರ್ ಎಷ್ಟಿರುತ್ತೆ? ಆ ಡಿಫರೆನ್ಷಿಯಲ್ ಇಕ್ವೇಶನ್ ಆರ್ಡರ್ ಎಷ್ಟಿರುತ್ತೆ ಅಂದ್ರೆ 3 ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇದಾವ. ಅದಕ್ಕೋಸ್ಕರ ಅದು ಆರ್ಡರ್ ಏನಾಗುತ್ತೆ? 3 ಬರುತ್ತೆ. ಅದೇ ತರ ಯಾವ್ದಾದ್ರು ಡಿಫರೆನ್ಷಿಯಲ್ ಇಕ್ವೇಶನ್ ಸಾಲ್ವ್ ಮಾಡಿದ್ದೇವೆ, ಅದರ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟು ಬಂದಿವೆ? 2 ಬಂದಿದ್ದಾವೆ. ಅದಕ್ಕೋಸ್ಕರ ಆ ಡಿಫರೆನ್ಷಿಯಲ್ ಇಕ್ವೇಶನ್ ನಮಗೆ ಆರ್ಡರ್ ಎಷ್ಟಾಗುತ್ತೆ? ನಮಗೆ 2 ಬರುತ್ತೆ ನೋಡಿ. ಸೊ ದಟ್ ಈಸ್ ವೈ ನಮಗೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ. ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ arbitrary constants is equal to order of differential equation. So number of arbitrary constants that is equal to differential equation. Adhe number of arbitrary constants in a particular solution anta keladaga particular solution anta ಅವರು ಮೆನ್ಷನ್ ಮಾಡಿದೆ. ಜನರಲ್ ಸೊಲ್ಯೂಷನ್ ಅಂದ್ರೆ ಇದು. ಸೊ ದಿಸ್ ಇಸ್ ಫಾರ್ ಜನರಲ್ ಸೊಲ್ಯೂಷನ್. ಜನರಲ್ ಸೊಲ್ಯೂಷನ್ ಅಂದ್ರೆ ಇದು. ಅದೇ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಬಂದ್ರೆ ಸೊ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆರ್ಡರ್ ಏನ್ ಬರುತ್ತೆ? ಆರ್ಡರ್ ಈಸ್ 0 ಬರುತ್ತೆ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ ಆರ್ಡರ್ ಏನಿರುತ್ತೆ? ನಮಗೆ 0 ಬರುತ್ತೆ. ಓಕೆ, ಸೊ ದಟ್ ಈಸ್ ವೈ ಸೊ ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಕ್ವಶನ್ ನಂಬರ್ 41. ನೋಡಿ ಏನೇನು ಕೊಟ್ಟಿದ್ದಾರೆ. ಡಿಫರೆನ್ಷಿಯಲ್ ಇಕ್ವೇಶನ್ ಫಾರ್ಮ್ dy by dt is that is equal to x plus y divided by 1 plus x square is ನಮಗೆ ಸೊ ಇದು ಯಾವ ಫಾರ್ಮೆಟ್ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ಸೊ ನಾವು ಜಸ್ಟ್ ಇದನ್ನ ಸಾಲ್ವ್ ಮಾಡೋಣ. ವೇರಿಯಬಲ್ ಸಪರೇಬಲ್ ಮಾಡಕ್ ಬರುತ್ತಾ? ಬರಲ್ಲ. ಸೊ ವಿಚ್ ಮೀನ್ಸ್ ವೇರಿಯಬಲ್ ಸಪರೇಬಲ್ ಮಾಡಕ್ ಬರಲ್ಲ. ಬೇಕಾದ್ರೆ ನೋಡಿ ಇಲ್ಲಿ dx ನ ಇತ್ತಂದ್ರೆ x plus y ನ ಸಪರೇಟ್ ಮಾಡಕ್ ಬರಲ್ಲ. ಅಂದ್ರೆ ಫಸ್ಟ್ ಬರಲ್ಲ. ಹೋಮೋಜಿನಿಯಸ್ ಬರುತ್ತಾ? ಇಲ್ಲಿ x ಕಾಮನ್ ತಗೊಳ್ಳಿ. ಓಕೆ, dy by dx ದಟ್ ಈಸ್ ಈಕ್ವಲ್ ಇಲ್ಲಿ x ನ ಕಾಮನ್ ತಗೊಳ್ಳಿ. x ಕಾಮನ್ ತಗೊಂಡ್ರೆ ಏನಾಗುತ್ತೆ? 1 plus y by x ಬರುತ್ತೆ. ಇದು ಏನೋ ಬಂತು. ಅದೇ ತರ ಇಲ್ಲಿ x ಸ್ಕ್ವೇರ್ ನ ಕಾಮನ್ ತಗೊಂಡ್ರೆ ಬರಲ್ಲ. ಇಲ್ಲಿ x ನ ಕಾಮನ್ ತಗೊಂಡ್ರೆ y by x ಫಾರ್ಮೆಟ್ ಅಲ್ಲಿ ಬರಲ್ಲ. ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ? ಹೋಮೋಜಿನಿಯಸ್ ಆಗಲ್ಲ. ಓಕೆ, ನೆಕ್ಸ್ಟ್ ನೋಡಂತ ನೆಕ್ಸ್ಟ್ ಹೋಮೋಜಿನಿಯಸ್ ಆಗಲ್ಲ. ನೆಕ್ಸ್ಟ್ ಏನೋ ಲೀನಿಯರ್ ಚೆಕ್ ಮಾಡೋಣ. ಓಕೆ, ಲೀನಿಯರ್ ಆಗುತ್ತಿಲ್ಲ ಅಂತ ಚೆಕ್ ಮಾಡೋಣ. ಆಪ್ಷನ್ ಸಿ ಲೀನಿಯರ್. ಓಕೆ, ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ? ದಟ್ ಈಸ್ dy by dx. ಓಕೆ, ದಟ್ ಈಸ್ ಈಕ್ವಲ್ ಟು x plus y into divided by 1 plus x square. ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ? dy by dx. ಓಕೆ, ಇಂಟು 1 plus x square. ಓಕೆ, ದಟ್ ಈಸ್ ಈಕ್ವಲ್ ಟು x plus y. ಓಕೆ, ಇದು ಯಾವ ಫಾರ್ಮೆಟ್ ಅಲ್ಲಿ ತರಬೇಕಂದ್ರೆ ಸೊ ನಮಗೆ dy by dx ಪ್ಲಸ್ p ಇಂಟು y ದಟ್ ಈಸ್ ಈಕ್ವಲ್ ಟು q. ಈ ಫಾರ್ಮೆಟ್ ಅಲ್ಲಿ ತರಬೇಕು. ಈ ಫಾರ್ಮೆಟ್ ಅಲ್ಲಿ ತರಬೇಕಂದ್ರೆ ಈ ಪ್ಲಸ್ y ನ ಇಟ್ಟಿರ್ತಾನೆ. ಓಕೆ, ಪ್ಲಸ್ y ನ ಇಟ್ಟಿರ್ತಾನೆ ಅವಾಗ ಏನಾಗುತ್ತೆ? 1 plus x square into dy by dx. ಓಕೆ, ಸೊ ಮೈನಸ್ y ದಟ್ ಈಸ್ ಈಕ್ವಲ್ ಟು x. ಬಟ್ ಇಲ್ಲಿ ನೋಡಿ ಇದು ಅದು ಫಾರ್ಮೆಟ್ ಐತಿ, ಬೇಕಾ ಆ ಫಾರ್ಮೆಟ್ ಇದೆ. ಬಟ್ ನಮಗೆ dy by dx ಕೋಎಫಿಷಿಯಂಟ್ ಎಷ್ಟಿದೆ? 1 ಇದೆ ಇಲ್ಲಿ. ಓಕೆ, ಬಟ್ ಇಲ್ಲಿ ಏನಿದೆ? 1 plus x. ಅದಕ್ಕೋಸ್ಕರ ಕಂಪ್ಲೀಟ್ ಇಕ್ವೇಶನ್ ನ ಎದರಿಂದ ಡಿವೈಡ್ ಮಾಡಿದ್ರೆ 1 plus x square ಇಂದ ಡಿವೈಡ್ ಮಾಡಿ. ಇಲ್ಲಿ 1 plus x square ಇಂದ ಡಿವೈಡ್ ಮಾಡ್ತೀನಿ. ಇಲ್ಲಿ 1 plus x square ಇಂದ ಡಿವೈಡ್ ಮಾಡ್ತೀನಿ. ಇಲ್ಲಿನೂ 1 plus x square ಇಂದ ಡಿವೈಡ್ ಮಾಡ್ತೀನಿ ನೋಡಿ. ಓಕೆ, ನಾವು ಇದೆಲ್ಲ ಇದು ಕ್ಯಾನ್ಸಲ್ ಮಾಡ್ಬಿಡಿ. ವಾಟ್ ಯು ಲೆಫ್ಟ್ ವಿತ್ ಇಸ್
dy by dx, okay, dy by dx minus 1 divided by 1 plus x square into y that is equal to x divided by 1 plus x square. ಬೇಕಾದ್ರೆ now you compare these two equations. ಈ ಫಾರ್ಮೆಟ್ ಐತೆ ನೋಡಿ, dy by dx dy by dx, that is y coefficient p ಇದೆ, ಇಲ್ಲಿ y coefficient minus 1 divided by 1 plus x square ಆಯ್ತು, ಹೌದಾ? ಓಕೆ, ವಿಚ್ ಮೀನ್ಸ್ ಇದು ಯಾವ ಇಲ್ಲಿ ಇಕ್ವೇಶನ್ ಆಗುತ್ತೆ ನಮಗೆ, ದಟ್ ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಆಗುತ್ತೆ ನೋಡಿ. ಸೊ ನಮಗೆ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂದ್ರೆ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 42 ನೋಡಿ, ಏನ್ ಕೊಟ್ಟಿದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ dy by dx tan x into y that is equal to secant x is secant x ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸ್ಟೇಟ್ಮೆಂಟ್ 1 ನಲ್ಲಿ ಅವ್ರ ಸ್ಟೇಟ್ಮೆಂಟ್ 1 ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಇಸ್ ಈಕ್ವಲ್ ಟು secant x ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, secant x ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಫಸ್ಟ್ ಇದನ್ನ dy by dx ಪ್ಲಸ್ tan x into y, ಓಕೆ, ದಟ್ ಈಸ್ ಈಕ್ವಲ್ ಟು secant x ಅಂತ ಕೊಟ್ಟಿದ್ದಾರೆ. ಇದು ಯಾವ ಫಾರ್ಮೆಟ್ ಇದೆ ಅಂತ ಚೆಕ್ ಮಾಡಬೇಕು. ದಟ್ ಈಸ್ dy by dx ದಟ್ ಪ್ಲಸ್ p into y ದಟ್ ಈಸ್ ಈಕ್ವಲ್ ಟು q. ಬೇಕಾದ್ರೆ ಇದು ಚೆಕ್ ಮಾಡಿ, ಇದು ಈ ಫಾರ್ಮೆಟ್ ಐತಲ್ಲ, ಈ ಫಾರ್ಮೆಟ್ ಇದೆ. ಇಲ್ಲಿ y ಕೋಎಫಿಷಿಯಂಟ್ ಇದೆ, p ಇದೆ, ಇಲ್ಲಿ y ಕೋಎಫಿಷಿಯಂಟ್ ಇದೆ, ನಮಗೆ tan x ಇದೆ. ಅಂದ್ರೆ p ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ? tan x ಬರುತ್ತೆ. ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫಾರ್ಮುಲಾ ಗೊತ್ತಿದೆ ನಮಗೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು e to the power integration of p with respect to x. Okay, so now that is equal to e to the power integration of tan x. Integration of tan x ಏನು ಬರುತ್ತೆ ನಮಗೆ? integration of tan x that is equal to log of secant x. integration of x the tan integrating ಏನು ಬರುತ್ತೆ? integration of tan x ಏನು ಬರುತ್ತೆ ನಮಗೆ? log of secant x ಬರುತ್ತೆ. ಈ ಮತ್ತೆ log ಕ್ಯಾನ್ಸಲ್ ಮಾಡ್ಕೊಂಬಿಡಿ, ನಮಗೆ integrating factor that is equal to ಏನು ಬರುತ್ತೆ ನಮಗೆ? secant x ಬರುತ್ತೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಮ್ಗೆ ಏನ್ ಬರುತ್ತೆ? secant x ಬರುತ್ತೆ ನಮಗೆ. ಸೊ ದಟ್ ಈಸ್ ವೈ ನಮಗೆ ಸ್ಟೇಟ್ಮೆಂಟ್ 1 ನಮಗೆ ಏನಿರುತ್ತೆ? ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಟ್ರೂ. ಓಕೆ, ನೆಕ್ಸ್ಟ್ ಅದೇ ತರ ಕೊಟ್ಟಿದ್ದಾರೆ ವೈ ಇಟ್ ಈಸ್ ಕರೆಕ್ಟ್ ಅಂತ ಹೇಳಿ. ಇದು ಫಾರ್ಮುಲಾ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಆಯ್ತಾ? ಅದೇ ತರ ಆಯ್ತಾ? ನೋ, ವಿಚ್ ಮೀನ್ಸ್ ಸೊ ದಟ್ ಈಸ್ ಸ್ಟೇಟ್ಮೆಂಟ್ 2 ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗುತ್ತೆ ನೋಡಿ. ಸ್ಟೇಟ್ಮೆಂಟ್ 1 ವೈ ಬಿಕಾಸ್ ಇದನ್ನ ಯೂಸ್ ಮಾಡ್ಕೊಂಡೆ ಅಲ್ಲ, ಇದನ್ನ ಕಂಡುಹಿಡಿಯೋದು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫಸ್ಟ್ ಈ ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಶನ್ ಈ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಆಮೇಲೆ ಅದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫಾರ್ಮುಲಾ, ಇದು ಫಾರ್ಮುಲಾ, ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ನಮ್ಗೆ? secant x ಬರುತ್ತೆ. secant x ಇದೆ. ಸೊ ವಿಚ್ ಮೀನ್ಸ್ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಟ್ರೂ ಅಂಡ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಏನ್ ಕೊಡಿದೆ? ಸ್ಟೇಟ್ಮೆಂಟ್ 1 ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಇದು ಕೊಟ್ಟಿದ್ದಾರಾ? ಓಕೆ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ q ಟೈಮ್ಸ್ ಆಫ್ ಇಂಟಿಗ್ರೇಟ್. ಓಕೆ, ಇದು ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ 1 ಇದೆ, ಏನಿದೆ? ಕರೆಕ್ಟ್ ಇದೆ. ಸೊ ದಟ್ ಈಸ್ ಸ್ಟೇಟ್ಮೆಂಟ್ 1 ಇಸ್ ಟ್ರೂ. ಓಕೆ, ಅದೇ ತರ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡು ಹಿಡ್ಕೊಂಡು ಇದರಲ್ಲಿ ಹಾಕ್ಬಿಟ್ರೆ ಅದು ಜನರಲ್ ಸೊಲ್ಯೂಷನ್ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಇದ್ರ ಜನರಲ್ ಸೊಲ್ಯೂಷನ್ ಇದು ಬರುತ್ತೆ. ಓಕೆ, ಸೊ ದಟ್ ಈಸ್ ಇದು ಕರೆಕ್ಟ್ ಇದೆ. ಸೊ ಅದೇ ತರ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದಿ ಸೊ ಡಿಫರೆನ್ಷಿಯಲ್ ಇಕ್ವೇಶನ್ ಏನ್ ಗೊತ್ತಾ? dx by dy ಪ್ಲಸ್ px ದಟ್ ಈಸ್ ಈಕ್ವಲ್ ಟು q. ಇದನ್ನು ಕರೆಕ್ಟ್ ಇದೆ ನೋಡಿ. ಸೊ ಅವಾಗ ಏನ್ ಮಾಡಿದ್ವಿ? dy by dx ಇದು dx by dy ಇದ್ದಾಗ ಸೊ ನಮ್ಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಬರುತ್ತೆ? e to the power ಇಂಟಿಗ್ರೇಷನ್ ಆಫ್ p ವಿತ್ ರೆಸ್ಪೆಕ್ಟ್ ಟು y. ಓಕೆ, ಇದನ್ನ ಅವಾಗ ಇಷ್ಟೊತ್ತೆಲ್ಲ ಮಾಡಿದೀವಿ, ಅದೇ ಕ್ವಶನ್ ಅದೇ ಸಾಲ್ವ್ ಮಾಡಿದೀವಿ ಈಗ. ಸೊ ವಿಚ್ ಮೀನ್ಸ್ ಸೊ ಇವೆರಡು ಏನಿದೆ ನಮ್ಗೆ? ಸೊ ನಮ್ಗೆ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ. ಓಕೆ, ಬಟ್ ಅದರದ್ದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯಕಂದ್ರೆ ಇದು ಕರೆಕ್ಟ್ ಆನ್ಸರ್ ಅಲ್ಲ. ಓಕೆ, ವೈ ಬಿಕಾಸ್ ಇಲ್ಲಿ dy by dx ಫಾರ್ಮೆಟ್ ಇದೆ, ಇಲ್ಲಿ ಏನಿದೆ ನಮ್ಗೆ? dx by dy ಫಾರ್ಮೆಟ್ ಇದೆ. ಸೊ ವಿಚ್ ಮೀನ್ಸ್ ಈ ವರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್, ಬಟ್ ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗಲ್ಲ. ವೈ ಬಿಕಾಸ್ ಇಲ್ಲಿ dy by dx ಫಾರ್ಮೆಟ್ ಇದೆ, dx by dy ಫಾರ್ಮೆಟ್ ಇದೆ. ಅದಕ್ಕೋಸ್ಕರ
statement 1 is true, statement 2 is true, but statement 2 is not the correct explanation for statement 1. So which means which option is correct? Option D is the correct answer. Okay, so just video na pause ಮಾಡ್ಕೊಂಡು ಬರ್ಕೊಳ್ಳಿ. Next we will go for next question. Okay, next question ನೋಡಿ ಏನು ಕೊಟ್ಟಿದ್ದಾರೆ. Statement 1, the order of the differential equation is of order highest derivative, okay, present in the equation. ಈಗ ಅದು ಏನ್ ಹೇಳ್ತಿದ್ರೆ ಆರ್ಡರ್ ಆಫ್ ದಿ ಡೆರಿವೇಟಿವ್, ಓಕೆ, ಆರ್ಡರ್ ಆಫ್ ಡೆರಿವೇಟಿವ್ ಏನಿರುತ್ತೆ, ಹೈಯೆಸ್ಟ್ ಆರ್ಡರ್ ಆಫ್ ದಿ ಅದೇ ಆರ್ಡರ್. ಓಕೆ, ಆರ್ಡರ್ ನಮ್ಗೆ ಎದುರಂತೀವಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಎದುರುತ್ತೆ ಅದನ್ನೇ ನಾವು ಆರ್ಡರ್ ಅಂತಂತೀವಿ. ಓಕೆ, ಸೊ ದಟ್ ಈಸ್ ಅಂದ್ರೆ ಸ್ಟೇಟ್ಮೆಂಟ್ 1 ಏನಿದೆ ಟ್ರೂ ಇದೆ, ಸ್ಟೇಟ್ಮೆಂಟ್ 1 ಟ್ರೂ ಇದೆ, ಕರೆಕ್ಟ್ ಇದೆ. ಅಂದ್ರೆ ಸಪೋಸ್ ನಮ್ಗೆ ನೋಡಿ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ ಅಂತ ಅನ್ಕೊಳ್ಳಿ, ಪ್ಲಸ್ ಡಿ ವೈ ಬೈ ಡಿ ಎಕ್ಸ್, ಓಕೆ, ಪ್ಲಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 0. ಇದ್ರ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ, ಹೈಯೆಸ್ಟ್ ಡೆರಿವೇಟಿವ್ 2 ಇದೆ, ಹೌದಾ? ಅದಕ್ಕೋಸ್ಕರ ಹೈಯೆಸ್ಟ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ, ಅದಕ್ಕೋಸ್ಕರ ಇದ್ರ ಆರ್ಡರ್ ಏನಾಗುತ್ತೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 2 ಆಗುತ್ತೆ. ದಟ್ ಈಸ್ ವೆನ್ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಇದೆ. ಅದೇ ಹೇಳ್ತಿದ್ರು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿರುತ್ತೆ ಅದೇ ಅದರದ್ದು ಆರ್ಡರ್ ಇರುತ್ತೆ. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅದಕ್ಕೋಸ್ಕರ ಆರ್ಡರ್ ಏನಿರುತ್ತೆ 2 ಇರುತ್ತೆ, 2 ಅಂತ. ಅದೇ ತರ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ dy by dx whole square plus so d sin of dy by dx whole cube that is equal to 0 ಇದೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 0 is 1 ಅಂದ್ರೆ ಆರ್ಡರ್ ಕರೆಕ್ಟ್ ಇದೆ. ಆರ್ಡರ್ ಇಂದ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿದೆ ನಮಗೆ, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿದೆ ನಮಗೆ, ಸೊ ನಮಗೆ 1 ಇದೆ. ಸೊ ದಟ್ ಈಸ್ 1, ಆರ್ಡರ್ ಏನ್ ಬರುತ್ತೆ 1 ಆಗುತ್ತೆ. ಸ್ಟೇಟ್ಮೆಂಟ್ 2 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ವಿಚ್ ಮೀನ್ಸ್ ನಮಗೆ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಬೋತ್ ಆರ್ ಟ್ರೂ. ಸೊ ವಿಚ್ ಮೀನ್ಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಬಟ್ ಇದ್ರದ್ದು ಇದ್ರ ಡಿಗ್ರಿ ಏನಾಗುತ್ತೆ ನೋಡಿ, ಡಿಗ್ರಿ ಏನಾಗುತ್ತೆ ಇಟ್ ಈಸ್ ನಾಟ್ ಡಿಫೈನ್ಡ್ ಆಗುತ್ತೆ. ಇದ್ರ ಡಿಗ್ರಿ ಏನಾಗುತ್ತೆ, ದ ಡಿಗ್ರಿ ದಟ್ ಈಸ್ ನಾಟ್ ಡಿಫೈನ್ಡ್. ಡಿಗ್ರಿ ಏನಾಗುತ್ತೆ ಇದ್ರದ್ದು ನಾಟ್ ಡಿಫೈನ್ಡ್ ಆಗುತ್ತೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, so next question number 45 ನೋಡಿ ಏನು ಕೊಟ್ಟಿದೆ. So statement of the function that satisfies the differential equation is called the solution. Okay, ಕರೆಕ್ಟ್ ಇದೆ. ಅದು the function ಯಾವ ಫಂಕ್ಷನ್ the differential equation satisfy ಮಾಡುತ್ತೆ ಅದನ್ನ ಏನು ಮಾಡ್ತೀವಿ ಜನರಲ್ ಸೊಲ್ಯೂಷನ್ ಅಥವಾ ಸೊಲ್ಯೂಷನ್ ಅಂತ ಅಂತೀವಿ. Okay, means statement 1 is ಏನಾಗುತ್ತೆ ಟ್ರೂ ಇದೆ. Okay, ಅದೇ ಆರ್ಡರ್ ಅಂಡ್ ಡಿಗ್ರಿ is defined. Okay, if defined order and degree, if defined degree is defined of the differential equation always positive integers. ಏನ್ ಬರುತ್ತೆ ಆರ್ಡರ್ ಅಂಡ್ ಡಿಗ್ರಿ ಯಾವತ್ತಿದ್ರೆ ಏನ್ ಬರುತ್ತೆ ಪಾಸಿಟಿವ್ ಇಂಟಿಜರ್ಸ್ ಬರ್ತವೆ. ಸ್ಟೇಟ್ಮೆಂಟ್ 2 ಏನಿದೆ ಟ್ರೂ ಇದೆ, ಸ್ಟೇಟ್ಮೆಂಟ್ 1 ಮತ್ತೆ ಟ್ರೂ. ಆರ್ಡರ್ ಡಿಗ್ರಿ ಮತ್ತೆ ಆರ್ಡರ್ ಮತ್ತೆ ಡಿಗ್ರಿ ಯಾವತ್ತಿದ್ರೆ ಏನ್ ಮಾಡುತ್ತೆ ನಮಗೆ ಪಾಸಿಟಿವ್ನೇ ಬರಬೇಕು. ಸೊ ವಿಚ್ ಮೀನ್ಸ್ ಸ್ಟೇಟ್ಮೆಂಟ್ 1 ಮತ್ತೆ ಸ್ಟೇಟ್ಮೆಂಟ್ 2 ಟ್ರೂ ಇರ್ತವೆ. ಸೊ ವಿಚ್ ಮೀನ್ಸ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, statement 1 ನೋಡಿ, the degree of the differential equation is represented by the power of the highest derivative. Okay, ಇದು ರಾಂಗ್ ಆಗುತ್ತೆ. ಆರ್ಡರ್ ನಾವು ಏನ್ ಕೊಡಿದ್ರೆ ಆರ್ಡರ್ ಏನು ಪವರ್ ಆಫ್ ಕರೆಕ್ಟ್ ಇದೆ. ಸೊ ಪವರ್ ಆಫ್ ಹೈಯೆಸ್ಟ್ ಡೆರಿವೇಟಿವ್, ಹೈಯೆಸ್ಟ್ ಡೆರಿವೇಟಿವ್ ಪವರ್ ಅನ್ನೋದು ಅದು ಡಿಗ್ರಿ, ವಿಚ್ ಮೀನ್ಸ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸಪೋಸ್ ಇಲ್ಲಿ ನೋಡಿ, ಸೊ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್, ಓಕೆ, ಹೋಲ್ ಪವರ್ 2 ಇದೆ ಅಂತ ಕೊಟ್ಕೊಳ್ಳಿ, ಪ್ಲಸ್ ನಮಗೆ dy by dx whole power 3 ಇದೆ ಅನ್ಕೊಳ್ಳಿ, ಪ್ಲಸ್ ಕಾಸ್ ಆಫ್ y that is equal to 0 ಅಂತ. ಇದು ಡಿಫರೆನ್ಷಿಯಲ್ ಇಕ್ವೇಶನ್ ಕೊಟ್ಟಿದೆ. ಓಕೆ, ಇದ್ರದ್ದು ಹೈಯೆಸ್ಟ್ ಡೆರಿವೇಟಿವ್ ಏನು, ಹೈಯೆಸ್ಟ್ ಡೆರಿವೇಟಿವ್ ಇದು ಹೌದಾ, ಸೆಕೆಂಡ್ ಆರ್ಡರ್. ಅದ್ರದ್ದು ಪವರ್ ಏನಿದೆ, ಅದ್ರದ್ದು ಪವರ್ 2 ಇದೆ. ಅದ್ರದ್ದು ಡಿಗ್ರಿ ಅಂದ್ರೆ ಇದ್ರದ್ದು ಈ ಡಿಫರೆನ್ಷಿಯಲ್ ಇಕ್ವೇಶನ್ ಡಿಗ್ರಿ ಏನ್ ಬರುತ್ತೆ ನಮಗೆ, ದಟ್ ಈಸ್ 2 ಬರುತ್ತೆ ನೋಡಿ. ವೈ ಬಿಕಾಸ್ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಅದು ಇದು ಹೌದಾ, ಇದ್ರದ್ದು ಪವರ್ ಏನ್ ಬರುತ್ತೆ 2 ಬರ್ತದೆ, ಅದೇ ಡಿಗ್ರಿ. ಓಕೆ, ಅದೇ ಹೇಳಿದರೆ degree of the differential equation represented by the power of the highest order derivative.
ಇದು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್, ಇದ್ರದ್ದು ಪವರ್ ಏನಿದೆ 2 ಇದೆ. ಸೊ ವಿಚ್ ಮೀನ್ಸ್ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ಅದೇ ತರ ಸ್ಟೇಟ್ಮೆಂಟ್ 2 ನೋಡಿ, ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಕ್ಯಾನ್ ಬಿ ಫೌಂಡ್ ವೆನ್ ಇಟ್ ಇನ್ ದ ಫಾರ್ಮ್ ಆಫ್ ಪಾಲಿನಾಮಿಯಲ್, ಅದರ್ವೈಸ್ ಡಿಗ್ರಿ ಕೆನಾಟ್ ಬಿ ಡಿಫೈನ್ಡ್. ಓಕೆ, ಅಂದ್ರೆ ಕರೆಕ್ಟ್ ಇದೆ ಇದು. ಸೊ ಪಾಲಿನಾಮಿಯಲ್ ಫಾರ್ಮೆಟ್ ಇದ್ದಾಗ ಮಾತ್ರ ಡಿಗ್ರಿ ಇಸ್ ಡಿಫೈನ್ಡ್. ಪವರ್ 1/2 ಪವರ್ 1/3 ಏನಿದ್ರೆ 1/3 ಮೈನಸ್ 1/2 ಈ ತರ ಇದ್ದಾಗ ಡಿಗ್ರಿ ಇಟ್ ಈಸ್ ನಾಟ್ ಡಿಫೈನ್ಡ್. ಸೊ ವಿಚ್ ಮೀನ್ಸ್ ಸ್ಟೇಟ್ಮೆಂಟ್ 2 ಏನಾಗುತ್ತೆ ಕರೆಕ್ಟ್ ಇದೆ. ಓಕೆ, ಅದೇ ತರ ಸ್ಟೇಟ್ಮೆಂಟ್ 3 ನೋಡಿ, ಡಿಗ್ರಿ ಆಫ್ ದಿ ಟ್ಯಾನ್ ಆಫ್ dy by dx, ಓಕೆ, ಪ್ಲಸ್ ಡಿಗ್ರಿ ಆಫ್ ದಿ ಟ್ಯಾನ್ ಆಫ್ dy by dx ದಟ್ ಇಸ್ ಈಕ್ವಲ್ ಟು x ಪ್ಲಸ್ y ಅಂತ ಕೊಟ್ಟಿದ್ರೆ, ದಟ್ ಈಸ್ 1 ಅಂತ ಕೊಟ್ಟಿದ್ರೆ. ಸೊ ನಮಗೆ ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಬಂದ್ರೆ ಅದು ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಓಕೆ, ಫಂಕ್ಷನ್ ಒಳಗಡೆ ಡಿಗ್ರಿ ಬಂದ್ರೆ, ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಬಂದ್ರೆ ಡಿಗ್ರಿ ಏನಾಗುತ್ತೆ ನಾಟ್ ಡಿಫೈನ್ಡ್ ಆಗುತ್ತೆ. ವಿಚ್ ಮೀನ್ಸ್ ಇದು 1 ಬರಬಾರ್ದು, ನಮ್ಗೆ ಏನ್ ಬರ್ಬೇಕು, ನಾಟ್ ಡಿಫೈನ್ಡ್ ಬರಬೇಕು. ವಿಚ್ ಮೀನ್ಸ್ ಸ್ಟೇಟ್ಮೆಂಟ್ 3 ಏನಾಗುತ್ತೆ ರಾಂಗ್ ಆಗುತ್ತೆ. ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಅಂದ್ರೆ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಎಲ್ಲಿ ಟ್ರೂ ಇದೆ ನೋಡಿ, ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಇಸ್ ಟ್ರೂ. ಓಕೆ, ಸ್ಟೇಟ್ಮೆಂಟ್ 3 ಇಸ್ ಫಾಲ್ಸ್. ಆಪ್ಷನ್ ಬಿ ನೋಡಿ, ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಇಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ 3 ಇಸ್ ಫಾಲ್ಸ್. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ನಮಗೆ ಬಿ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಕ್ವಶನ್ ನಂಬರ್ 47 ನೋಡಿ, ದ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ ಇಸ್ ಆಲ್ವೇಸ್ ಏನ್ ಬರುತ್ತೆ ನಮಗೆ, ಪಾಸಿಟಿವ್ ಬರುತ್ತೆ, ಪಾಸಿಟಿವ್ ಇಂಟಿಜರ್ ಬರುತ್ತೆ. ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ ಬರುತ್ತೆ ಪಾಸಿಟಿವ್ ಇಂಟಿಜರೇ ಬರುತ್ತೆ ನಮಗೆ. ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಆಲ್ವೇಸ್ ಏನ್ ಬರುತ್ತೆ, ಪಾಸಿಟಿವ್ ಇಂಟಿಜರ್ ಬರುತ್ತೆ. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ನೋಡಿ. ದಿಸ್ ಇಸ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, the equation y that is equal to mx plus p is a general solution of the ಯಾವ ಡಿಫರೆನ್ಷಿಯಲ್ ಇಕ್ವೇಶನ್ ದ ಜನರಲ್ ಸೊಲ್ಯೂಷನ್ ಅಂತ ಕೇಳ್ತಿದ್ದಾರೆ. ಓಕೆ, ಏನ್ ಮಾಡೋಣ ಅಂದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು x, y that is equal to mx plus c. ಓಕೆ, ಇವೆಲ್ಲ ನೋಡಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇದನ್ನ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಓಕೆ, ಇದನ್ನ ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು x, ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, dy by dx that is equal to mx ನ ಡಿಫರೆನ್ಶಿಯೇಟ್ ಮಾಡಿದ್ರೆ m ಬರುತ್ತೆ, m ಬರ್ಕೊಳ್ಳಿ, ಪ್ಲಸ್ c ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಅಂದ್ರೆ dy by dx ಏನ್ ಬಂತು ನಮಗೆ, dy by dx that is equal to ನಮ್ಗೆ ಇಷ್ಟು ಬಂತು. ಹೌದಾ, dy by dx ಇಷ್ಟು ಬಂತು. ಅದನ್ನೇ ಒಂದೊಂದೇ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬರೋದು. ಆಪ್ಷನ್ ಎ ನೋಡಿ, ಆಪ್ಷನ್ ಎ ದಟ್ ಇಸ್ ಈಕ್ವಲ್ ಟು ಏನಿದೆ, x ಇಂಟು dy by dx that is equal to y ಅಂತ ಇದೆ. ಓಕೆ, ಇಷ್ಟು ಬಂತಾ? ಓಕೆ, ನಾವು ಈ ಜೆಸ್ಸಿ ಇದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಟ್ ಈಸ್ x ಯು ರೈಟ್ ಆಸ್ ಇಸ್, dy by dx ಏನಿದೆ ನಮಗೆ m ಇದೆ, m ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು y ವ್ಯಾಲ್ಯೂ ಏನಿದೆ, mx ಪ್ಲಸ್ ಸಿ ಇದೆ. ಸೊ mx ಪ್ಲಸ್ ಸಿ ಇದೆ. ಬಟ್ ಇಲ್ಲಿ ಕಡೆ ಏನ್ ಬಂದಿದೆ ನಮಗೆ, ಸೊ mx ಅಷ್ಟೇ ಬಂದಿದೆ, ಇಲ್ಲಿ mx ಪ್ಲಸ್ ಸಿ ಬಂದಿದೆ. ಸೊ ವಿಚ್ ಮೀನ್ಸ್ ಆಪ್ಷನ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಆಪ್ಷನ್ ಏನ್ ನಮ್ಗೆ ಏನ್ ಬರುತ್ತೆ, ಇಲ್ಲಿ y ಇಸ್ ಈಕ್ವಲ್ ಟು mx ಬರ್ಬೇಕು, ಇಲ್ಲಿ y ಇಸ್ ಈಕ್ವಲ್ ಟು mx ಬರ್ಬೇಕು. ಹೌದಾ, ಬಟ್ ಇಲ್ಲಿ mx ಪ್ಲಸ್ ಸಿ ಬಂದಿದೆ. ಸೊ ಆಪ್ಷನ್ ಏನಾಗುತ್ತೆ, ರಾಂಗ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಿ ಚೆಕ್ ಮಾಡೋಣ ನೋಡಿ. ಇಟ್ ಈಸ್ y ಟೈಮ್ಸ್ ಆಫ್ dy by dx, y ಟೈಮ್ಸ್ ಆಫ್ dy by dx that is equal to x. ಸೊ y we can write as y ಏನಂತ ಬರೀಬಹುದು, mx ಇಂಟು ಬರೀಬಹುದಾ, m ಇಂಟು x ಅಂತ ಬರೀಬಹುದು. ಓಕೆ, ಸೊ ನಮ್ಗೆ ಏನಿದೆ, ದಟ್ ಈಸ್ dy by dx ಏನ್ ಮತ್ತೆ ನಮ್ಗೆ m ಬಂದಿದೆ, ದಟ್ ಈಸ್ ಈಕ್ವಲ್ ಏನಿದೆ x ಇದೆ. ಹೌದಾ, ಸೊ ನಾವು ಜಸ್ಟ್ m ಇಂಟು ಏನ್ ಮಾಡಿದ್ರೆ ಇದು x ಕ್ಯಾನ್ಸಲ್ ಮಾಡಿದ್ರೆ m ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ. ಓಕೆ, ನಮ್ಗೆ ಇವಾಡಿ ಈಕ್ವಲ್ ಬರಬೇಕು. ಹೌದಾ, ಸೊ ನಮ್ಗೆ ಇದನ್ನು ಆಗಲ್ಲ, ವಿಚ್ ಮೀನ್ಸ್ ಆಪ್ಷನ್ ಬಿ ಏನಾಗುತ್ತೆ, ರಾಂಗ್ ಆಗುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಆಪ್ಷನ್ ಸಿ ಚೆಕ್ ಮಾಡೋಣ ನೋಡಿ. ಆಪ್ಷನ್ ಸಿ ಚೆಕ್ ಮಾಡೋಕೆ ಇದನ್ನ ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡೋದು. ಮಾಡ್ಬೇಕಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಅವಾಗ ಏನಾಗುತ್ತೆ, ಡಿ ಸ್ಕ್ವೇರ್ ವೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಡಿ ಸ್ಕ್ವೇರ್. ಎಮ್ ಅನ್ನೋದು ಕಾನ್ಸ್ಟೆಂಟ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರುತ್ತೆ 0 ಬರುತ್ತೆ. ಎಮ್ ಅನ್ನೋದು ಕಾನ್ಸ್ಟೆಂಟ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರುತ್ತೆ 0 ಬರುತ್ತೆ. ವಿಚ್ ಮೀನ್ಸ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ನಮ್ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಐ ಥಿಂಕ್ ಎಲ್ಲ ಕ್ವಶನ್ ಆಗಿದಾವ ಅನ್ಸುತ್ತೆ. ಓಕೆ, ಈ ಕ್ವಶನ್ ನಂಬರ್ 17 ಸಾಲ್ವ್ ಮಾಡೋಣ ನೋಡಿ. ಕ್ವಶನ್ ನಂಬರ್ 17 ನಾನು ಯಾಕೆ ಲಾಸ್ಟ್ ಸಾಲ್ವ್ ಮಾಡ್ತಿದ್ದೇನೆ ಅಂದ್ರೆ, ಸೊ ಇದು ಹಳೆ PDF ಅಲ್ಲಿ ಹಳೆ ನಮಗೆ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ರಲ್ಲ, ಅದರಲ್ಲಿ ಇದು ಆಪ್ಷನ್ಸ್ ರಾಂಗ್ ಇದು, ಅದಕ್ಕೋಸ್ಕರ ನಾನು ಮಾಡಿಸಿದ್ದಿಲ್ಲ. ಓಕೆ, ಇನ್ನು ನೋಡಿ ಏನ್ ಕೊಟ್ಟಿದೆ ಅಂದ್ರೆ ಕ್ವಶನ್ ನಂಬರ್ 17 ಫೈಂಡ್ ದಿ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಇದ್ರದ್ದು ಆರ್ಡರ್ ಮತ್ತೆ ಡಿಗ್ರಿ ಏನ್ ಬರುತ್ತೆ ಕಂಡಿಡಿ. ಸೊ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ, ಹೈಯೆಸ್ಟ್ ಡೆರಿವೇಟಿವ್ ನಮಗೆ dy by dx ಅಂದ್ರೆ ನಮಗೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ಇದೆ. ಅದಕ್ಕೋಸ್ಕರ ಏನ್ ಬರುತ್ತೆ, ಆರ್ಡರ್ ಏನ್ ಬರುತ್ತೆ ನಮಗೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ. ಹೌದಾ,
ವಾಟ್ ಅಬೌಟ್ ಡಿಗ್ರಿ? ಓಕೆ, ಡಿಗ್ರಿ ಇಲ್ಲಿ ನೋಡಿ. ಸೊ ಹಿಯರ್ ನಮ್ಗೆ ಏನಿದೆ ಅಂದ್ರೆ ಪ್ರಾಬ್ಲಮ್. ಓಕೆ, ಇದನ್ನು ಹೈಯೆಸ್ಟ್ ಡೇರಿವೇಟಿವ್, ಇದನ್ನು ಹೈಯೆಸ್ಟ್ ಡೇರಿವೇಟಿವ್. ನಾವು ಯಾವ್ದು ತಗೋಬೇಕು? ಈಗ 3 ತಗೋಬೇಕಾ 2 ತಗೋಬೇಕು? 3 ತಗೋಬೇಕಾ 2 ತಗೋಬೇಕಂತ ನೋಡ್ಬೇಕಂದ್ರೆ ಇಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಹೈಯೆಸ್ಟ್ ಪವರ್ ಯಾವುದು? ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಹೈಯೆಸ್ಟ್ ಪವರ್ ಯಾವ್ದು ಅಂದ್ರೆ ನಮಗೆ ಸೊ ದಟ್ ಈಸ್ 3 ಆಗುತ್ತೆ. ದಟ್ ಈಸ್ ಡಿಗ್ರಿ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಏನ್ ಬರುತ್ತೆ? 3 ಬರುತ್ತೆ. ಸೊ ವಿಚ್ ಮೀನ್ಸ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ನಮಗೆ? 1, 3. ಓಕೆ, ಸೊ ವಿಚ್ ಮೀನ್ಸ್ ನಾವು ನೋಡಿ, ಸೊ ನಮ್ ಡಿಗ್ರಿ ಯಾವ್ದು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಹೈಯೆಸ್ಟ್ ಪವರ್. ಇವಾಗ ಕಂಡ್ರೆ ಹೈಯೆಸ್ಟ್ ಪವರ್ ಯಾವ್ದಿದೆ? ಇದಕ್ಕಿದೆ, ಹೌದಾ? ಸೊ ದಟ್ ಈಸ್ 3 ಗಿದೆ ಹೈಯೆಸ್ಟ್ ಪವರ್. ದಟ್ ಈಸ್ ವೈ ಇದರದ್ದು ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಎಷ್ಟು ಕ್ವಶನ್ಸ್ ಆದ್ವಾ? ಇಲ್ಲಿ ನೋಡಿ, ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಸೊ ಆಲ್ಮೋಸ್ಟ್ ನಾವು ನಿಮ್ಗೆ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂತ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಒಂದು MCQ ಕೇಳಿದ್ರೆ ಕೇಳ್ತಾರೆ. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಕೇಳಿದ್ರೆ ಆರ್ಡರ್ ಅಂದ್ರೆ ಡಿಗ್ರಿ ಪಕ್ಕ ಕೇಳ್ತಾರೆ. ಅದು ಕೇಳಿಲ್ಲ ಅಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೇಳ್ತಾರೆ. ಬಟ್ ನಾವು ಎಲ್ಲಾ ತರದ ಕ್ವಶನ್ ಸಾಲ್ವ್ ಮಾಡಿದೀವಿ. ಇಷ್ಟು ನಾವೇನ್ ಕ್ವಶನ್ ನಂಬರ್ 48 ಕ್ವಶನ್ ಸಾಲ್ವ್ ಮಾಡಿವಲ್ಲ, ಈ 48 ಕ್ವಶನ್ ನೀವು ಸಾಲ್ವ್ ಮಾಡ್ಬಿಟ್ರೆ ಸಾಕು. ಈ 48 ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬಿಟ್ರೆ ಸಾಕು. ನೀವು ಮತ್ತೆ ಬೇರೆ ಕ್ವಶನ್ಸ್ ಏನು ಸಾಲ್ವ್ ಮಾಡೋದೇ ಬೇಕಾಗಿಲ್ಲ. ಸೊ ಇದರಿಂದ ಪಕ್ಕಾ ಫಿಕ್ಸ್ ಕ್ವಶನ್ಸ್ ನೀವು ಮಾಡೇ ಮಾಡ್ತೀರಾ. ಬಟ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಸುಮ್ಮನೆ ಹಿಂಗೆ ನೀವು ಬಾಯಟ್ ಹಾಕೊಂಡು ಹೋಗ್ತೀನಿ ಅಂದ್ರೆ ಮತ್ತೆ ಅವರು ಸ್ವಲ್ಪ ಕ್ವಶನ್ ಟ್ವಿಸ್ಟ್ ಮಾಡಿದ್ರು, ಬೈ ಚಾನ್ಸ್ ಬೇರೆ ಕ್ವಶನ್ಸ್ ಕೇಳಿದ್ರು ಓಕೆ ನಮ್ಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ನೀವು ಯಾವ ತರದ ಕ್ವಶನ್ಸ್ ಕೊಟ್ಟರು ನೀವು ಸಾಲ್ವ್ ಮಾಡಿದ್ರು. ವೈ? ಬಿಕಾಸ್ ಈ ಲೆವೆಲ್ ಬಿಟ್ಟು ಮತ್ತೆ ಇದಕ್ಕಿಂತ ಟಫ್ ಲೆವೆಲ್ ಕೊಡೋದಿಲ್ಲ ಅವ್ರು. ಓಕೆ, ಸೊ ಅದಕ್ಕೋಸ್ಕರ ನಾವೇನು 48 ಕ್ವಶನ್ಸ್ ಇತ್ತಲ್ಲ, 48 ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡ್ಕೊಳ್ಳಿ. ಸೊ ಇದರ PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಓಕೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ತರ ಬೇರೆ ಚಾಪ್ಟರ್ಸ್ದು ಓಕೆ, ಬೇರೆ ಚಾಪ್ಟರ್ಸ್ ಇದೇ ತರ ಇಂಪಾರ್ಟೆಂಟ್ MCQ ಸಾಲ್ವ್ ಮಾಡಿಸ್ತೀನಿ. ಅದರದ್ದು PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿಸ್ತೀನಿ. ಸ್ವಲ್ಪ ದಿವಸ ಆದ್ಮೇಲೆ ಮಾಡಲ್ ಕ್ವಶನ್ ಪೇಪರ್ಸ್ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತೆ. ಓಕೆ, ಸೊ ಅಲ್ಲ ಅಪ್ಲೋಡ್ ಮಾಡಿರ್ತೀನಿ ನೋಡಿ, ಅಲ್ಲಿಂದ ಮಾಡಲ್ ಕ್ವಶನ್ ಪೇಪರ್ ಚೆಕ್ ಮಾಡ್ಕೊಳ್ಳಿ. ಅದ್ರ ಪ್ಲೇ ಲಿಸ್ಟ್ ಇರುತ್ತೆ ನೋಡಿ, 6 ಮಾಡಲ್ ಕ್ವಶನ್ ಪೇಪರ್ಸ್ ಇದಾವೆ. ಟೋಟಲ್ ಆಗಿ 6 ಮಾಡಲ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿರ್ತೀನಿ. ಓಕೆ, ಅದನ್ನು ಪ್ಲೇ ಲಿಸ್ಟ್ ಇರುತ್ತೆ, ನೀವು ಚೆಕ್ ಮಾಡ್ಕೋಬಹುದು. ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಾನು, ಬೇಕಾದ್ರೆ ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಪ್ರತಿಯೊಂದು ಕ್ವಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.